when you say hallelujah, the sound has to tear the heavens. ನೀವು ಹಾಲೆಲೂಯ ಎಂದು ಹೇಳುವಂತ ಸಮಯದಲ್ಲಿ ಪರಲೋಕದವರೆಗೂ ನಿಮ್ಮ ಹಾಲೆಲೂಯ ಕೇಳಿಸಲ್ಪಡಬೇಕು. And your hands has to be high. ನಿಮ್ಮ ಕರಗಳು ಮೇಲಕ್ಕೆ ಎತ್ತಲ್ಪಡಬೇಕು. Hallelujah. ಹಾಲೆಲೂಯ. Yes, this is how hallelujah will sound in heaven. ಇದೇ ರೀತಿಯಾಗಿ ಹಾಲೆಲೂಯ ಕೂಡ ಪರಲೋಕದಲ್ಲಿ ಈ ರೀತಿಯಾಗಿ ಶಬ್ದ ಮಾಡುವಂತದ್ದಾಗಿರುತ್ತದೆ. It motivates our spirit. ಇದು ನಮ್ಮ ಆತ್ಮವನ್ನು ಅದು ಚೈತನ್ಯಪಡಿಸುವಂತದ್ದಾಗಿರುತ್ತದೆ. And it makes Satan happy. It makes Satan happy. ಇದು ಸೈತಾನನಿಗೆ ಆನಂದವನ್ನು ತರುವಂತದ್ದಾಗಿರುತ್ತದೆ. When you keep your hands down and when you put your voice down when you say hallelujah. ನೀವು ಕೆಳಗಡೆ ನೀವು ಧ್ವನಿಯನ್ನು ಕೊಡದ ರೀತಿಯಲ್ಲಿ ನಿಮ್ಮ ಕರಗಳನ್ನು ಕೆಳಗಡೆ ಇಡುವುದಾದರೆ ನೀವು ಹಲ್ಲೆಲೂಯಾ ಎಂದು ಹೇಳದೆ ಹೋದರೆ ಸೈತಾನನಿಗೆ ಇದು ಆನಂದ ತರುವಂತದ್ದಾಗಿರುತ್ತದೆ. So we are not here to make Satan happy. ನಾವು ಇಲ್ಲಿ ಸೈತಾನನಿಗೆ ಆನಂದ ಪಡಿಸಬೇಕಾಗಿ ಎಂದು ನಾವು ಕೂಡಿ ಬಂದಿಲ್ಲ. We are here to make God happy. ನಾವು ಇಲ್ಲಿ ದೇವರಿಗೆ ಮಹಿಮೆ ಪಡಿಸುವುದಕ್ಕಾಗಿ ಆನಂದ ಪಡಿಸುವುದಕ್ಕಾಗಿ ಬಂದಿದ್ದೇವೆ. Hallelujah. ಹಲ್ಲೆಲೂಯಾ. So it is always to keep our spirits high when we come to church. ನಾವು ಸಭೆಗೆ ಬರುವಂತ ಸಮಯದಲ್ಲಿ ಯಾವಾಗಲೂ ನಮ್ಮ ಆತ್ಮವನ್ನು ಉಚ್ಚೇತನ ಪಡಿಸಿಕೊಳ್ಳಬೇಕು. The only boost that we have is this word hallelujah. ಈ ಒಂದು ಮಾತು ಮಾತ್ರ ಹಲ್ಲೆಲೂಯಾ ಎನ್ನುವ ಮಾತು ಮಾತ್ರವೇ ನಮಗೆ ಅದು ಚೈತನ್ಯ ಪಡಿಸುವಂತ ಮಾತುಗಳಾಗಿರುತ್ತದೆ. And today I hope with this happy Sunday we are going to learn something from the word of God. ನಾವು ಈ ಒಂದು ಭಾನುವಾರ ದಿನದಲ್ಲಿ ದೇವರ ವಾಕ್ಯದಲ್ಲಿ ನಾವು ಕೆಲವು ವಾಕ್ಯಗಳನ್ನು ನಾವು ಕಲಿತುಕೊಳ್ಳೋಣ. How many of you are ready to learn something? ಎಷ್ಟು ಜನರು ಸಿದ್ಧರಾಗಿದ್ದೀರಾ ದೇವರ ವಾಕ್ಯವನ್ನು ಕಲಿಯೋದಕ್ಕಾಗಿ? Hallelujah. ಹಲ್ಲೆಲೂಯಾ. Okay. So the topic of this sermon is the silent destroyers in our life. ಈ ಒಂದು ದಿನದ ಸಂದೇಶದ ಶೀರ್ಷಿಕೆಯು ಮೌನವಾಗಿ ನಾಶಪಡಿಸುವಂತ ಕಾರ್ಯಗಳು ನಮ್ಮ ಜೀವನದಲ್ಲಿ. We all know that our life is not perfect. ನಮಗೆಲ್ಲರಿಗೂ ಗೊತ್ತು ನಮ್ಮ ಜೀವನವು ಸರಿಯಾಗಿ ಇಲ್ಲ, ಎಲ್ಲವೂ ಸರಿಯಾಗಿದೆ ಎಂದು ನಮಗೆ ಗೊತ್ತು. And we all know that we have problems in our life. ನಮಗೆಲ್ಲರಿಗೂ ಗೊತ್ತು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟು ಎಂದು. But we have doubts in what is destroying our lives. ಆದರೆ ಕೆಲವು ಸಮಯಗಳಲ್ಲಿ ನಮ್ಮ ಜೀವನವು ಯಾಕೆ ನಾಶಕರಕ್ಕೆ ಒಳಗಾಗುತ್ತಿದೆ ಎಂದು ಕೆಲವು ಬಾರಿ ನಾವು ಚಿಂತೆ ಪಡುವಂತವರಾಗಿರುತ್ತೇವೆ. Sometimes we even know what is destroying our life. ನಮಗೆ ಕೆಲವು ಬಾರಿ ಚೆನ್ನಾಗಿ ಗೊತ್ತು ನಮ್ಮ ಜೀವನವನ್ನು ನಾಶಪಡಿಸುವಂತ ಅಂಶಗಳು ಯಾವುದು ಎಂದು ನಮಗೆ ಚೆನ್ನಾಗಿ ಗೊತ್ತು. But most of the time we miss the points and we miss what actually destroys our lives. ಆದರೆ ಕೆಲವು ಬಾರಿಯಲ್ಲಿ ನಾವು ನಮ್ಮ ಜೀವನವನ್ನು ನಾಶಪಡಿಸುವಂತ ಅಂಶಗಳನ್ನು ನಾವು ಮರೆತು ಬಿಡುತ್ತೇವೆ. So how many of you know what destroys your life? ಎಷ್ಟು ಜನರಿಗೆ ಗೊತ್ತು ನಮ್ಮ ಜೀವನವು ನಾಶಪಡಿಸುವಂತ ಕಾರ್ಯಗಳು ಇಂತವೇ ಎಂದು ಯಾರಿಗೆ ಗೊತ್ತು? Anybody? ಯಾರಿಗಾದರೂ ಗೊತ್ತಾ? So mostly we don't know what is destroying us. ಅಂದ್ರೆ ನಮಗೆ ಗೊತ್ತಿಲ್ಲ ಯಾವ ಕಾರ್ಯಗಳು ನಮ್ಮನ್ನು ನಾಶಪಡಿಸುತ್ತಿದೆ ಎಂದು. What we usually think is, say for example when we are walking in the road. ನಾವು ರೋಡಿನ ಮಧ್ಯದಲ್ಲಿ ನಾವು ನಡೆದುಕೊಂಡು ಹೋಗುವಂತ ಸಮಯದಲ್ಲಿ ಏನನ್ನು ಯೋಚನೆ ಮಾಡುತ್ತೇವೆ? If a vehicle is coming towards us, ಒಂದು ವೇಳೆ ವಾಹನವು ನಮಗೆ ಎದುರಾಗಿ ಬರುತ್ತಿರುವುದಾದರೆ we know that this vehicle is going to destroy us if you are going to stand in between that way. ನಮಗೆ ಚೆನ್ನಾಗಿ ಗೊತ್ತು ಆ ಒಂದು ಮಾರ್ಗದ ಮಧ್ಯದಲ್ಲಿ ನಿಂತುಕೊಳ್ಳುವುದಾದರೆ ಆ ಒಂದು ವಾಹನವು ಬಂದು ನಮ್ಮ ಜೀವನವನ್ನು ನಾಶಪಡಿಸಿ ಬಿಡುತ್ತದೆ. So we know exactly that vehicle can destroy us. ನಮಗೆ ಚೆನ್ನಾಗಿ ಗೊತ್ತು ಆ ಒಂದು ವಾಹನವು ನಮ್ಮ ಜೀವನವನ್ನು ನಾಶಪಡಿಸುವುದಕ್ಕೆ ಅದರಲ್ಲಿ ಸಾಮರ್ಥ್ಯ ಉಂಟು ಎಂದು. Sometimes we see small stones which can hit our foot and make us fall down and destroy us. ಕೆಲವು ಬಾರಿಯಲ್ಲಿ ಚಿಕ್ಕ ಕಲ್ಲುಗಳನ್ನು ನಾವು ನೋಡುತ್ತೇವೆ, ಅದು ನಮಗೆ ಅಲ್ಲಿ ಕಲ್ಲುಗಳಿಗೆ ನಮ್ಮ ಕಾಲುಗಳು ತಗಲಿ ನಮ್ಮ ಜೀವನವನ್ನು ನಾಶಪಡಿಸುವುದಕ್ಕೆ ಅದರಲ್ಲಿ ಸಾಮರ್ಥ್ಯ ಉಂಟು ಎಂದು ನಮಗೆ ಗೊತ್ತು. If there is no light when we are walking in dark, ಒಂದು ವೇಳೆ ಬೆಳಕು ಇಲ್ಲದಿರುವಂತ ಮಾರ್ಗದಲ್ಲಿ ಕತ್ತಲೆ ಇರುವಂತ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವುದಾದರೆ those times we will not be able to see the stones. ಆ ಸಮಯದಲ್ಲಿ ಮುಂದಗಡೆ ಇರುವಂತ ಕಲ್ಲನ್ನು ನೋಡುವುದಕ್ಕೆ ಆಗುವುದಿಲ್ಲ. There are options for us to be cautious or we can directly walk over the stone. ಒಂದು ವೇಳೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಏನೋ ಒಂದು ಅದನ್ನು ದಾಟಿ ಹೋಗಬಹುದು, ಇಲ್ಲವಾದ್ರೆ ಅದರಲ್ಲಿ ಎಡವಿ ಹೋಗಬಹುದು. So if you are cautious, ಒಂದು ವೇಳೆ ನಿಮಗೆ ಸಮಯ ಪ್ರಜ್ಞೆ ಇರುವುದಾದರೆ you will slow down. ನೀವು ನಿಂತುಕೊಳ್ಳುತ್ತೀರಾ. You might even feel the floor and then walk according to whether the stone is there or not. ನಂತರ ನೀವು ನಡೆಯುವಂತ ಸಮಯದಲ್ಲಿ ಕಲ್ಲು ಇದೆಯಾ ಇಲ್ಲವಾ ಎಂದು ನಿಮಗೆ ಅಲ್ಲಿ ಜ್ಞಾನಕ್ಕೆ ಬರುತ್ತದೆ, ಅದನ್ನು ನೋಡಿಕೊಂಡು ಮುಂದಕ್ಕೆ ಹಾದು ಹೋಗುತ್ತೀರಾ. But mostly we don't do that. ಆದ್ರೆ ಅನೇಕ ಬಾರಿಗಳಲ್ಲಿ ನಾವು ಅದನ್ನು ಮಾಡುವುದಿಲ್ಲ. Even if it's dark, we wanted to walk fast. ಒಂದು ವೇಳೆ ಕತ್ತಲೆ ಇದ್ದರೂ ಸಹ ವೇಗವಾಗಿ ನಡೆದುಕೊಂಡು ಹೋಗಬೇಕೆಂದು ನಾವು ಆಲೋಚನೆ ಮಾಡುತ್ತೇವೆ. In those moments we get hit with that stone and we fall down. We trip over the stone and we fall down. ಆ ಒಂದು ಸಮಯದಲ್ಲಿ ನಾವು ನಮ್ಮ ಕಾಲುಗಳು ಕಲ್ಲಿಗೆ ತಗಲಿ ನಾವು ಅಲ್ಲಿಂದ ಬಿದ್ದು ಹೋಗುತ್ತೇವೆ. So these are all the physical things
things that we are able to see and we are able to defend ourselves. ಇದು ಶಾರೀರಿಕ ರೀತಿಯಲ್ಲಿ ಕಾಣಲ್ಪಡುವಂತ ಆಪತ್ತುಗಳಾಗಿವೆ. ಇದನ್ನು ನೋಡಿ ನಾವು ಅದರಿಂದ ಕಲಿತುಕೊಳ್ಳಬಹುದು. ಇದರ ಮುಖಾಂತರವಾಗಿ ನಮಗೆ ಸಮಸ್ಯೆಗಳು ಉಂಟಾಗಬಹುದು. But in our spiritual life, ಆದ್ರೆ ಆತ್ಮಿಕ ವಿಷಯಗಳಲ್ಲಿ if you ask, ನೀವು ನನ್ನನ್ನು ಕೇಳುವುದಾದರೆ, if you ask yourself, ಒಂದು ವೇಳೆ ನಿಮ್ಮನ್ನು ನೀವೇ ಕೇಳಿಕೊಳ್ಳುವುದಾದರೆ, what is destroying my life? ಯಾವುದು ನನ್ನ ಜೀವನವನ್ನು ನಾಶಪಡಿಸುತ್ತಿದೆ, You will be like, what is happening? ನೀವು ಕೇಳಬಹುದು ಏನಾಗುತ್ತಿದೆ, And what is actually destroying me? ಯಾವುದು ನಿಜವಾಗಿಯೂ ನನ್ನ ಜೀವನವನ್ನು ನಾಶಪಡಿಸುತ್ತಿದೆ. To answer that question, it takes time and it needs the word of God. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಇದಕ್ಕೆ ಕೆಲವು ಸಮಯಗಳು ಬೇಕಾಗುತ್ತದೆ. ಇದಕ್ಕೆ ಉತ್ತರ ದೇವರ ವಾಕ್ಯದಲ್ಲಿ ಇದೆ. You cannot normally do that. ಇದು ಏನೋ ಒಂದು ಸಾಧಾರಣ ರೀತಿಯಲ್ಲಿ ಮಾಡೋದಕ್ಕಾಗುವುದಿಲ್ಲ. And today, even as we call ourselves a Christian, ಈ ದಿನದಲ್ಲಿ ನಾವು ಕ್ರೈಸ್ತರು ಎಂದು ಹೇಳಿದರೂ ಸಹ we still fail to see the silent destroyers there are in our life. ಕೆಲವು ಬಾರಿಗಳಲ್ಲಿ ನಮಗೆ ಮೌನವಾಗಿ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಜೀವನವನ್ನು ನಾಶಪಡಿಸುವಂತ ಕಾರ್ಯಗಳನ್ನು ನಾವು ಮರೆತು ಹೋಗುತ್ತೇವೆ. Don't be sad that you are the only one who is doing this. ನೀವು ಚಿಂತೆಗೆ ಒಳಗಾಗಬೇಡಿರಿ, ನೀವು ಒಬ್ಬರೇ ಮಾಡ್ತಿದ್ದೀರಿ ಎಂದು ನೀವು ಭಾವಿಸಿಕೊಳ್ಳಬೇಡಿರಿ. In Bible we have examples. ಈ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು ಉಂಟು. ಅದಕ್ಕೆ One of the best example is the people of Israel. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂದರೆ ಇಸ್ರಾಯೇಲ್ ಜನರು. And today we are going to take a lesson from them. ಈ ಇಸ್ರಾಯೇಲ್ ಜನರನ್ನು ಇಟ್ಟುಕೊಂಡು ಅವರಿಂದ ನಾವು ಕೆಲವು ಉತ್ತರಗಳನ್ನು ನಾವು ಪಡೆದುಕೊಳ್ಳೋಣ. In Tamil there is a proverb. ತಮಿಳಿನಲ್ಲಿ ಒಂದು ಈ ರೀತಿಯಾದ ಒಂದು ಉಚ್ಚಾರಣೆ ಉಂಟು. பட்டு திருந்தறதை விட சொல்லி திருந்தறது நலன். You don't Tamil. Okay. So it is better you learn from others' mistake ಬೇರೆಯವರ ತಪ್ಪಿನಿಂದ ನೀವು ಕಲಿತುಕೊಳ್ಳಬಹುದು. than you going through the mistake and learning it. ನೀವು ಆ ತಪ್ಪಿನ ಒಳಗಡೆ ಹೋಗುವುದಕ್ಕಿಂತ ಮುಂಚಿತವಾಗಿ ಬೇರೆಯವರು ಮಾಡುವಂತ ತಪ್ಪಿಂದ ನೀವು ತಿಳಿದುಕೊಳ್ಳಬಹುದು. So it's better that we learn from the mistakes of this people of Israel than we making those mistakes. ಈ ಇಸ್ರಾಯೇಲ್ ಜನರು ಮಾಡಿದ ತಪ್ಪಿನ ನಿಮಿತ್ತವಾಗಿ ನಾವು ಅದರಿಂದ ಪಾಠವನ್ನು ಕಲಿತುಕೊಳ್ಳೋಣ, ನಾವು ಹೋಗಿ ಆ ಒಂದು ತಪ್ಪಿನಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿ. So how many of you are ready to learn from their mistakes? ಎಷ್ಟು ಜನರು ಸಿದ್ಧರಾಗಿದ್ದಾರೆ ಇಸ್ರಾಯೇಲ್ ಜನರು ಮಾಡಿದ ತಪ್ಪುಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ? Hallelujah. ಹಲ್ಲೆಲೂಯಾ. Because it's interesting if you learn from the people of Israel. ನೀವು ಈ ಒಂದು ಇಸ್ರಾಯೇಲ್ ಜನಾಂಗದಿಂದ ನೀವು ಕಲಿತುಕೊಳ್ಳುವುದಾದರೆ ಬಹಳ ಒಂದು ಉತ್ತಮವಾಗಿ ಕಾಣಲ್ಪಡುವಂತದ್ದಾಗಿದೆ. Because these are the chosen people of God. ಯಾಕಂದ್ರೆ ಇವರು ದೇವರಿಂದ ಆರಿಸಿಕೊಡಲ್ಪಟ್ಟಂತ ಜನಾಂಗವಾಗಿದ್ದಾರೆ. And God loves them so much. ದೇವರು ಅವರನ್ನು ಅಧಿಕವಾಗಿ ಪ್ರೀತಿ ಮಾಡುತ್ತಾನೆ. And they have seen God doing so much of miracles in their life. ದೇವರು ತಮ್ಮ ಜೀವನದಲ್ಲಿ ಮಾಡಿದಂತ ಅನೇಕ ಅದ್ಭುತಗಳನ್ನು ಕಂಡಿದ್ದಾರೆ. But these are the people who still makes mistake. ಆದರೆ ಇದೇ ಜನರು ಇನ್ನ ತಪ್ಪುಗಳನ್ನು ಮಾಡುತ್ತಿದ್ದಾರೆ. And these are the people who are not faithful to the God. ಇದೇ ಜನರು ದೇವರಿಗೆ ನಂಬಿಗಸ್ತಿಕೆ ಇಲ್ಲದವರಾಗಿ ಕಾಣಲ್ಪಡುತ್ತಿದ್ದಾರೆ. And these are the people who disobey God. ಅದು ಮಾತ್ರವಲ್ಲದೆ ಅವಿಧತ್ವವನ್ನು ಹೊಂದಿರುವಂತ ಜನರು ಇವರೇ ಆಗಿದ್ದಾರೆ. And they are the ones who are getting even punished by God. ಅದು ಮಾತ್ರ ದೇವರಿಂದ ಅಲ್ಲಿ ಪನಿಷ್ಮೆಂಟ್ ಗಳನ್ನು ಹೊಂದಿಕೊಳ್ಳುವಂತ ಜನರಾಗಿದ್ದಾರೆ. And again they ask for forgiveness. ಅದು ಮಾತ್ರವಲ್ಲದೆ ಅಲ್ಲಿ ಪಾಪ ಕ್ಷಮಾಪಣೆಯನ್ನು ಕೇಳುವಂತವರಾಗಿದ್ದಾರೆ. And God forgives them. ನಂತರ ದೇವರು ಅವರಿಗೆ ಕ್ಷಮಿಸುತ್ತಾನೆ. And again they do the same thing. ಮತ್ತೆ ಹಿಂತಿರುಗಿ ಹೋಗಿ ಹಳೆಯ ಕಾರ್ಯಗಳನ್ನೇ ಮಾಡುತ್ತಾರೆ. So this has been a pattern with the people of Israel. ಈ ಇಸ್ರಾಯೇಲ್ ಜನರನ್ನು ನೋಡಬೇಕಾದ್ರೆ ತಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ತಿರುಗಾಡಿಕೊಂಡೇ ಬರುತ್ತಿದ್ದಾರೆ. But I believe that we don't want to get locked with this kind of pattern. ಆದ್ರೆ ನಾನು ನಂಬುತ್ತೇನೆ ಈ ರೀತಿಯಾದ ಒಂದು ಸವಾಲಿನ ಮಧ್ಯದಲ್ಲಿ ನಾವು ಕಾಣಪಡದವರಾಗಿ ಕಾಣಲ್ಪಡಬೇಕೆಂದು ನಾನು ವಿಶ್ವಾಸಿಸುತ್ತೇನೆ. Is there anyone who is there here who is wanting to get the punishment from God? ಯಾರಾದ್ರೂ ಇಲ್ಲಿ ಇದ್ದೀರಾ, ದೇವರಿಂದ ನಾನು ಶಿಕ್ಷೆಯನ್ನು ಹೊಂದಿಕೊಳ್ಳಬೇಕೆಂದು ನೀವು ಭಾವಿಸುವಂತವರು ಯಾರಾದ್ರೂ ಇದ್ದೀರಾ? Anyone? ಯಾರಾದ್ರೂ ಇದ್ದೀರಾ? No, we don't want to get punished by God. ದೇವರಿಂದ ನಮಗೆ ಶಿಕ್ಷೆಗೆ ಒಳಗಾಗಬೇಕೆಂದು ನಾವು ಎಂದಿಗೂ ನಾವು ತಿಳಿದುಕೊಳ್ಳುವುದಿಲ್ಲ. So it's better that we learn from the mistakes of these people. ಈ ಜನರು ಮಾಡಿದಂತ ತಪ್ಪುಗಳಿಂದ ನಾವು ಅದರಿಂದ ಪಾಠವನ್ನು ಕಲಿತುಕೊಳ್ಳೋಣ. Today I would like to take 5 silent destroyers that were there in the life of the people of Israel which destroyed them. ಇಲ್ಲಿ ಈ ಒಂದು ಸಂದೇಶದಲ್ಲಿ
5 ಕಾರ್ಯಗಳು ಇಸ್ರಾಯೇಲ್ ಜನರನ್ನು ನಿಧಾನವಾಗಿ ಮೌನವಾಗಿ ನಾಶಪಡಿಸಿದಂತ ಕಾರಣಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. And it is written in the book of Hosea. ಇದು ಹೋಶೇಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. And here, if you see in the book of Hosea, ನೀವು ಇಲ್ಲಿ ಹೋಶೇಯ ಪ್ರವಾದನೆ ಗ್ರಂಥದಲ್ಲಿ ನೋಡಬೇಕಾದರೆ God speaks to the people of Israel, ಅಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ದೇವರು ಮಾತನಾಡುತ್ತಾನೆ. and He is asking them to repent from their sins. ಅಲ್ಲಿ ನಿಮ್ಮ ತಪ್ಪುಗಳಿಂದ ನೀವು ಮಾಡಿದ ಪಾಪಗಳಿಂದ ಮನ ತಿರುಗಿರಿ ಎಂದು ದೇವರು ಹೇಳುತ್ತಿದ್ದಾನೆ. And when there were a trouble in Israel, ಅವರು ಇಸ್ರಾಯೇಲ್ ಅಲ್ಲಿ ಆ ಒಂದು ಇಸ್ರಾಯೇಲ್ ಜನಾಂಗದಲ್ಲಿ ಅಲ್ಲಿ ನೋಡಬೇಕಾದ್ರೆ ಕಷ್ಟಗಳು ಇರುವಂತ ಸಮಯದಲ್ಲಿ God has taught them what exactly they are supposed to do. ಅಲ್ಲಿ ಜನರು ಏನನ್ನು ಮಾಡಬೇಕೆಂದು ದೇವರು ಅವರಿಗೆ ಕಲಿಸಿಕೊಟ್ಟಿದ್ದಾನೆ. Because of their sins, they had problems coming across their way. ಅವರ ಪಾಪಗಳ ನಿಮಿತ್ತವಾಗಿ ಅವರಿಗೆ ಅನೇಕ ತೊಂದರೆಗಳು ಬರುವುದಕ್ಕೆ ಪ್ರಾರಂಭಿಸಿತು. And God has given them the solution also. ಅದು ಮಾತ್ರವಲ್ಲ, ಅದಕ್ಕೆ ದೇವರು ಪರಿಹಾರವನ್ನು ಸಹ ಅದರ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟನು. Now it was time for the king of Israel to take a decision on what to do when they were in trouble. ಈಗ ಇಸ್ರಾಯೇಲ್ ಜನಾಂಗದಲ್ಲಿ ಕಾಣಲ್ಪಡುವಂತ ಅರಸನಿಗೆ ಇವಾಗ ಕೊಟ್ಟಿರುವಂತ ಒಂದು ಸಂದರ್ಭವಾಗಿದೆ. ಈ ಒಂದು ಜನರು ತಪ್ಪು ಮಾಡುವಂತ ಸಮಯದಲ್ಲಿ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಅವನು ತೆಗೆದುಕೊಳ್ಳುವಂತ ಒಂದು We ಸಮಯವಾಗಿದೆ. will turn our Bibles towards Hosea chapter 10 verse 13. ಹೋಶೇಯನು ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. We'll read that verse. ನಾವು ಈ ಒಂದು ವಾಕ್ಯವನ್ನು ಓದೋಣ. ನೀವು ಮಾಡಿದ ವ್ಯವಸಾಯವು ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ನೀವು ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸೆವಿಟ್ಟಿದ್ದರಿಂದ ಮೋಸದ ಫಲವನ್ನು ಅನುಭವಿಸಿದ್ದೀರಿ. Okay. So now if you read this verse, ನೀವು ಈ ವಾಕ್ಯವನ್ನು ಓದುವಂತ ಸಮಯದಲ್ಲಿ it is exactly mentioned on what they did. ಇದು ಚೆನ್ನಾಗಿ ಬರೆಯಲ್ಪಟ್ಟಿದೆ ಯಾವ ಯಾವ ತಪ್ಪಾದ ಕಾರ್ಯಗಳನ್ನು ಮಾಡುತ್ತಿದ್ದರು ಎಂದು. Bible says they have plowed wickedness, ಅವರು ಹೇಳುತ್ತಾರೆ ದುಷ್ಟತನವನ್ನು ಅವರು ವ್ಯವಸಾಯದ ರೀತಿಯಲ್ಲಿ ಅಲ್ಲಿ and because of ಉಳಿದರು. that they have reaped their iniquity. ಇದರ ನಿಮಿತ್ತವಾಗಿ ಅವರು ಕೆಟ್ಟತನವನ್ನೇ ಅಲ್ಲಿ ಬೆಳೆಯಾಗಿ ಪಡೆದುಕೊಂಡರು. And they have eaten the fruits of lies. ಅದು ಮಾತ್ರವಲ್ಲ, ಅಲ್ಲಿ ಸುಳ್ಳಾದ ಒಂದು ಹಣ್ಣನ್ನೇ ತಿಂದಿದ್ದಾರೆ. And that one particular verse there, it says, because you trusted in your own way. ಯಾಕೆಂದ್ರೆ ನೀವು ನಿಮಗೆ ತೋಚಿದ ರೀತಿಯಲ್ಲಿ ಮಾರ್ಗಗಳನ್ನು ನೀವೇ ತೆಗೆದುಕೊಂಡಿದ್ದೀರಾ, ಅದರ ನಿಮಿತ್ತವಾಗಿಯೇ. So that is the exact silent destroyer. ಇದೇ ಮೌನವಾಗಿ ನಾಶಪಡಿಸುವಂತ ಕಾರ್ಯವಾಗಿದೆ. The people of Israel ಈ ಇಸ್ರಾಯೇಲ್ ಜನರು did not trust in God. ಅವರು ದೇವರ ಮೇಲೆ ವಿಶ್ವಾಸಿಸಲಿಲ್ಲ, They trusted in them. ಅವರು ತಮ್ಮ ಮೇಲೆ ವಿಶ್ವಾಸವಿಟ್ಟರು. What is them? ಅವರು ಎಂದರೆ ಯಾರು? So what usually we trust? ನಾವು ಯಾವುದರ ಮೇಲೆ ನಮ್ಮ ಭರವಸೆಯನ್ನು ಇಟ್ಟಿದ್ದೇವೆ? Say for example, you have a problem in your house. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇರುವುದಾದರೆ What is the problem that you usually get? ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದ ಸಮಸ್ಯೆಯನ್ನು ನೀವು ಅನುಭವಿಸುತ್ತೀರಾ? Anyone? Any ಯಾರಾದರೂ problems? ಹೇಳಬಹುದು, ಯಾವುದಾದರೂ ಸಮಸ್ಯೆಯನ್ನು ಹೇಳಬಹುದು. It looks like nobody has problem in home. ಈಗ ಕಾಣಲ್ಪಡುತ್ತದೆ ಯಾರಿಗೂ ಸಮಸ್ಯೆ ಇಲ್ಲ ಎಂದು. Any problems? ಏನಾದರೂ ಸಮಸ್ಯೆ ಉಂಟಾ? Financial problems? ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆ? You have financial problems? ಯಾರ ಬಳಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆ Okay. ಉಂಟು? So I will take financial problem. ನಾವು ಆರ್ಥಿಕ ಸಮಸ್ಯೆ ನಾವು So ತೆಗೆದುಕೊಳ್ಳೋಣ. now we have 10 lakhs loan, ಈಗ ತಿಳಿದುಕೊಳ್ಳಿರಿ 10 ಲಕ್ಷ ಲೋನ್ ಇದೆ ಎಂದು. and we don't have money to repay. ನಮ್ಮ ಬಳಿಯಲ್ಲಿ ಹಣವಿಲ್ಲ ಅವ್ರಿಗೆ ಹಿಂತಿರುಗಿ ಕೊಡುವುದಕ್ಕಾಗಿ. So now when the guy who has given the loan had come to recover, ಈಗ ಕೊಟ್ಟಿರುವಂತ ಹಣವನ್ನು ಹಿಂಪಡೆಯುವುದಕ್ಕಾಗಿ ಆ ಒಂದು ವ್ಯಕ್ತಿ ಬರುವಂತ ಸಮಯದಲ್ಲಿ what is the first thing that we will do? ಮೊಟ್ಟ ಮೊದಲನೇದಾಗಿ ನಾವು ಏನನ್ನು ಮಾಡುತ್ತೇವೆ? What we'll do? ನಾವೇನ್ ಮಾಡುತ್ತೇವೆ? Don't say that you will pray. ಹೇಳಬೇಡಿರಿ ನಾನು ಪ್ರಾರ್ಥಿಸುತ್ತೇನೆ ಎಂದು. Usually we don't do that. ನಾವು ಅದನ್ನು ಮಾಡುವುದಿಲ್ಲ. Suddenly we'll call our husband. ನಾವು ತಕ್ಷಣವೇ ನಮ್ಮ ಗಂಡನಿಗೆ ಫೋನ್ ಮಾಡುತ್ತೇವೆ. Suddenly we'll call our wives. ಇಲ್ಲವಾದ್ರೆ ಹೆಂಡತಿಗೆ ಕರೆ ಮಾಡುತ್ತೇವೆ. Or we'll call our relatives. ಇಲ್ಲವಾದ್ರೆ ನಮ್ಮ ಸಂಬಂಧಿಕರಿಗೆ ನಾವು ಕರೆ ಮಾಡುತ್ತೇವೆ. Or we'll call our friends. ಇಲ್ಲವಾದ್ರೆ ನಮ್ಮ ಸ್ನೇಹಿತರಿಗೆ ಕರೆಯನ್ನು And ಮಾಡುತ್ತೇವೆ. we'll ask for money. ನಂತರ ಏನು ಮಾಡುತ್ತೇವೆ? ಹಣವನ್ನು ಕೇಳುವುದಕ್ಕೆ ಪ್ರಾರಂಭಿಸುತ್ತೇವೆ. And now when we ask for money, some people will say that they will give, some people will say that they won't give. ಕೆಲವು ಬಾರಿ ಅನೇಕ ಜನರು ಹೇಳುತ್ತಾರೆ ನಾನು ಕೊಡುತ್ತೇನೆ ಎಂದು, ಇನ್ನು ಕೆಲವು ಜನರು ಹೇಳುತ್ತಾರೆ ನಾನು ಕೊಡುವುದಿಲ್ಲ ಎಂದು. So sometimes if you're lucky, you get the money. ಒಂದು ವೇಳೆ ನೀವು ಒಂದು ವೇಳೆ ಅದರಲ್ಲಿ ನೀವು ಲಕ್ಕಿ ಆಗಿರುವುದಾದರೆ ಜನ ನಿಮಗೆ ಹಣವನ್ನು ಕೊಡಬಹುದು. Sometimes you don't get the money. ಕೆಲವು ಬಾರಿಯಲ್ಲಿ ಜನರು ನಿಮಗೆ ಹಣವನ್ನು ಕೊಡದೇ ಇರಬಹುದು. So then you are stuck. ಅಲ್ಲಿ ನೀವು ಸಿಕ್ಕಾಕಿಕೊಂಡಿರುತ್ತೀರಾ. So now what will you do? ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಏನನ್ನು ಮಾಡುತ್ತೀರಾ? So now the pressure has come. ಇವಾಗ ನಿಮಗೆ ಒತ್ತಡ ಬಂದಿದೆ. And now you have to fix this problem. ನೀವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. And people are coming and asking in front of your house. ಯಾಕಂದ್ರೆ ಜನರು ನಿಮ್ಮ ಮನೆಯ ಮುಂದೆ ಬಂದು ಹಣವನ್ನು ಕೇಳುತ್ತಿದ್ದಾರೆ. And you're feeling insulted.
ಯಾಕೆಂದ್ರೆ ಇದರ ಮುಖಾಂತರವಾಗಿ ನೀವು ಅವಮಾನಕ್ಕೆ ಒಳಗಾಗುತ್ತಿದ್ದೀರಾ. The next option that you have is you go and fight. ನಂತರ ಬರುವಂತ ನಿಮಗೆ ಆಪ್ಷನ್ ಏನಂದ್ರೆ ಹೋಗಿ ನೀವು ಯುದ್ಧ ಮಾಡುವಂತದ್ದು, Or next you will call police. ಇಲ್ಲವಾದರೆ ಪೊಲೀಸಿಗೆ ನೀವು ಕರೆಯನ್ನು ಮಾಡುತ್ತೀರಾ. So this is all that we usually do when it comes to this kind of problems that you're facing in your life. ಈ ರೀತಿಯಾದ ಸಮಸ್ಯೆಗಳು ಬರುವಂತ ಸಮಯದಲ್ಲಿ ಈ ರೀತಿಯಾದ ಕಾರ್ಯಗಳನ್ನೇ ನಮ್ಮ ಜೀವಿತದಲ್ಲಿ ನಾವು ನಡೆಸಿಕೊಂಡು ಬರುತ್ತೇವೆ. What exactly it means is ಇದಕ್ಕೆ ಅರ್ಥವೇನೆಂದರೆ we rely on our thinking, ನಾವು ನಮ್ಮ ಯೋಚನೆಯ ಮೇಲೆ ನಾವು ಅವಲಂಬಿಕೆ we ಉಳ್ಳವರಾಗಿದ್ದೇವೆ, rely on our relatives, ಇಲ್ಲವಾದರೆ ನಮ್ಮ ಸಂಬಂಧಿಕರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ, we rely on our family, ಇಲ್ಲವಾದರೆ ನಮ್ಮ ಕುಟುಂಬದ ಮೇಲೆ ನಾವು ಭರವಸೆ ಇಟ್ಟಿರುತ್ತೇವೆ, we rely on our strength, ಇಲ್ಲವಾದರೆ ನಮ್ಮ ಬಲದ ಮೇಲೆ ಭರವಸೆ ಇಟ್ಟಿರುತ್ತೇವೆ, we rely on our capability of talking, ಇಲ್ಲವಾದರೆ ನಮ್ಮ ಮಾತಿನ ಮೇಲೆ ಭರವಸೆ ಇಡುತ್ತೇವೆ, or we rely on the power of police. ಇಲ್ಲವಾದರೆ ಪೊಲೀಸಿನ ಮೇಲೆ ನಾವು ಭರವಸೆ ನೀಡುತ್ತೇವೆ. We all are forced to do something like this. ನಾವು ಏನೋ ಈ ರೀತಿಯಾದ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಏನೋ ಒಂದು ಶಕ್ತಿ ಅಲ್ಲಿ Will we ತೋರ್ಪಡಿಸುತ್ತಿರುತ್ತದೆ. do it or not? ನಾವಿದನ್ನು ಮಾಡುತ್ತೇವಾ ಮಾಡುವುದಿಲ್ಲವಾ? Definitely we'll do. ನಾವು ಮಾಡುತ್ತೇವೆ. But ಆದರೆ when you are a Christian, ನೀವು ಕ್ರೈಸ್ತರಾಗಿರುವಂತ ಸಮಯದಲ್ಲಿ, when you are a child of God, ನೀವು ದೇವರ ಮಗುವಾಗಿರುವಂತ ಸಮಯದಲ್ಲಿ what God expects you to do is go to God. ದೇವರು ಏನನ್ನು ನಿಮ್ಮಿಂದ ಬಯಸುತ್ತಿದ್ದಾನೆ ಎಂದು ನೋಡಬೇಕಾದ್ರೆ ನೀವು ದೇವರ ಬಳಿಗೆ ನೀವು ಮನ ತಿರುಗಬೇಕು. And this is what exactly God expected from the people of Israel. ಇದನ್ನೇ ದೇವರು ಇಸ್ರಾಯೇಲ್ ಜನರಿಂದ ಆತನು ಆಲೋಚನೆ ಮಾಡಿ ನೋಡಿದಂತ ಕಾರ್ಯಗಳು. But unfortunately, ಆದರೆ they forgot the ways of God ಅವರು ದೇವರ ಮಾರ್ಗವನ್ನೇ ಮರೆತು ಹೋದರು. and they relied on their own strength. ಅವರು ತಮ್ಮ ಬಲದ ಮೇಲೆ ಅವಲಂಬಿಕೆ ಉಳ್ಳವರಾಗಿದ್ದರು. They misplaced the trust in something else which they are not supposed to trust. ಅವರು ನಂಬಿಕೆ ಇಡಬಾರದು ಎಂದು ತಿಳಿದುಕೊಂಡಿರುವಂತ ವಸ್ತುಗಳ ಮೇಲೆ ಅವರ ನಂಬಿಕೆಯನ್ನು ಇಡುವುದಕ್ಕೆ ಪ್ರಾರಂಭಿಸಿದರು. Today we might be in that same position. ನಾವು ಸಹ ಇದೇ ಪರಿಸ್ಥಿತಿಯಲ್ಲಿ ಕಾಣಲ್ಪಡುತ್ತಿರಬಹುದು. I don't know who you trust. ನನಗೆ ಗೊತ್ತಿಲ್ಲ ಯಾರ ಮೇಲೆ ನಿಮ್ಮ ಭರವಸೆ ಉಂಟು ಎಂದು. I don't know what you trust. ನನಗೆ ಗೊತ್ತಿಲ್ಲ ನೀವು ಯಾವುದರ ಮೇಲೆ ಭರವಸೆ ಇಟ್ಟಿದ್ದೀರಾ ಎಂದು. But one thing I know for sure. ಆದ್ರೆ ಒಂದು ಮಾತು ನನಗೆ ಗೊತ್ತು, We usually do not know this silent destroyer makes us to keep our trust in something else than God. ನಮಗೆ ಒಂದು ಗೊತ್ತಾಗದೇ ಇರುವಂತ ಕಾರ್ಯ ಏನೆಂದರೆ ಮೌನವಾಗಿ ನಮ್ಮ ನಾಶಪಡಿಸುವಂತ ಕಾರ್ಯಗಳು ದೇವರ ಮೇಲೆ ಇಟ್ಟುವಂತ ನಂಬಿಕೆಯನ್ನು ನಾಶಪಡಿಸುತ್ತದೆ ಎಂದು ನಾವು ಮರೆತು ಹೋಗುತ್ತೇವೆ. And for God it is not a big thing at all. ಆದ್ರೆ ದೇವರಿಗೆ ಇದೇನೋ ಒಂದು ದೊಡ್ಡ ಕಾರ್ಯವಲ್ಲ. Nothing is hard for the Lord. ಯಾವ ಕಾರ್ಯವೂ ಸಹ ಆತನಿಗೆ ದೊಡ್ಡದಾಗಿ ಕಾಣಲ್ಪಡುವುದಿಲ್ಲ. But for us it is hard to place our trust on God. ಇದು ನಮಗೆ ಬಹಳ ಕಷ್ಟವಾಗಿದೆ ದೇವರ ಮೇಲೆ ನಂಬಿಕೆ ಇಡುವಂತದ್ದು. We all say, we ನಾವೆಲ್ಲರೂ pray. When you are in trouble, we pray, we ask God. Everything that we say is out of emotions. ನಾವು ಯಾವಾಗಲೂ ಈ ಒಂದು ಕಷ್ಟಗಳು ಬರುವಂತ ಸಮಯದಲ್ಲಿ, ಪರಿಸ್ಥಿತಿಗಳ ಒಳಗಡೆ ನಾವು ಹೋಗುವಂತ ಸಮಯದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸುತ್ತೇವೆ. But deep inside your heart, ಆದ್ರೆ ನಿಮ್ಮ ಹೃದಯದ ಅಂತರಾಳದಲ್ಲಿ the trust that you have on God would be shaken during this kind of times. ಈ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯು ಅಲ್ಲಿ ಅಲಗಾಡುವುದಕ್ಕೆ ಪ್ರಾರಂಭಿಸುತ್ತದೆ. The moment the trust is shaken, ಆ ಒಂದು ಸಮಯದಲ್ಲಿ ನಿಮ್ಮ ನಂಬಿಕೆಯ ಅಲಗಾಡುವುದಕ್ಕೆ ಪ್ರಾರಂಭಿಸುವಂತ ಸಮಯದಲ್ಲಿ, that's when you place your trust on the world. ಆ ಒಂದು ಸಮಯದಲ್ಲಿ ನೀವು ಲೋಕದ ಮೇಲೆ ಭರವಸೆ ಇಡುವುದಕ್ಕೆ ಪ್ರಾರಂಭಿಸುತ್ತೀರಾ. And that's where our destruction begins. ಆ ಒಂದು ಸಮಯದಲ್ಲಿ ನಮ್ಮ ನಾಶನವು ಪ್ರಾರಂಭವಾಗುತ್ತದೆ. And I'll give you one example in Bible. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಸತ್ಯವೇದದಿಂದ. We'll turn our Bibles towards 2 Kings and read from chapter 19. You don't have to read it now. I'll tell you the story. ಅಲ್ಲಿ 2 ಅರಸುಗಳು 19ನೇ ಅಧ್ಯಾಯವನ್ನು ನಾವು ನೋಡೋಣ. ಆದ್ರೆ ನೀವು ಇವಾಗ ಸತ್ಯವೇದವನ್ನು ತಿರುಗಿಸುವುದು ಬೇಡ. And here King Hezekiah has faced an impossible situation in his kingdom. ಇಲ್ಲಿ ಎಜ್ಕಿಯನು ಇಲ್ಲಿ ಕಷ್ಟಕರವಾದ ಪರಿಸ್ಥಿತಿಯನ್ನು ತನ್ನ ಒಂದು ಕಿಂಗ್ಡಮ್ ಅಲ್ಲಿ ಅನುಭವಿಸುತ್ತಿದ್ದಾನೆ. And at his gates there is this Assyrian army waiting to destroy this king. ಇಲ್ಲಿ ಅಶೂರ್ಯರ ಅಲ್ಲಿ ಅರಸನ ಸೈನಿಕರು ಎಜ್ಕಿಯನ ಅರಸನ ಆ ಒಂದು ಸೈನ್ಯವನ್ನು ಆತನ ರಾಜ್ಯವನ್ನು ನಾಶಪಡಿಸುವುದಕ್ಕಾಗಿ ಎಂದು ಅಲ್ಲಿ ಬಾಗಿಲಿನಲ್ಲಿ ನಿಂತುಕೊಂಡಿದ್ದಾರೆ. If you read the verses, it is beautifully placed there. ಅಲ್ಲಿ ನೀವು ಸತ್ಯದ ವಾಕ್ಯವನ್ನು 2 ಅರಸುಗಳು 19ನೇ ಅಧ್ಯಾಯದ 14ರಿಂದ 20 ಓದುವಂತ ಸಮಯದಲ್ಲಿ ಅಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ. The moment Hezekiah heard about this, ಈ
ಈ ಒಂದು ಸಂದೇಶವನ್ನು ಹಿಜ್ಕೀಯನು ತಕ್ಷಣ ಕೇಳಿದ ತಕ್ಷಣ it is very clearly mentioned in Bible that he has taken this problem to God. ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಈ ಒಂದು ಸಮಸ್ಯೆಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋದನು. He goes to God alone ಆತನು ದೇವರಿಗೆ ಆತನು ಒಬ್ಬಂಟಿಗನಾಗಿ ಹೋಗುತ್ತಾನೆ. and he talks to God and he says that, Lord, I have this problem. ಆತನು ದೇವರ ಬಳಿಯಲ್ಲಿ ಹೋಗಿ ಮಾತನಾಡುತ್ತಾನೆ, ದೇವರೇ ನನ್ನ ಬಳಿಯಲ್ಲಿ ಈ ಒಂದು ಸಮಸ್ಯೆ ಉಂಟು. He did not call his military. ಆ ಒಂದು ವೇಳೆ ಆತನ ಸೈನ್ಯವನ್ನು ಕರೆಯಲಿಲ್ಲ, He did not call his advisors. ಇಲ್ಲವಾದ್ರೆ ಆತನಿಗೆ ಕಿವಿ ಮಾತನ್ನು ಹೇಳುವಂತವರನ್ನು ಆತನು ಕರೆಯಲಿಲ್ಲ, He did not go warming up to fight. ಇಲ್ಲವಾದ್ರೆ ಅಭ್ಯಾಸ ಮಾಡೋದಕ್ಕಾಗಿ ಹೋಗಿ ಅಲ್ಲಿ ಯುದ್ಧ ಮಾಡೋದಕ್ಕಾಗಿ ಆತನು ಅಭ್ಯಾಸಿಸಲಿಲ್ಲ. He directly went to the temple of God ಆತನು ದೇವರ ಮಂದಿರಕ್ಕೆ ಹೋದನು. and he is bringing the situation to God. ಆತನು ತನ್ನಲ್ಲಿರುವಂತಹ ಪರಿಸ್ಥಿತಿಯನ್ನು ದೇವರ ಬಳಿಯಲ್ಲಿ ಆತನು ಹಂಚಿಕೊಳ್ಳುತ್ತಿದ್ದಾನೆ. And God sees his heart. ದೇವರು ಆತನ ಹೃದಯವನ್ನು ಪರಿಶೋಧಿಸುತ್ತಾನೆ. He is a king ಆತನು ಅರಸನಾಗಿದ್ದಾನೆ. and still he took a decision to go to God when he was in times of trouble. ಆತನು ಕಷ್ಟದ ಸಮಯದಲ್ಲಿ ಆತನು ಯಾರ ಬಳಿಗೂ ಹೋಗದ ರೀತಿಯಲ್ಲಿ ತನ್ನನ್ನು ತಾನೇ ಸಿದ್ಧ ಮಾಡಿಕೊಂಡು ದೇವರ ಆಲಯಕ್ಕೆ ಹೋಗುತ್ತಾನೆ. And if you read the verses completely, the entire chapter, ನೀವು 2 ಅರಸುಗಳ 19ನೇ ಅಧ್ಯಾಯ 14ರಿಂದ 20 ಓದುವಂತ ಸಮಯದಲ್ಲಿ God answers him and he makes sure that he wins that battle victoriously. ದೇವರು ಆತನ ಒಂದು ವಿಜ್ಞಾಪನೆಗೆ ಉತ್ತರ ಕೊಟ್ಟು ಆ ಒಂದು ಯುದ್ಧದಲ್ಲಿ ಆತನಿಗೆ ಜಯವನ್ನು ಕೊಡುತ್ತಾನೆ. And today, where are we? ಈ ದಿನದಲ್ಲಿ ನಾವು ಎಲ್ಲಿ ಇದ್ದೇವೆ? Are we like this Hezekiah ನಾವು ಹಿಜ್ಕೀಯನ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೀವಾ, or like the people of Israel ಇಲ್ಲವಾದರೆ ಇಸ್ರಾಯೇಲ್ ಜನರ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೇವಾ, who has mistrusted, who has put their trust in something else in this world? ಅವರು ದೇವರ ಮೇಲೆ ನಂಬಿಕೆ ಇಡದ ರೀತಿಯಲ್ಲಿ ಲೋಕದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. Will not be able to identify this silent destroyer in our life. ನಾವು ಈ ರೀತಿಯಾಗಿರುವುದಾದರೆ ನಮ್ಮ ಜೀವನದಲ್ಲಿ ಇರುವಂತ ಮೌನವಾಗಿ ನಾಶಪಡಿಸುವಂತ ಕಾರ್ಯಗಳನ್ನು ನಾವು ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. Outside it will look like that you are trusting God. ಹೊರಗಡೆಯಿಂದ ನೋಡಬೇಕಾದ್ರೆ ನಿಮಗೆ ಅನಿಸುತ್ತದೆ ನೀವು ದೇವರ ಮೇಲೆಯೇ ನಂಬಿಕೆ ಇಟ್ಟಿದ್ದೀರಾ ಎಂದು. You will pray. ನೀವು ಪ್ರಾರ್ಥಿಸುತ್ತೀರಾ, You will read the word of God. ನೀವು ದೇವರ ವಾಕ್ಯವನ್ನು ನೀವು You ಅಭ್ಯಾಸಿಸುತ್ತೀರಾ, will come to church. ನೀವು ಸಭೆಗೆ ಬರುತ್ತೀರಾ, You will give tithes. ನೀವು ದೇವರಿಗೆ ದಶಮ ಭಾಗವನ್ನು You ಕೊಡುತ್ತೀರಾ, will give offering. ನೀವು ದೇವರಿಗೆ ನೀವು ದಶಮ ಭಾಗವನ್ನು You ಕೊಡುತ್ತೀರಾ, will speak in tongues. ನೀವು ಅಲ್ಲಿ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತೀರಾ. But ಆದರೆ you won't know at the first instance when you have trouble where you place your trust. ಆದರೆ ನಿಮಗೆ ಗೊತ್ತಾಗುವುದಿಲ್ಲ, ನಿಮಗೆ ಮೊಟ್ಟ ಮೊದಲನೇದಾಗಿ ಸಮಸ್ಯೆಗಳು ಬರುವಂತ ಸಮಯದಲ್ಲಿ ಯಾರ ಮೇಲೆ ನೀವು ನಂಬಿಕೆಯನ್ನು ಇಟ್ಟಿದ್ದೀರಾ. And Bible says very clearly in Jeremiah chapter 17 verse 7, it says, "Blessed is the man who trusts in the Lord and whose hope is the Lord." ಅದಕ್ಕೆ ಎರೆಮಿಯನು ಬರೆದ ಪುಸ್ತಕ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನಲ್ಲಿ ನಂಬಿಕೆ ಇಟ್ಟವರು ಅವಮಾನಕ್ಕೊಳಗಾಗುವುದಿಲ್ಲ. Blessed is the man who trusts the Lord ಅಲ್ಲಿ ದೇವರ ಮೇಲೆ ವಿಶ್ವಾಸವನ್ನು ಇಟ್ಟಿರುವಂತ ವ್ಯಕ್ತಿ ಆತನ ಆಶೀರ್ವಾದಕ್ಕೆ ಒಳಗಾಗಿದ್ದಾನೆ. and whose hope is the Lord. ಯಾಕಂದ್ರೆ ಆತನ ಭರವಸೆಯೇ ಯೆಹೋವನಾಗಿದ್ದಾನೆ. You have to understand this also. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. Except for God, ದೇವರನ್ನು ಹೊರತು there is no hope for you here in this world. ಈ ಲೋಕದಲ್ಲಿ ಯಾವ ಭರವಸೆಯೂ ನಿಮ್ಮ ಮುಂದೆ ನಿಂತುಕೊಳ್ಳುವುದಿಲ್ಲ. So that is exactly why you have to know where to keep your trust. ಅದರ ನಿಮಿತ್ತವಾಗಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಲ್ಲಿ ನಿಮ್ಮ ಭರವಸೆಯನ್ನು ನೀವು ಇಡಬೇಕೆಂದು. If you have understood this point, give me a hallelujah. ನೀವು ಇದನ್ನು ಅರ್ಥ ಮಾಡಿಕೊಂಡಿರುವುದಾದರೆ ಹಲ್ಲೆಲೂಯಾ ಎಂದು ಹೇಳಿರಿ. Hallelujah. ಹಲ್ಲೆಲೂಯಾ. You might not know this, ನಿಮಗೆ ಇದು ಗೊತ್ತಿಲ್ಲದೆ ಇರಬಹುದು, but from today, ಆದ್ರೆ ಇವತ್ತಿನಿಂದ if you have any trouble, ನಿಮ್ಮಲ್ಲಿ ಕಷ್ಟಗಳಿರುವುದಾದರೆ, whether it's small or whether it's big, ಒಂದು ವೇಳೆ ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು, your first instance, does it go to God in trusting Him or something else is what you have to check. ಮೊಟ್ಟ ಮೊದಲನೇದಾಗಿ ನಿಮ್ಮ ಮನಸ್ಸು ದೇವರ ಮೇಲೆ ನಂಬಿಕೆ ಇಡುವುದಕ್ಕಾಗಿ ಹೋಗುತ್ತಿದೆಯಾ, ಇಲ್ಲವಾದರೆ ಲೋಕದ ಸಂಬಂಧ ವಿಷಯಗಳಲ್ಲಿ ನಂಬಿಕೆ ಇಡುವುದಕ್ಕಾಗಿ ಹೋಗುತ್ತಿದೆಯಾ ಎಂದು ನಿಮ್ಮ ನೀವೇ ಪರೀಕ್ಷಿಸಿ ನೋಡಬೇಕು. Hallelujah. ಹಲ್ಲೆಲೂಯಾ. We'll go to the second point. ನಾವು ಎರಡನೇ ಕಾರ್ಯಕ್ಕೆ ಹೋಗೋಣ. The second point is the allure of modern idolatry. ಆಧುನಿಕ ವಿಗ್ರಹಗಳ ಮೇಲೆ ಆಕರ್ಷಣೆ ಉಳ್ಳವರಾಗಿರುವಂತದ್ದು. Now this is a tricky part. ಇದು ಬಹಳ ಒಂದು ಟ್ರಿಕಿ ಆಗಿರುವಂತ ಒಂದು And ಕಾರ್ಯ. we know the people of Israel had idols when God had clearly told them that there shall not be any other gods. ಅಲ್ಲಿ ನಮಗೆ ಚೆನ್ನಾಗಿ ಗೊತ್ತು, ಇಸ್ರಾಯೇಲ್ ಜನರು ಅಲ್ಲಿ ದೇವರು ಅಲ್ಲಿ ಆತನು ಆಜ್ಞೆಯನ್ನು ಕೊಟ್ಟಿದ್ದಾನೆ, ಯಾವ ದೇವರು ಮೂರ್ತಿಗಳನ್ನು ಮಾಡಬಾರದು ಹೇಳಿದರೂ ಸಹ ಮೂರ್ತಿಯನ್ನು ಮಾಡಿದರು. They made idols out of wood and they gold and everything. ಅವರು ಆ ಒಂದು ಮರದ ಒಂದು ಬೊಂಬೆಯನ್ನು ಇಲ್ಲವಾದ್ರೆ ಅಲ್ಲಿ ಬಂಗಾರದ ಒಂದು ಮೂರ್ತಿಯನ್ನು ಮಾಡಿದರು. But if you check today, ಆದ್ರೆ ಈ ದಿನದಲ್ಲಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂತ ಸಮಯದಲ್ಲಿ we are very cautious
that we are not going to follow what these people of Israel did. ನಾವು ಬಹಳ ಅಲ್ಲಿ ಜ್ಞಾನವುಳ್ಳವರಾಗಿದ್ದೇವೆ, ಯಾಕೆಂದ್ರೆ ನಾವು ಇಸ್ರಾಯೇಲ್ ಜನರು ನಡೆದುಕೊಂಡು ಬಂದಂತ ಮಾರ್ಗವನ್ನು ನಾವು ಅಲ್ಲಿ ಅನುಸರಿಸದೇ ಇರುವಂತ ವ್ಯಕ್ತಿಗಳಾಗಿ ಕಾಣಲ್ಪಡುತ್ತಿದ್ದೇವೆ. Because for sure we are not going to follow any idols. ಯಾಕೆಂದ್ರೆ ನಮಗೆ ಕಡಖಂಡಿತವಾಗಿ ಗೊತ್ತು ನಾವು ಯಾವ ಮೂರ್ತಿಯನ್ನು ಸಹ ನಾವು ಆರಾಧನೆ ಮಾಡುವುದಿಲ್ಲ ಎಂದು. And sometimes I've seen to an extent the Christians does not even have cross in their house. ನಾವು ಅನೇಕ ಸಮಯಗಳು ನೋಡಬೇಕಾದ್ರೆ ಕ್ರೈಸ್ತರು ನೋಡಬೇಕಾದ್ರೆ ಅವರು ತಮ್ಮ ಮನೆಗಳಲ್ಲಿ ಆ ಒಂದು ಶಿಲುಬೆಯ ಆಕಾರವನ್ನು ಸಹ ಇಡುವುದಿಲ್ಲ. Because they might feel that it is an idol that we are not supposed to worship. ಯಾಕಂದ್ರೆ ಕೆಲವು ಬಾರಿ ಅವರು ಆಲೋಚನೆಗೆ ತಂದುಕೊಳ್ಳುತ್ತಾರೆ ಇದು ಒಂದು ಆ ಒಂದು ಮೂರ್ತಿ ಆಗಿದೆ, ಅದರ ನಿಮಿತ್ತವಾಗಿ ಅದನ್ನು ಇಡಬಾರದು ಎಂದು ತಿಳಿದುಕೊಳ್ಳುತ್ತಾರೆ. Okay, now what is the problem in that? ಇದರಿಂದ ಬರುವಂತ ಸಮಸ್ಯೆ ಏನು? So we don't have any idols and we don't worship any idols. ನಾವು ಯಾವ ಮೂರ್ತಿಯನ್ನು ಸಹ ಇಟ್ಟುಕೊಂಡಿಲ್ಲ, ಅದು ಮಾತ್ರ ಅಲ್ಲ ಯಾವ ಮೂರ್ತಿಯನ್ನು ಸಹ ನಾವು ಆರಾಧನೆ ಮಾಡುತ್ತಿಲ್ಲ. And we are not like people of Israel. ನಾವು ಇಸ್ರಾಯೇಲ್ ಜನರ ರೀತಿಯಲ್ಲಿ ಕಾಣಲ್ಪಡುತ್ತಿಲ್ಲ. And we follow that commandment very prompt. ನಾವು ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಯನ್ನು ನಾವು ಚಾಚು ತಪ್ಪದೆ ನಾವು ಹಿಂಬಾಲಿಸುತ್ತಿದ್ದೇವೆ. But unfortunately, ಆದರೆ ಕಾಲಕ್ರಮೇಣ Bible has a different translation for idol. ಆದ್ರೆ ಸತ್ಯವೇದದಲ್ಲಿ ಈ ಒಂದು ವಿಗ್ರಹ ಎಂದು ಹೇಳುವುದಕ್ಕೆ ಅನೇಕ ಉದಾಹರಣೆಗಳು ಕೊಡಲ್ಪಟ್ಟಿದೆ. And the Bible very clearly says, ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, anything that takes the place above God, ದೇವರನ್ನು ಬಿಟ್ಟು ಬೇರೆ ಯಾವ ವಸ್ತುವಾದರೂ ಆತನಿಗಿಂತ ದೊಡ್ಡದಾಗಿ ಕಾಣಲ್ಪಡುವುದಾದರೆ it is idol. ಅದು ಮೂರ್ತಿಯಾಗಿ ಕಾಣಲ್ಪಡುತ್ತಿದೆ. And that is exactly where we fail to understand what idol is. ಇದೇ ಒಂದು ಸಮಯದಲ್ಲಿ ನಾವು ಇದು ಮೂರ್ತಿ ಎಂದು ನಾವು ಅರ್ಥೈಸಿಕೊಳ್ಳುವುದನ್ನು ನಾವು ವಿಫಲತೆಯನ್ನು ಅನುಭವಿಸುತ್ತೇವೆ. How many of you know what all the idols that you have in your life? ಎಷ್ಟು ಜನರಿಗೆ ಗೊತ್ತು ನಮ್ಮ ಜೀವಿತದಲ್ಲಿ ಈ ರೀತಿಯಾದ ಮೂರ್ತಿಗಳು ಇದೆ ಎಂದು? How many of you have ಎಷ್ಟು ಜನರಿಗೆ ಗೊತ್ತು? idols? ಎಷ್ಟು ಜನರಲ್ಲಿ ಈ ರೀತಿಯಾದ ಮೂರ್ತಿಗಳಿದೆ? Or else I'll give you one example. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. So do you have any cine stars as your fans? ಒಂದು ವೇಳೆ ಸಿನಿಮಾ ಚಿತ್ರರಂಗದಲ್ಲಿ ಇರುವಂತ ಹೀರೋಯಿನ್ಗಳ ನೀವು ಯಾರಾದರೂ ಒಂದು ಇಷ್ಟಪಡುವಂತವರಾಗಿದ್ದೀರಾ? How many of you fan of Rajinikanth? ಎಷ್ಟು ಜನ ರಜನಿಕಾಂತ್ ಎಂದರೆ ಇಷ್ಟ? It looks like nobody wants to lift your hands. ಇಲ್ಲಿ ಯಾರು ಕರಗಳನ್ನು ಎತ್ತಬೇಕೆಂದು ಯಾರು ಇಷ್ಟಪಡುತ್ತಿಲ್ಲ. Okay, Punit Rajkumar. ಪುನೀತ್ ರಾಜ್ಕುಮಾರ್, The one fan is there. ಒಬ್ಬ ಅಂಕಲ್. You can lift, no problem. Pastor is not going to shoot you. ನೀವು ಕರಗಳನ್ನು ಎತ್ತಬಹುದು, ದೇವ ಸೇವಕರು ನಿಮ್ಮನ್ನು ಶೂಟ್ ಮಾಡುವುದಿಲ್ಲ. Okay. So Aishwarya Rai. ಐಶ್ವರ್ಯ ರಾಯ್. Anybody else? No cine stars. ಯಾರಾದರೂ You cannot lie in church. That is one more ಸಭೆಯಲ್ಲಿ ನೀವು problem. ಸುಳ್ಳು ಹೇಳಬಾರದು. Okay, I'm not going to tell names. Just tell me if you have any fans in your life. They can be even cricket stars. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾರಾದರೂ So how many of you fans CSK fans? ಎಷ್ಟು ಜನರು CSK ಅನ್ನು ಇಷ್ಟಪಡುತ್ತೀರಾ? No, CSK. I'm just checking. ಎಷ್ಟು ಜನರು ಇಲ್ಲಿ No CSK CSK. ಅನ್ನು ಇಷ್ಟಪಡುತ್ತೀರಾ? Okay, CSK fans are there. Okay, RCB fans. Okay. So now this is exact problem that we are talking about. ಇದೇ ಒಂದು ಸಮಸ್ಯೆಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. We don't know that it is an idol. ನಮಗೆ ಗೊತ್ತಾಗದೇ ಇರುವಂತ ಒಂದು ಮೌನವಾಗಿ ನಾಶಪಡಿಸುವಂತ ಒಂದು ಸನ್ನಿವೇಶಗಳು. Don't worry. I also used to be fan of Kamal Haasan. ಚಿಂತೆ ಮಾಡಬೇಡಿರಿ, ನಮ್ಮ ದೇವ ಸೇವಕರು ಸಹ ಕಮಲ್ ಹಾಸನ್ ಮೇಲೆ ದೊಡ್ಡ ಒಂದು ಆಕರ್ಷಣೆ And the ಇಟ್ಟುಕೊಂಡಿದ್ದರು. first movie that I saw also was his movie. ಮೊಟ್ಟ ಮೊದಲಾಗಿ ನೋಡಿದಂತ ಒಂದು ಸಿನಿಮಾ ಎಂದರೆ ಅವರ ಸಿನಿಮಾವಾಗಿದೆ. Because we don't know. ಯಾಕಂದ್ರೆ ನಮಗೆ ಗೊತ್ತಿಲ್ಲ. To a point where what happened was, the first show, the first day I have to be there. ಅವರು ಯಾವ ರೀತಿಯಾಗಿ ಅಲ್ಲಿ ಒಂದು ನಡೆಸಿಕೊಂಡು ಬರ್ತಿದ್ದಾರೆ ನೋಡಬೇಕಾದ್ರೆ ಮೊಟ್ಟ ಮೊದಲೇದಾಗಿ ಅದು ಸಿನಿಮಾ ಬರುವಂತ ದಿನದಲ್ಲೇ ಮೊಟ್ಟ ಮೊದಲೇದಾಗಿ ನಾನು ನೋಡಬೇಕು ಎಂದು ಆ ಒಂದು ಭಾವನೆಯಿಂದ ಅವರು ತುಂಬಿದರು. Because that's how crazy I am, because I am his fan. ಯಾಕಂದ್ರೆ ಅವರು ಅಷ್ಟು ಒಂದು ಆಕರ್ಷಣೆ ಉಳ್ಳವರಾಗಿದ್ದರು, ಯಾಕಂದ್ರೆ ಅವರನ್ನು ಬಹಳವಾಗಿ ಪ್ರೀತಿಸುವಂತವರಾಗಿದ್ದರು. On the other side, I am a pastor's son. ಅದಾದ ನಂತರ ಅದು ಮಾತ್ರವಲ್ಲದೆ ಒಬ್ಬ ದೇವ ಸೇವಕರ And ಮಗನಾಗಿದ್ದಾರೆ. I go to church. ನಾನು ಸಭೆಗೆ ಹೋಗುತ್ತಿದ್ದರು. I play keyboard. ಅವರು ಕೀಬೋರ್ಡ್ ಅನ್ನು ನುಡಿಸುತ್ತಾರೆ. And I sing. ಆ ದೇವರಿಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. I pray. ಪ್ರಾರ್ಥಿಸುತ್ತಾರೆ. So everything I do. ಎಲ್ಲವನ್ನು ಮಾಡುತ್ತಾರೆ. But on the other side, who is my fan? ಇನ್ನೊಂದು ಭಾಗದಲ್ಲಿ ನೋಡಬೇಕಾದ್ರೆ ಯಾರ ಮೇಲೆ ಆಕರ್ಷಣೆ ಉಳ್ಳವರಾಗಿದ್ದಾರೆ? Kamal Haasan. ಕಮಲ್ ಹಾಸನ್. Imagine. ಯೋಚನೆ ಮಾಡಿ. So now God comes. ಈಗ ದೇವರು ಬರುತ್ತಾರೆ. So now I've never proclaimed or told anyone that God is my fan. ನಾನು ಎಂದಿಗೂ ಯಾರ ಬಳಿಯಲ್ಲೂ ಸಹ ನಾನು ಹೋಗಿ ವಿಜ್ಞಾಪನೆ ಮಾಡಿಲ್ಲ ದೇವರು ನನಗೆ ದೊಡ್ಡ ಆಕರ್ಷಣೆ ಉಳ್ಳವನಾಗಿದ್ದಾನೆ. But I told that
Kamal Hassan is my fan. ಅದನ್ನ ಅನೇಕ ಜನರ ಬಳಿಯಲ್ಲಿ ಹೋಗಿ ನಾನು ಹೇಳಿದ್ದೇನೆ, ಕಮಲ್ ಹಾಸನ್ ಅನ್ನು ನೋಡುವುದಾದ್ರೆ ನನಗೆ ಬಹಳ ಆಕರ್ಷಣೆ ಉಂಟು If you ಎಂದು. see from the perspective of God, ಆದ್ರೆ ದೇವರ ದೃಷ್ಟಿಯಿಂದ ನೋಡುವಂತ ಸಮಯದಲ್ಲಿ I have kept Kamal Hassan above God. ಕಮಲ್ ಹಾಸನ್ ಅವರನ್ನು ದೇವರಿಗಿಂತ ದೊಡ್ಡದಾಗಿ ಇಟ್ಟಿರುವಂತವರಾಗಿದ್ದಾರೆ. Okay, forget about that now. ಇದನ್ನು ಮರೆತು ಬಿಡಿರಿ. We will come to the family. ಈಗ ಕುಟುಂಬಕ್ಕೆ ಬರೋಣ. Who is the one which you most like in the family? ನಿಮ್ಮ ಕುಟುಂಬದಲ್ಲಿ ಯಾರನ್ನು ಬಹಳವಾಗಿ ನೀವು ಇಷ್ಟಪಡುವಂತವರಾಗಿದ್ದೀರಾ? All are laughing. I'll give you one more option. ಇನ್ನೊಂದು ಉದಾಹರಣೆ ಕೊಡಿ. You look at somebody who is next to you. ಪಕ್ಕದಲ್ಲಿ ಇರುವಂತವರನ್ನು ನೋಡಿರಿ, Ask them, ಕೇಳಿರಿ, who is the most beloved in your family? ನಿಮ್ಮ ಕುಟುಂಬದಲ್ಲಿ ಯಾರು ನಿಮಗೆ ಬಹಳ ಪ್ರೀತಿ ಉಳ್ಳವರು? You can ask them. You can just find out. Okay? So they have told one name. ಅವರು ಒಂದು ಹೆಸರನ್ನು ಹೇಳಿರಬಹುದು. ಇವಾಗ It can be husband, ಒಂದು ವೇಳೆ ಗಂಡನಾಗಿರಬಹುದು, or it can be wife, ಹೆಂಡತಿ ಆಗಿರಬಹುದು, or it can be child, ಮಗು ಆಗಿರಬಹುದು, anyone in the family. ಯಾರಾದರೂ ಆಗಿರಬಹುದು ಕುಟುಂಬದಲ್ಲಿ. So now, ಇವಾಗ I've heard people crying in funerals. ಅಲ್ಲಿ ಒಂದು ಮರಣದ ಸಮಯದಲ್ಲಿ ಅನೇಕ ಜನರು ಅಳುವುದನ್ನು ನಾನು ನೋಡಿದ್ದೇನೆ. They say that how am I going to live without you? ಅವ್ರು ಹೇಳುವಂತ ಕಾರ್ಯ ಏನೆಂದರೆ, ನೀನು ಇಲ್ಲದೆ ನಾನು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು. Okay, this is when people die. ಜನರು ಮರಣಕ್ಕೆ ಒಳಗಾಗುವಂತ ಸಮಯದಲ್ಲಿ ಈ ರೀತಿಯಾಗಿ ಅವರ ಸಂಬಂಧಿಕರು ಹೇಳುವಂತ ಕಾರ್ಯ. They say the same dialogue when they are in love with that person. ಇದೇ ಡೈಲಾಗ್ ಅನ್ನು ಅವರು ಪ್ರೀತಿಯಿಂದ ಅವರು ಇರುವಂತ ಸಮಯದಲ್ಲಿಯೂ ಸಹ ಅದೇ ಡೈಲಾಗ್ ಅನ್ನು ಹೇಳಿರುತ್ತಾರೆ. Same dialogue. How am I going to live without you? ಯಾವ ರೀತಿಯಾಗಿ ನನ್ನ ಜೀವನ ನಡೆಸುವಂತದ್ದು ನೀನು ಇಲ್ಲದೆ ಇರುವುದಾದರೆ. Imagine. ಯೋಚನೆ ಮಾಡಿರಿ. Okay, so dialogue is the same for both when you are in the moments of love as well as when you are in the moments of death. ಇದೇ ರೀತಿಯಾದ ಡೈಲಾಗ್ ಅನ್ನು ಅವರು ಇರುವಂತ ಸಮಯದಲ್ಲಿಯೂ ಇಲ್ಲದೆ ಇರುವಂತ ಸಮಯದಲ್ಲಿ ಇದೇ ರೀತಿಯಾದ ಡೈಲಾಗ್ ಅನ್ನು ಅಲ್ಲಿ ಹೇಳಿರುತ್ತಾರೆ. Now God is seeing them. ಈಗ ದೇವರು ಅವರನ್ನು ನೋಡುತ್ತಿದ್ದಾನೆ. Actually it was supposed to be God who should be first. ಇಲ್ಲಿ ನೋಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದೇವರು ಮಧ್ಯಸ್ಥಿಕೆಯನ್ನು ವಹಿಸಬೇಕಿತ್ತು. And this dialogue belongs to God. ಯಾಕೆಂದ್ರೆ ಈ ಒಂದು ಡೈಲಾಗ್ ದೇವರಿಗೆ ಸಮರ್ಪಿತವಾಗಿದೆ. But unfortunately, ಆದರೆ we use it for humans. ನಾವು ಜನರಿಗೆಂದು ನಾವು ಉಪಯೋಗಿಸುತ್ತೇವೆ. And to my surprise, ಇದು ನನಗೆ ಬಹಳ ಆಶ್ಚರ್ಯವಾಗಿದೆ. I have seen both people. ನಾನು ಈ ರೀತಿಯಾದ ಎರಡು ರೀತಿಯಾದ ಜನರನ್ನು ನೋಡಿದ್ದೇವೆ. I have seen people who are in love making that dialogue. ನಾನು ಜನರನ್ನು ನೋಡಿದ್ದೇನೆ ಪ್ರೀತಿಯಲ್ಲಿ ಇರುವಂತ ಸಮಯದಲ್ಲಿ ಈ ರೀತಿಯಾದ ಒಂದು ಡೈಲಾಗ್ ಅನ್ನು ಹೇಳುತ್ತಾರೆ. I have seen people, the same people making the same dialogue during the death ceremony. ಅದು ಮಾತ್ರವಲ್ಲ, ಅಲ್ಲಿ ಮರಣದ ಸಮಯದಲ್ಲಿಯೂ ಸಹ ಅಲ್ಲಿ ನೋಡಬೇಕಾದ್ರೆ ಈ ರೀತಿಯಾದ ಡೈಲಾಗ್ ಅನ್ನೇ ಅಲ್ಲಿ ಜನರು ಸಹ And I have ಹೇಳುವಂತವರಾಗಿದ್ದಾರೆ. seen those people continuing moving on in their life without their partners. ಅದು ಮಾತ್ರವಲ್ಲದೆ ಮುಂದೆ ಬರುವಂತ ಜೀವನದಲ್ಲಿ ಅವರು ಇರುವಂತ ಸಹ ಇದು ಇಲ್ಲದೆ ಇರುವಂತವರನ್ನು ಅವರನ್ನು ಬಿಟ್ಟು ಮುಂದಕ್ಕೆ ಹೋಗುವುದನ್ನು ನಾವು ನೋಡಿದ್ದೇವೆ. The same person who said, how can I live without you, is living. ಯಾವ ವ್ಯಕ್ತಿಯು ನೀನು ಇಲ್ಲದೆ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಲಿ ಅಂತ ಹೇಳಿದಂತ ವ್ಯಕ್ತಿಯು ಈಗ ಇಲ್ಲದೆ ಇರುವಂತ ವ್ಯಕ್ತಿಯನ್ನು ಬಿಟ್ಟು ತಮ್ಮ ಜೀವನ ನಡೆಸಿಕೊಂಡು ಹೋಗುತ್ತಿದ್ದಾರೆ. And the person who said, who is in love with somebody, when they are not there, they are still living. ಒಬ್ಬ ವ್ಯಕ್ತಿಯು ನಾನಿನ್ನು ಪ್ರೀತಿಸುತ್ತೇನೆ ನಿನ್ನ ಹೊರತು ನಾನು ಇರುವುದಕ್ಕಾಗುವುದಿಲ್ಲ ಎಂದು ಹೇಳಿದಂತ ವ್ಯಕ್ತಿಯು ಅವರು ಇಲ್ಲದೆ ಇರುವಂತಹ ಸಮಯದಲ್ಲಿಯೂ ತಮ್ಮ ಜೀವನವನ್ನು ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. But God, who really loved this world, ಆದ್ರೆ ದೇವರು ನಿಜವಾಗಿಯೂ ಈ ಲೋಕವನ್ನು ಪ್ರೀತಿಸಿ, who said he is going to give his only begotten son to this world, ಆತನು ಹೇಳಿದಂತ ಕಾರ್ಯ ನನ್ನ ಸ್ವಂತ ಮಗನನ್ನೇ ಈ ಲೋಕಕ್ಕಾಗಿ ಕೊಡುತ್ತೇನೆ. and Jesus said he loves you, ಯೇಸು ಕ್ರಿಸ್ತನು ಹೇಳಿದನು ನಾನು ನಿನ್ನನ್ನು ಪ್ರೀತಿಸುತ್ತೇನೆ. and he came and he said he will even give a life for you, ಆತನು ಬಂದು ಹೇಳಿದನು ನಾನು ನಿನಗೆಂದು ನನ್ನ ಜೀವನವನ್ನೇ ಕೊಡುತ್ತೇನೆ. and he gave his life, ಆತನು ತನ್ನ ಜೀವನವನ್ನೇ ನಮಗೆ ಸಮರ್ಪಿಸಿದನು. and he died for us, ಆತ ನಮಗೋಸ್ಕರ ಮರಣಕ್ಕೆ ಒಳಗಾದನು. and we are quiet. ನಾವು ಮೌನವಾಗಿದ್ದೇವೆ. We say ನಾವು ಹೇಳುತ್ತೇವೆ that our family, ನಮ್ಮ ಕುಟುಂಬ, my boyfriend, ನಮ್ಮ ಬಾಯ್ ಫ್ರೆಂಡ್, my girlfriend, ನಮ್ಮ ಗರ್ಲ್ ಫ್ರೆಂಡ್, my husband, ನನ್ನ ಗಂಡನು, my wife, ನನ್ನ ಹೆಂಡತಿ, my ajji, ಅಜ್ಜಿ, say all these things, ಇವೆಲ್ಲವನ್ನು ಹೇಳುತ್ತೇವೆ. and you love them more than the one who gave the life for you. ಅವರನ್ನು ನಿಮಗೆಂದು ಜೀವನವನ್ನು ಕೊಟ್ಟವನಿಗಿಂತ ಅಧಿಕವಾಗಿ ಪ್ರೀತಿಸುವಂತವರಾಗಿದ್ದೀರಾ. And that is the idol. ಇದೇ ಒಂದು ವಿಗ್ರಹ And ಆರಾಧನೆಯಾಗಿದೆ. this exactly we don't know, we don't realize that. ಇದು ನಮಗೆ ಅರಿವಿಕೆ ಇಲ್ಲದ ರೀತಿಯಲ್ಲಿ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ. When you love anything of this world ನೀವು ಒಂದು ವೇಳೆ ಲೋಕದಲ್ಲಿ ಕಾಣಲ್ಪಡುವಂತ ಯಾವುದೇ ಒಂದು ಕಾರ್ಯವನ್ನು more ಪ್ರೀತಿಸುವುದಾದರೆ than God,
ದೇವರಿಗಿಂತ ಅಧಿಕವಾಗಿ ಪ್ರೀತಿ ಮಾಡುವುದಾದರೆ, that is an idol in your life which is silently destroying your life. ಇದು ಒಂದು ವಿಗ್ರಹವಾಗಿದೆ. ಅದು ಮಾತ್ರವಲ್ಲ, ಮೌನವಾಗಿ ನಿಮ್ಮ ಜೀವನವನ್ನು ನಾಶ ಮಾಡುವಂತದ್ದಾಗಿದೆ. And sometimes even more worst idol is yourself. ಕೆಲವು ಸಮಯದಲ್ಲಿ ಅಧಿಕವಾಗಿ ನಮ್ಮ ನಾಶಪಡಿಸುವಂತ ಒಂದು ವಿಗ್ರಹ ಎಂದರೆ ನಾವುಗಳಾಗಿದ್ದೇವೆ. And we go and stand in front of the mirror. ನಾವು ಹೋಗಿ ಆ ಒಂದು ಕನ್ನಡಿಯ ಮುಂದೆ ನಿಂತುಕೊಳ್ಳುವಂತ ಸಮಯದಲ್ಲಿ Feel that, oh my God, how beautiful I look. ಕೆಲವು ಬಾರಿ ನಾವು ಅಂದುಕೊಳ್ಳುತ್ತೇವೆ, ಓ ನಾನು ಎಷ್ಟು ಸುಂದರವಾಗಿ ಕಾಣಲ್ಪಡುತ್ತೇನೆ. And we have to make ourselves more beautiful. ನಾವು ನಮ್ಮ ಅಧಿಕವಾಗಿ ಸುಂದರವಾಗಿ ಕಾಣಲ್ಪಡಬೇಕು. What can we do? ಏನು ಮಾಡುತ್ತೇವೆ? We can go buy lipstick. ಹೋಗಿ ಲಿಪ್ಸ್ಟಿಕ್ ಅನ್ನು ಹಾಕಿಕೊಳ್ಳುತ್ತೀರಾ? We can buy fairness cream. ಒಂದು ಕ್ರೀಮ್ ಅನ್ನು ತೆಗೆದುಕೊಳ್ಳುತ್ತೀರಾ? Straighten the hair. ನಿಮ್ಮ ಕೂದಲನ್ನು ಸರಿ What ಮಾಡಿಕೊಳ್ಳುತ್ತೀರಾ? kind of shampoo that we can use that makes our hair curly and jumpy? ಯಾವ ರೀತಿಯಾದ ಶಾಂಪೂವನ್ನು ತೆಗೆದುಕೊಳ್ಳುವುದಾದರೆ ನನ್ನ ಕೂದಲು ಗುಂಗುರು ಕೂದಲಿಯಾಗಿ ಮಾರ್ಪಡುತ್ತದೆ, ಯಾವ ರೀತಿಯಾಗಿ ಚೆನ್ನಾಗಿ ಕಾಣಲ್ಪಡುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ? What kind of dress can I buy? ಯಾವ ರೀತಿಯಾದ ವಸ್ತ್ರವನ್ನು ನಾನು ಖರೀದಿಸಬಹುದು? I recently came across one name of the dress, Sharara. ನಮ್ಮ ದೇವ ಸೇವಕರು ಈಗ ಒಂದು ಡ್ರೆಸ್ಸಿನ ಹೆಸರನ್ನು ತಿಳಿದುಕೊಂಡಿದ್ದಾರೆ, ಶರರ ಎಂದು. I was like, what kind of name is that? ಇದು ಯಾವ ರೀತಿಯಾದ ಹೆಸರು? All that I heard was Sharbat. ಯಾವಾಗಲೂ ನಾವು ಅಲ್ಲಿ ಶರ್ಬತ್, ಅಲ್ಲಿ ನಿಂಬೆ ರಸ ಕುಡಿತೀವಲ್ಲ, ಆ ಹೆಸರು ಮಾತ್ರ ತಿಳಿದುಕೊಂಡಿದ್ದರು. People say that Sharara dress, Sharara dress, Sharara dress. I was like, I wanted to see that Sharara. ಜನರು ಹೇಳುತ್ತಿದ್ದರು ಶರರ ಡ್ರೆಸ್ ಅಂತ. ನಾನು ಈ ಒಂದು ಶರರ ಡ್ರೆಸ್ ಯಾವ ರೀತಿಯಾಗಿರುತ್ತದೆ ಎಂದು ನಾನು ನೋಡುವುದಕ್ಕೆ ನಾನು ಇಷ್ಟಪಟ್ಟೇನೆ. I went and saw that in the shop. I was like, it is a normal dress. ನಮ್ಮ ದೇವ ಸೇವಕರು ಆ ಒಂದು ಅಂಗಡಿಗೆ ಹೋಗಿ ನೋಡಿದರು, ಯಾವ ರೀತಿಯಾದ ವಸ್ತ್ರ ಎಂದು. ನೋಡಬೇಕೆ ಸಾಧಾರಣವಾದಂತ ವಸ್ತ್ರ. But people are so crazy. ಆದ್ರೆ ಜನರು ನೋಡಬೇಕಾದ್ರೆ ಹುಚ್ಚರ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದಾರೆ. They go buy the complete shop which has Sharara and come off. ಆ ಒಂದು ಅಂಗಡಿಯಲ್ಲಿ ಕಾಣಲ್ಪಡುವಂತ ಪ್ರತಿಯೊಂದು ವಸ್ತುವನ್ನು, ಅಲ್ಲಿರುವಂತ ಪ್ರತಿಯೊಂದು ವಸ್ತ್ರವನ್ನು ಅಲ್ಲಿ ಖರೀದಿ ಮಾಡಿಕೊಂಡು ಬರುವಂತ ಹುಚ್ಚ ಜನರಿದ್ದಾರೆ. And during the Christmas and New Year season, I went and saw there was no Sharara in the shop. ಆ ಒಂದು ಕ್ರಿಸ್ಮಸ್ ಸಮಯದಲ್ಲಿ, ನ್ಯೂ ಇಯರ್ ಸಮಯದಲ್ಲಿ ನಾನು ಹೋಗಿ ಅಂಗಡಿಯಲ್ಲಿ ಶರರ ಡ್ರೆಸ್ ಅನ್ನು ನೋಡಬೇಕಾದ್ರೆ ಒಂದು ಸಹ ಕಾಣಲ್ಪಡಲಿಲ್ಲ. Which means they made themselves an idol and they wanted for sure to get that dress, and that dress also has become an idol for them. ಈ ಒಂದು ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ಆ ಒಂದು ವಸ್ತ್ರವು ಅವರಿಗೆ ಒಂದು ವಿಗ್ರಹವಾಗಿ ಕಾಣಲ್ಪಡುತ್ತಿದೆ. ಅದನ್ನು ನಾನು ತೆಗೆದುಕೊಳ್ಳಬೇಕು ಎಂದು ಇಷ್ಟಪಟ್ಟು ತೆಗೆದುಕೊಳ್ಳುವಂತವರಾಗಿದ್ದರು. And sometimes I also do that. Unknowingly we do that. ಕೆಲವು ಸಮಯದಲ್ಲಿ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾನು ಸಹ ಆ ಒಂದು ಕಾರ್ಯಗಳನ್ನು ಮಾಡಿದ್ದೇನೆ. I would want a certain material or look of tie. ಒಂದು ವೇಳೆ ಟೈ ಅನ್ನು ಹಾಕಿಕೊಳ್ಳುವುದಕ್ಕೆ ಯಾವುದೊಂದು ಚೆನ್ನಾಗಿರುವಂತ ಟೈ ಅನ್ನು ನಾನು ನೋಡುವುದಾದರೆ, Won't believe I will go at least to 20-30 shops to take that tie. ಒಂದು ವೇಳೆ ಆ ಒಂದು ಟೈ ನನಗೆ ಇಷ್ಟವಾಗುವುದಾದರೆ ಅದೇ ರೀತಿಯಾದ ಟೈ ಸಿಗೋವರೆಗೂ ಒಂದು 20-30 ಅಂಗಡಿಗಳಿಗೆ ನಾನು ಹೋಗಿ ನಾನು ವಿಚಾರಿಸುತ್ತೇನೆ. And one moment ಒಂದು ಸಮಯದಲ್ಲಿ I got that tie. ಒಂದು ವೇಳೆ ಆ ಒಂದು ಟೈ ನನಗೆ ಸಿಗುವುದಾದರೆ, And I almost I'm coming to the billing counter. ನಾನು ಅಲ್ಲಿ ದುಡ್ಡನ್ನು ಕೊಡುವುದಕ್ಕೆ ಅಲ್ಲಿ ಸಮಯ ಬರುವಂತ ಸಮಯದಲ್ಲಿ I was little thinking, what am I doing? ನಾನು ಯೋಚನೆ ಮಾಡುತ್ತಿದ್ದೇನು, ನಾನು ಏನನ್ನು ಮಾಡುತ್ತಿದ್ದೇನೆ. Just for this one tie, ಈ ಒಂದು ಟೈಗೋಸ್ಕರ I walked so many showrooms. ನಾನು ಅನೇಕ ಅಂಗಡಿಗಳಿಗೆ ನಾನು ಕಾಲನ್ನಿಟ್ಟಿದ್ದೇನೆ. Why this tie has to take so much of importance? ಯಾಕೆ ಈ ಒಂದು ಟೈಗೆ ಇಷ್ಟೊಂದು ಮುಖ್ಯತ್ವವನ್ನು ನಾನು ಕೊಡುತ್ತಿದ್ದೇನೆ? Then I realized ನಂತರ ನಾನು ಆಲೋಚನೆಗೆ ಒಳಪಟ್ಟೆನು. I have made the tie as an idol in my life. ಆ ಒಂದು ಟೈಯನ್ನು ನನ್ನ ಜೀವನದಲ್ಲಿ ಒಂದು ಮೂರ್ತಿಯಾಗಿ ನಾನು ಮಾಡಿಕೊಂಡಿದ್ದೇನೆ. And that tie has made me walk so much and driven me. ಆ ಒಂದು ಟೈ ನನ್ನನ್ನು ಈ ಒಂದು ಆಕರ್ಷಣೆಗೆ ಒಳಪಡಿಸಿ ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ. And it had made me follow it. ಅದು ಮಾತ್ರವಲ್ಲದೆ ಅದನ್ನು ಹಿಂಬಾಲಿಸುವ ರೀತಿಯಲ್ಲಿ ನನ್ನನ್ನು ಮಾರ್ಪಡಿಸಿದೆ, Until I buy that. ಅದನ್ನು ಖರೀದಿಸುವವರೆಗೂ. So is that a real thing that I am supposed to do, or I should be in control of what I am supposed to do? ಆ ಒಂದು ಟೈ ನನ್ನ ಮೇಲೆ ದೊರೆತನ ಮಾಡಬೇಕಾ, ಇಲ್ಲವಾದ್ರೆ ನಾನು ದೊರೆತನ ಮಾಡಬೇಕಾ? You won't believe I left the tie and I came off. ನೀವು ನಂಬುವುದಿಲ್ಲ, ನಾನು ಆ ಒಂದು ಟೈಯನ್ನು ಬಿಟ್ಟು ನಾನು ಹಿಂತಿರುಗಿ ಬಂದೆನು. That's when I realized, ನಂತರ ನಾನು ಆಲೋಚನೆಗೆ ತಂದುಕೊಂಡೆನು, no, I cannot value anything other than God in my life which can drive me away from the kingdom of God. ಯಾವುದು ಸಹ ನಾನು ಅಮೂಲ್ಯವೆಂದು ಎಣಿಸುವುದಿಲ್ಲ. ಯಾವ್ದು ದೇವರ ರಾಜ್ಯದಿಂದ ನನ್ನನ್ನು ಹೊರಪಡಿಸುತ್ತದೋ ಅದು ಯಾವುದು ಅಮೂಲ್ಯವೆಂದು ನಾನು ತಿಳಿದುಕೊಳ್ಳಬೇಕೆಂದು ಅಲ್ಲಿ ಆ ಒಂದು ಸಮಯದಲ್ಲಿ ನಾನು ತಿಳಿದುಕೊಂಡೇನು. I'll tell you one more thing that happened after that. ಇನ್ನೊಂದು ಒಂದು ಉದಾಹರಣೆ ಹೇಳುತ್ತೇನೆ, ಏನ್ ನಡೆಯಿತು ಎಂದು. After that there was my birthday. ಅದಾದ ನಂತರ ಅವರು ಹುಟ್ಟುಹಬ್ಬವಿತ್ತು. You won't believe this. ನೀವು ನಂಬುವುದಿಲ್ಲ. A couple from my church, ಅವರ ಸಭೆಯಿಂದ ಒಂದು ಕುಟುಂಬ, and they gifted the exact same tie to me for my birthday.
ಅದೇ ಒಂದು ಟೈಯನ್ನು ಅವರು ಇವರಿಗೆ ಉಡುಗೊರೆಯಾಗಿ ಕೊಟ್ಟರು. I was like shocked. ಅವರು ಶಾಕಿಗೆ ಒಳಗಾದರು. So when I decided not to follow that idol, ಆ ಒಂದು ಇರುವಂತ ಮೂರ್ತಿಯನ್ನು ನಾನು ಹಿಂಬಾಲಿಸಬಾರದೆಂದು ನಾನು ತೀರ್ಮಾನಿಸಿದ ಸಮಯದಲ್ಲಿ God sees that heart. ದೇವರು ಆ ಒಂದು ಹೃದಯವನ್ನು And ನೋಡುವಂತವನಾಗಿರುತ್ತಾನೆ. for God it is nothing. ದೇವರಿಗೆ ಇದು ಸಾಧಾರಣವಾದಂತ ಕೆಲಸ. And sometimes we fall like that at our feet without knowing what is idol in our life. ಕೆಲವು ಸಮಯದಲ್ಲಿ ನಾವು ನಿಂತುಕೊಂಡಿರುವಂತಹ ಸಮಯದಲ್ಲಿ ನಾವು ಬಿದ್ದು ಹೋಗುತ್ತೇವೆ, ಯಾವುದು ನಮ್ಮನ್ನು ಬೀಳಿಸುತ್ತಿದೆ ಎಂದು ಸಹ ನಮಗೆ ಅರಿವಿಲ್ಲದ ರೀತಿಯಲ್ಲಿ And ಕಾಣಲ್ಪಡುವಂತವರಾಗಿರುತ್ತೇವೆ. this idol had costed so much for the people of Israel. ಈ ಒಂದು ಮೂರ್ತಿಗಳು ಇಸ್ರಾಯೇಲ್ ಜನರಿಗೆ ಅನೇಕ ತೊಂದರೆಗಳು ಒಳಪಡುವಂತೆ ಮಾರ್ಪಡಿಸಿತು. And not only that, there are a lot of things which is idol in our life. ಇದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಇನ್ನು ಅನೇಕ ಒಂದು ಮೂರ್ತಿಗಳಿದೆ. We'll turn our Bibles towards 1 Corinthians chapter 6 and read verse 9. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ Chapter 6 verse 9. 6ನೇ ಅಧ್ಯಾಯದ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. Do you not know that the unrighteous will not inherit the kingdom of God? ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. And do not be deceived. ಮೋಸಕ್ಕೆ And ಒಳಗಾಗಬೇಡಿರಿ. this is exactly that verse says. ಇದೇ ಈ ಒಂದು ವಾಕ್ಯ What ಹೇಳುವಂತದ್ದಾಗಿದೆ. is the unrighteous thing is the only thing that takes God from the first position of your life. ಈ ಏನು ಈ ರೀತಿಯಾಗಿ ಒಂದು ಅಸಹಾಯಕತೆ, ಒಂದು ಅನ್ಯಾಯ ಮಾಡುವಂಥದ್ದು ಯಾವುದು ನಮ್ಮನ್ನು ದೇವರಿಂದ ವಿಭಾಗಿಸುವಂಥದ್ದು ಎಂದು And ನೋಡಬೇಕಾದರೆ that's exactly what the people of Israel did. ಇದನ್ನೇ ಇಸ್ರಾಯೇಲ್ ಜನರು ಮಾಡಿದರು. And that's when they fell. ಇದರ ನಿಮಿತ್ತವಾಗಿ ಅವರು ಕೆಳಗಡೆ ಬಿದ್ದರು. And because of this, they lost lives. ಇದರ ನಿಮಿತ್ತವಾಗಿ ತಮ್ಮ ಜೀವನವನ್ನು ಕಳೆದುಕೊಂಡರು. So today, modern idolatry is totally different. ಈ ದಿನದಲ್ಲಿ ಲೋಕ ಸಂಬಂಧವಾಗಿ ಕಾಣಲ್ಪಡುವಂತ ಈ ಒಂದು ವಿಗ್ರಹಗಳು ಅದು It ವ್ಯತ್ಯಾಸವಾಗಿದೆ. can be nowadays, it comes even with the mobiles. ಈ ದಿನದಲ್ಲಿ ಮೊಬೈಲು ಸಹ ಒಂದು ವಿಗ್ರಹ ಆರಾಧನೆ ರೀತಿಯಲ್ಲಿ ಕಾಣಲ್ಪಡುತ್ತಿದೆ. And most of the time, people are just having the mobiles on their face. ಈ ದಿನದಲ್ಲಿ ನೋಡಬೇಕಾದ್ರೆ ಅನೇಕ ಜನರು ಯಾವಾಗಲೂ ನೋಡಬೇಕಾದ್ರೆ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡಿರುತ್ತಾರೆ. I'll ask you one question. ನಾನು ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. If you love God really, you can shout hallelujah. ನೀವು ನಿಜವಾಗಿಯೂ ದೇವರನ್ನು ಪ್ರೀತಿಸುವುದಾದರೆ ಅಲ್ಲೇಲುಯಾ ಎಂದು ಹೇಳಿರಿ. ಅಲ್ಲೇಲುಯಾ, Hallelujah. ಅಲ್ಲೇಲುಯಾ. Okay, we love God so much. ನಾವು ದೇವರನ್ನು ಅಧಿಕವಾಗಿ ಪ್ರೀತಿಸುತ್ತೇವೆ. How much of time do we spend for God in 24 hours? ಈ ಒಂದು 24 ಗಂಟೆಯಲ್ಲಿ ಎಷ್ಟು ಸಮಯವನ್ನು ದೇವರಿಗಾಗಿ ಎಂದು ನಾವು ಕೊಡುವಂತವರಾಗಿದ್ದೇವೆ? How many hours? ಎಷ್ಟು ಗಂಟೆ? ಯಾರು ಉತ್ತರ ಹೇಳುತ್ತಿಲ್ಲ. How many hours in 24 hours? 24 ಗಂಟೆಯಲ್ಲಿ ಎಷ್ಟು ಗಂಟೆಗಳನ್ನು ದೇವರಿಗಾಗಿ ಎಂದು ಕೊಡುತ್ತೀರಾ? Like reading Bible, praying. ಸತ್ಯವೇದವನ್ನು ಓದುವಂತದ್ದು, 2 ಪ್ರಾರ್ಥನೆ hours. ಮಾಡುವಂತದ್ದು. Okay, 2 2 hours. ಗಂಟೆ. Okay. Some people 5 hours. You keep 5 hours. ಕೆಲವು ಜನರು 5 ಗಂಟೆ. How many of you use mobiles more than 5 hours in a day? ಎಷ್ಟು ಜನರು ಮೊಬೈಲ್ ಅನ್ನು 5 ಗಂಟೆಗಿಂತ ಅಧಿಕವಾಗಿ ಉಪಯೋಗಿಸುತ್ತೀರಾ? Pastor, no pastor. ಪಾಸ್ಟರ್, ಇಲ್ಲ ಪಾಸ್ಟರ್. We don't use mobiles for 5 hours and all. ನಾವು ಮೊಬೈಲ್ ಅನ್ನು 5 ಗಂಟೆಯವರೆಗೂ ನಾವು ಉಪಯೋಗಿಸುತ್ತೇವೆ. எப்பயாவது அப்பப்போ என்ன பண்ணுவோம்? ಯಾವಾಗಲೋ Reels பார்ப்போம் pastor. ರೀಲ್ಸ್ ಮಾತ್ರ ನೋಡ್ತೀನಿ ಪಾಸ್ಟರ್. Scrolling, 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 ಅದು scrolling, ಮೇಲ್ಗಡೆ scrolling. ಕೆಳಗಡೆ ಮಾಡುವಂತದ್ದು. After that, okay. ಅದಾದ Lord, thank you for all the videos that you showed me in the mobile. We want to pray. We want to thank you. We are in the Lent season. Lord, give me strength. Without eating, I have to be strong. ಇದಾದ ನಂತರ ನಾವು ಏನು ಹೇಳುತ್ತೇವೆ? ದೇವರೇ, ನಾನು ಈ ಒಂದು ಮೊಬೈಲ್ ಅನ್ನು ನೋಡಿದ್ದೇನೆ, ವಿಡಿಯೋಗಾಗಿ ಸ್ತೋತ್ರ ದೇವರೇ, ಈಗ ಉಪವಾಸ ದಿನಗಳು ದೇವರೇ, ನನಗೆ ಬಲವನ್ನು ಕೊಡು ದೇವರೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುತ್ತೇವೆ. Again, we take mobile. ಮತ್ತೆ ಹಿಂತಿರುಗಿ ಮೊಬೈಲ್ ಅನ್ನು ತೆಗೆದುಕೊಳ್ಳುತ್ತೇವೆ. This time, ಈ ಸಮಯದಲ್ಲಿ we'll read Bible. ಈಗ ದೇವರ ವಾಕ್ಯವನ್ನು ಓದುವುದಕ್ಕೆ ಪ್ರಾರಂಭಿಸುತ್ತೇವೆ. Okay. After that, we listen to Christian songs. ಅದಾದ ನಂತರ ಸಾಂಗ್ಸ್ ಅನ್ನು ಕೇಳಿಸಿಕೊಳ್ಳುವುದಕ್ಕೆ, ಕ್ರಿಶ್ಚಿಯನ್ ಸಾಂಗ್ಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೆ. And after that, slowly reels. ನಂತರ ಮತ್ತೆ ಹಿಂತಿರುಗಿ ರೀಲ್ಸ್ ಅನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತೇವೆ. After that, joke. ನಂತರ ಅಲ್ಲಿ ಒಂದು ಹಾಸ್ಯವನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತೇವೆ. After that, cinema songs. ಅದಾದ ನಂತರ ಸಿನಿಮಾ ಹಾಡುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತೇವೆ. After that, how to cook butter chicken. ಅದಾದ ನಂತರ ಬಟರ್ ಚಿಕನ್ ಅನ್ನು ಯಾವ ರೀತಿಯಾಗಿ ತಯಾರು ಮಾಡುವುದು ಎಂದು ನಾವು ನೋಡುತ್ತೇವೆ. Okay. So evening we will make butter chicken. ಸಾಯಂಕಾಲ ಬಟರ್ ಚಿಕನ್ ಅನ್ನು ಮಾಡಿ ತಿನ್ನೋಣ ಎಂದು ತಿಳಿದುಕೊಳ್ಳುತ್ತೀರಾ. You will close. ನಂತರ ಮುಗಿಸುತ್ತೀರಾ. Again you will pray. ಮತ್ತೆ ಪ್ರಾರ್ಥಿಸುತ್ತೀರಾ. So you will pray for 5 minutes. 5 ನಿಮಿಷಗಳವರೆಗೂ ನೀವು ಪ್ರಾರ್ಥನೆ ಮಾಡುತ್ತೀರಾ. We will go to the work now. ನಂತರ ನೀವು ಕೆಲಸಕ್ಕೆ ಹೋಗುತ್ತೀರಾ. Now we will open the mobile again. We will make butter chicken.
ಮತ್ತೆ ನೀವು ಮೊಬೈಲ್ ಅನ್ನು ತೆಗೆಯುತ್ತೀರಾ, ಬಟರ್ ಚಿಕನ್ ಅನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತೀರಾ. If you actually calculate, ನೀವು ಒಂದು ವೇಳೆ ನೀವು ಲೆಕ್ಕಾಚಾರ ಮಾಡುವುದಾದರೆ time that you have used mobile would be more than what you ever think. ನೀವು ಈ ಒಂದು ಮೊಬೈಲ್ ಅನ್ನು ಉಪಯೋಗಿಸಿರುವಂತ ಸಮಯವು ಅಧಿಕವಾಗಿ ಕಳೆಯಲ್ಪಡುತ್ತಿದೆ ನೀವು ಯೋಚನೆ ಮಾಡುವುದಕ್ಕಿಂತಲೂ. So, and if you tell them directly, they won't believe. ನೀವು ಒಂದು ವೇಳೆ ಅವರಿಗೆ ನೀವು ಹೋಗಿ ಹೇಳುವುದಾದರೆ ಅವರು ಇದನ್ನು ನಂಬುವುದಿಲ್ಲ. I did this experiment with my father. ನಾನು ನಮ್ಮ ತಂದೆಯವರ ಬಳಿಯಲ್ಲಿ ಈ ರೀತಿಯಾದ ಒಂದು ಅನುಭವವನ್ನು ನಾನು ಮಾಡಿದ್ದೇನೆ. I said, Dad, you are not knowing how much of time that you are spending on screen. ನಾನು ನಮ್ಮ ತಂದೆಯವರಿಗೆ ಹೇಳಿದೆ, ತಂದೆ ನಿಮಗೆ ಎಷ್ಟು ಹೊತ್ತು ನೀವು ಮೊಬೈಲಿನ ಮೇಲೆ ನೀವು ಸಮಯವನ್ನು ಕಳೀತಿದ್ದೀರಾ ಎಂದು ನಿಮಗೆ ಗೊತ್ತಿಲ್ಲ. He laughed at me. ಅವರು ನಗುವುದಕ್ಕೆ ಪ್ರಾರಂಭಿಸಿದರು. அப்பா என்ன போய் சொல்றியே, நாளை நான் மிஞ்சி போனா ஒரு 5 நிமிஷம் பார்ப்பேன், 10 நிமிஷம் என்ன பண்ணுவேன், அதுக்கு மேல நான் என் வேலையை பார்க்கறேன்ப்பா. ಅವರು ಹೇಳಿದರು 5 ನಿಮಿಷದವರೆಗೂ ನಾನು ನೋಡುತ್ತೇನೆ, ಇಲ್ಲಾಂದ್ರೆ ಒಂದು 10 ನಿಮಿಷದವರೆಗೂ ನೋಡುತ್ತೇನೆ, ಅದಾದ ನಂತರ ನಾನು ನೋಡುವುದಿಲ್ಲಪ್ಪ. I said, okay, no problem. ನಂತರ ನಾನು ಹೇಳಿದ್ದೇನೆ ಸರಿ ಎಂದು. So I left him for 1 week. ನಾನು ಒಂದು ವಾರದವರೆಗೂ ಅವರನ್ನು ಬಿಟ್ಟೆನು. And after that, ಅದಾದ ನಂತರ I took his mobile ಅವರ ಮೊಬೈಲ್ ಅನ್ನು ತೆಗೆದುಕೊಂಡೆನು. and opened the statistics ಅಲ್ಲಿ ಕಾಣಲ್ಪಡುವಂತ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾನು ತೆಗೆದುಕೊಂಡೆನು. of the screen time. ಅಲ್ಲಿ ನೋಡಬೇಕಾದ್ರೆ ಎಷ್ಟರವರೆಗೂ ನೀವು ಮೊಬೈಲ್ ಅನ್ನು ಉಪಯೋಗಿಸಿದ್ದೀರಾ ಎಂದು ನಿಮ್ಮ ಮೊಬೈಲ್ ನಲ್ಲಿ ತೋರಿಸುತ್ತದೆ. And he was surprised. ಅವರು ಬಹಳ ಆಶ್ಚರ್ಯಕ್ಕೆ It ಒಳಗಾದರು. was more than 11 hours a day. ಅವರು ಸರಿಸುಮಾರು 11 ಗಂಟೆಯವರೆಗೂ ಮೊಬೈಲ್ ಅನ್ನು ಉಪಯೋಗಿಸಿದ್ದಾರೆ. And if you ask, he is praying. Yes, he is praying for 2 hours, 3 hours. ನೀವು ಒಂದು ವೇಳೆ ನನ್ನ ಬಳಿಯಲ್ಲಿ ಕೇಳುವುದಾದ್ರೆ ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಹೇಳುವುದಾದ್ರೆ ಹೌದು, 2-3 ಗಂಟೆಯವರೆಗೂ ಅವರು ಪ್ರಾರ್ಥಿಸುತ್ತಿದ್ದಾರೆ. And he is cooking. ಅವರು ಅಲ್ಲಿ ಅಡಿಗೆನೂ ಸಹ He ಮಾಡುತ್ತಿದ್ದಾರೆ, is eating. ಅವರು ತಿನ್ನುತ್ತಿದ್ದಾರೆ. And after that, again it comes to the mobile. ನಂತರ ಮತ್ತೆ ಹಿಂತಿರುಗಿ ಮೊಬೈಲ್ಗೆ ಬರುತ್ತಿದ್ದಾರೆ. He was like shocked. ಅವರು ಬಹಳ ಆಶ್ಚರ್ಯಕ್ಕೆ ಒಳಗಾದರು. ச்சே, என்னப்பா இந்த மொபைல் இவ்வளவு டைம் எடுத்துச்சு? ಅಯ್ಯೋ, ಈ ಮೊಬೈಲ್ ನನ್ನ ಸಮಯವನ್ನು ಇಷ್ಟೊತ್ತು இந்த ತೆಗೆದುಕೊಂಡಿದ್ಯಲ್ಲ, நேரத்துல நான் போய் ஊழியம் செஞ்சிருக்கணும்ல. ಈ ಸಮಯವನ್ನು ನಾನು ಹೋಗಿ ದೇವರ ಸೇವೆಗೆಂದು ನಾನು ಉಪಯೋಗಿಸಬಹುದಿತ್ತಲ್ಲ. And after that he got very cautious, How? and he started minimizing the time that he is going to spend on the screen. ಅದಾದ ನಂತರ ಅವರು ಬಹಳ ಒಂದು ಜ್ಞಾನೋದಯವಾಯಿತು. ಅದು ಮಾತ್ರವಲ್ಲ, ಅಧಿಕ ಕಮ್ಮಿ ಸಮಯವನ್ನು ಉಪಯೋಗಿಸುವುದಕ್ಕೆ ಮೊಬೈಲ್ಗೆ ಅವರು ಕೊಟ್ಟರು. I am talking about a 76-year-old man. ನಾನು ಮಾತನಾಡುತ್ತಿರುವಂತ ವ್ಯಕ್ತಿಯ ವಯಸ್ಸು 76 ವರ್ಷ. And imagine our situation. ಆಲೋಚನೆ ಮಾಡಿ ನೋಡಿರಿ ನಮ್ಮ ಪರಿಸ್ಥಿತಿ ಏನು ಎಂದು. They are free ಅವರಿಗೆ ಯಾವ ಕೆಲಸವೂ ಇಲ್ಲ, and he has time. ಅವರ ಬಳಿಯಲ್ಲಿ ಸಮಯ ಉಂಟು. And he himself can control more than anybody else. ಅವರು ತಮ್ಮನ್ನು ತಾವೇ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. But ಆದರೆ today's modern idolatry has a unique way where it captures your time without even you knowing that. ಆದ್ರೆ ಈ ದಿನದಲ್ಲಿ ಆಕರ್ಷಣೆಗಳು ನೋಡಬೇಕಾದ್ರೆ, ಈ ಒಂದು ವಿಗ್ರಹಗಳು ನೋಡಬೇಕಾದ್ರೆ ಬಹಳ ಆಕರ್ಷಣೆ ಉಳ್ಳದಾಗಿದೆ. ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮ ಸಮಯವನ್ನು ಅದು ಕಸಿದುಕೊಳ್ಳುವಂತದ್ದಾಗಿದೆ. And I know for sure there are most stuck here like that. ನನಗೆ ಚೆನ್ನಾಗಿ ಗೊತ್ತು, ಅನೇಕ ಜನರು ಈ ರೀತಿಯಾದ ಒತ್ತಡಗಳ ಮಧ್ಯದಲ್ಲಿ ನೀವು ಸಹ ಸಿಕ್ಕಾಕಿಕೊಂಡಿದ್ದೀರಾ. And today we have to realize that ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ದಿನದಲ್ಲಿ. that idol is going to destroy your life. ಯಾಕಂದ್ರೆ ಈ ಒಂದು ವಿಗ್ರಹವು ನಮ್ಮ ಜೀವನವನ್ನು ನಾಶಪಡಿಸುತ್ತದೆ. And I would request ನಾನು ನಿಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತೇನೆ, you watch what is your idol is. ನೀವು ಮೊಟ್ಟ ಮೊದಲದಾಗಿ ನೀವು ತಿಳಿದುಕೊಳ್ಳಿರಿ ನಿಮಗೆ ವಿರೋಧವಾಗಿ ಇರುವಂತ ಆ ಒಂದು ವಿಗ್ರಹ ಯಾವುದು. Hallelujah. ಹಲ್ಲೆಲೂಯಾ. We'll go to the third point. ನಾವು ಮೂರನೇ ಪಾಯಿಂಟ್ಗೆ ಹೋಗೋಣ. The third silent destroyer is compromise with this world. ಈ ಮೂರನೇದಾಗಿ ನಮ್ಮ ನಾಶಪಡಿಸುವಂತ ಕಾರ್ಯ ಯಾವುದೆಂದರೆ ಲೋಕದೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂತದ್ದು. Compromise with this world. ಲೋಕದೊಂದಿಗೆ ಹೊಂದಾಣಿಕೆ And there ಮಾಡಿಕೊಳ್ಳುವಂತದ್ದು. is a dialogue in English proverb. They say, be a Roman when you are in Rome. ಅಲ್ಲಿ ಇಂಗ್ಲಿಷ್ ಒಂದು ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ಪಡುತ್ತೆ, ನೀವು ರೋಮಲ್ಲಿ ಕಾಣಲ್ಪಡುವುದಾದ್ರೆ ರೋಮ ರೀತಿಯಲ್ಲಿ ಇರಿರಿ. In Tamil they say, ஊரோடு என்ன பண்ணுங்க, ஒத்து வாழுங்க. ತಮಿಳಿನಲ್ಲಿ ಯಾವ ರೀತಿಯಾಗಿದೆ, ನೀವು ಊರಿನ ಸಂಗಡ ಅವರ ರೀತಿಯಲ್ಲಿ ಇರಿರಿ ಎಂದು. So now we have a problem with that. ಇದರಲ್ಲಿ ನಮಗೆ ಒಂದು ಸಮಸ್ಯೆ ಉಂಟು. When you are a child of God, ನೀವು ದೇವರ ಮಗುವಾಗಿರುವಂತ ಸಮಯದಲ್ಲಿ for sure you cannot go with this world. ನಮಗೆ ಚೆನ್ನಾಗಿ ಗೊತ್ತು ಈ ಲೋಕದ ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ಆಗುವುದಿಲ್ಲ ಎಂದು. And we won't go. ನಾವು ಹೋಗುವುದಿಲ್ಲ. But we compromise. ಆದರೆ ನಮ್ಮನ್ನು ನಾವೇ ಬಿಟ್ಟಿಕೊಡುತ್ತೇವೆ. I will tell you one good example. ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ. So there was this one family from church. ಸಭೆಯಿಂದ ಒಂದು ಕುಟುಂಬವಿತ್ತು. And they came that they wanted to conduct their daughter's marriage. ಅವರು ಬಂದು ನನ್ನ ಬಳಿಯಲ್ಲಿ ಹೇಳಿದರು ಅವರು ತಮ್ಮ ಮಗಳ ವಿವಾಹವನ್ನು ನಡೆಸಿಕೊಡಬೇಕೆಂದು. And they asked for a date. ಅವರು ಸಮಯವನ್ನು ಕೇಳಿದರು. And according to me, ನನಗೆ ತೋಚಿದ ರೀತಿಯಲ್ಲಿ whenever I am free, that is the date.
ನಾನು ಯಾವಾಗ ನನಗೆ ಸಮಯ ಉಂಟು ಆವಾಗ ಮಾತ್ರ ನಾನು ಸಮಯ ಕೊಡುವುದಕ್ಕೆ ಆಗುತ್ತದೆ. And I don't have any other agenda behind that. ಇದರ ಹಿಂದೆ ಯಾವ ಒಂದು ಕಲ್ಪನೆಯೂ ಸಹ ನನಗಿಲ್ಲ. So I gave the dates. ನಾನು ಸಮಯವನ್ನು ಕೊಟ್ಟೆನು, 3 dates I gave. 3 ಡೇಟ್ಸ್ ಗಳನ್ನು ಕೊಟ್ಟೆನು. And they took the dates and they went. ಅವರು ಕೊಟ್ಟಂತ ತಾರೀಖನ್ನು ತೆಗೆದುಕೊಂಡು ಅವರು ಹೋದರು. After 2 weeks they came. 2 ವಾರ ನಂತರ ಬಂದರು. Pastor, is there any possibility that you can give other dates? ಅವರು ಬಂದು ಕೇಳಿದರು ಪಾಸ್ಟರ್ ಬಳಿಯಲ್ಲಿ, ಪಾಸ್ಟರ್ ಬೇರೆ ಯಾವ್ದಾದ್ರು ತಾರೀಖನ್ನು ಕೊಡುವುದಕ್ಕೆ ನಿಮ್ಮಿಂದ ಆಗುತ್ತದಾ? I was like, okay, no problem. ಅವ್ರು ಹೇಳಿದರು ಸರಿ ಪರವಾಗಿಲ್ಲ. I wrote 3 more dates and I gave to them. ನಂತರ ಮತ್ತೆ ಹಿಂತಿರುಗಿ 3 ದಿನಾಂಕಗಳನ್ನು ನಾನು ಗುರುತು ಮಾಡಿ ಕೊಟ್ಟೆನು ಅವರಿಗೆ. And 2 days later they came back again. ಮತ್ತೆ 2 ದಿನವಾದ ನಂತರ ಮತ್ತೆ ಹಿಂತಿರುಗಿ ಬಂದರು. Pastor, these dates are all fine, but give me 2 more dates. ಅವ್ರು ಹೇಳ್ತಾರೆ ಪಾಸ್ಟರ್ ಈ ತಾರೀಖುಗಳೆಲ್ಲ ಸರಿ ಪಾಸ್ಟರ್, ಇನ್ನ 2 ತಾರೀಖುಗಳನ್ನು ನನಗೆ ಕೊಡಿರಿ. I was like, I called them ಇವರು ಅವರನ್ನು ಕರೆದರು and asked them what exactly is it you are looking for. ಅವರನ್ನು ಕೇಳಿದನು ನೀವು ಯಾವ ದಿನಾಂಕವನ್ನು ಗುರುತು ಮಾಡಿದ್ದೀರಾ? And they said a date. ಅವರು ಒಂದು ಗುರುತು ಆದಂತ ಒಂದು ದಿನಾಂಕವನ್ನು ಹೇಳಿದರು. So which means they have already planned this date ahead even before asking me the dates. ಅವರು ಈಗಾಗಲೇ ತೀರ್ಮಾನಿಸಿದ್ದಾರೆ ಈ ಒಂದು ದಿನಾಂಕದಲ್ಲಿ ಅವರ ಮಗಳ ಮದುವೆಯನ್ನು ಮಾಡಬೇಕೆಂದು. ಆದರೆ ಬಂದು ದೇವ ಸೇವಕರ ಬಳಿಯಲ್ಲಿ ಕೇಳುತ್ತಿದ್ದಾರೆ ನೀವು ದಿನಾಂಕವನ್ನು ಗುರುತು ಮಾಡಿರಿ. I was like, okay, maybe they are looking for convenience. ಅವರು ಒಂದು ವೇಳೆ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ನೋಡಿಕೊಳ್ಳುತ್ತಿದ್ದಾರೆ. And I went opened my calendar in my laptop. ನಾನು ನನ್ನ ಲ್ಯಾಪ್ಟಾಪಿನಲ್ಲಿ ಕ್ಯಾಲೆಂಡರ್ ಅನ್ನು ಓಪನ್ ಮಾಡಿ ನೋಡಿದೆನು. Opened the date. ಆ ಒಂದು ದಿನಾಂಕವನ್ನು ನಾನು ನೋಡಿದೆನು. One pop-up came in that date. It says Muhurtanal. ಮುಹೂರ್ತ ನಾಳ್ ಅಂದ್ರೆ ಆ ಒಂದು ಮುಹೂರ್ತ ಇರುವಂತ ದಿನ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. I was like shocked. ನನಗೆ ಬಹಳ ಅಲ್ಲಿ You are coming to this church for so many years. ನೀವು ಈ ಸಭೆಗೆ ಅನೇಕ ವರ್ಷಗಳಿಂದ ಬರುತ್ತಿದ್ದೀರಾ. And you are supposed to check whether the priest is available or not. ಮೊಟ್ಟ ಮೊದಲನೇದಾಗಿ ದೇವ ಸೇವಕರು ಇದ್ದಾರಾ ಇಲ್ಲವಾ ಎಂದು ನೀವು ತಿಳಿದುಕೊಳ್ಳಬೇಕು. But you have selected the Muhurtanal. ಆದ್ರೆ ನೀವು ಮುಹೂರ್ತ ದಿನವನ್ನು ನೀವು ತೆಗೆದುಕೊಂಡಿದ್ದೀರಾ. And you are coming and convincing me to push the dates. ನಂತರ ಬಂದು ನನಗೆ ನೀವು ಹೇಳುತ್ತಿದ್ದೀರಾ ನೀವು ದಿನಾಂಕವನ್ನು ನೀವು ಮುಂದಕ್ಕೆ ತಳ್ಳಿರಿ ಎಂದು. I told them directly. ಅವರಿಗೆ ನಾನು ಸ್ಪಷ್ಟವಾಗಿ ಹೇಳಿದೆನು. I said I am very free on that date. ನಾನು ಆ ಒಂದು ದಿನಾಂಕದಲ್ಲಿ ಏನು ಕೆಲಸವಿಲ್ಲ. And I am not going to come. ಆದ್ರೆ ನಾನು ನಿಮ್ಮ ಮದುವೆಗೆ ಬರುವುದಿಲ್ಲ. ಪಾಸ್ಟರ್ என்ன பாஸ்டர் இப்படி சொல்லிட்டீங்க? ಏನ್ ಪಾಸ್ಟರ್ நீங்க தான் பாஸ்டர் எல்லாம் நின்னு நடத்தணும். சின்ன வயசுல இருந்து அந்த பொண்ணை நீங்க வளர்த்தனீங்க பாஸ்டர். ನೀವೇ ನಿಂತುಕೊಂಡು ನಡೆಸಬೇಕು ಪಾಸ್ಟರ್. ಚಿಕ್ಕ ವಯಸ್ಸಿನಿಂದ ಈ ಒಂದು ಮಗುವನ್ನು ನೀವು ನಡೆಸಿಕೊಂಡು ಬಂದಿದ್ದೀರಾ. I said no. ನಾನು ಹೇಳಿದೆನು ಇಲ್ಲ. I did not do anything. ನಾನು ಏನನ್ನೂ ಮಾಡಲಿಲ್ಲ. This is nothing to do with me. ಇದು ನನಗೂ ಇದಕ್ಕೂ ಸಂಬಂಧವಿಲ್ಲ. Your daughter is a child of God. ಆ ಒಂದು ಮಗಳು ದೇವರ ಮಗುವಾಗಿದ್ದಾಳೆ. And you are a child of God. ನೀವು ಸಹ ದೇವರ ಮಗುವಾಗಿದ್ದೀರಾ. And it is up to you and God what you chose. ಇದು ನಿಮಗೂ ಮತ್ತೆ ದೇವರಿಗೆ ಬಿಟ್ಟಿದ್ದು. ನೀವು ಯಾವುದನ್ನು ತೆಗೆದುಕೊಳ್ಳಬೇಕೆಂದು ನೀವು ಇಷ್ಟಪಡುತ್ತೀರೋ ನಿಮಗೆ ಬಿಟ್ಟಿದ್ದು. And suddenly they said, ತಕ್ಷಣ from boys house they are suggesting these dates. ಅವರು ಆ ಒಂದು ಹುಡುಗನ ಮನೆಯಿಂದ ಈ ಒಂದು ದಿನಾಂಕವನ್ನು ಅವರು ಹೇಳುತ್ತಿದ್ದಾರೆ. And I quoted, you know what verse? ನಿಮಗೆ ಗೊತ್ತಾ ನಾನು ಏನನ್ನು ಹೇಳಿದೆನು ಎಂದು? I went to Adam and Eve. ನಾನು ಆದಾಮ್ ಅವಳಿಗೆ ನಾನು ಹೋದೆನು. And Adam told God that it is the wife that you gave made me to sin. ಅಲ್ಲಿ ಆದಾಮನು ಹೇಳಿದಂತ ಕಾರ್ಯ ಏನೆಂದರೆ ದೇವರಿಗೆ ನೀನು ಕೊಟ್ಟಂತ ಆ ಒಂದು ಹೆಂಡತಿಯೇ ನನಗೆ ಪಾಪ ಮಾಡೋದಕ್ಕೆ ಆಕೆಯು ಪ್ರೇರೇಪಿಸಿದಳು. And I said you can compromise. ನಾನು ಹೇಳಿದೆನು ನೀನು ಒಂದು ವೇಳೆ ಅದನ್ನು ಒಪ್ಪಬಹುದು. And I cannot. ಆದ್ರೆ ನಾನು ಒಪ್ಪುವುದಿಲ್ಲ. I just left. ನಾನು ಅದನ್ನು ಬಿಟ್ಟು ಬಿಟ್ಟೆನು. And the marriage happened. ಆ ಒಂದು ಮದುವೆ ನಡೆಯಿತು. And I did not go. ನಾನು ಹೋಗಲಿಲ್ಲ. And they were fighting. ಅವರು ಅಲ್ಲಿ ಜಗಳವಾಡುತ್ತಿದ್ದಾರೆ. You know for what they fought? ಏನಕ್ಕೋಸ್ಕರ ಜಗಳವಾಡಿದರು ಗೊತ್ತಾ? At least we will send biryani. ಪಾಸ್ಟರ್ ನಾನು ನಿಮಗೆ ಬಿರಿಯಾನಿ ಆದರೂ ನಾನು ಕಳಿಸಿಕೊಡುತ್ತೇನೆ. And I like biryani very much. ನಮ್ಮ ದೇವ ಸೇವಕರಿಗೆ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ. I was like no. ಇಲ್ಲ ಬೇಡ. Once a compromise is always a compromise and I cannot do that. ಒಂದು ವೇಳೆ ನೀವು ಒಪ್ಪಿಕೊಳ್ಳುವುದಾದರೆ ನಾನು ಅದಕ್ಕೆ ಒಳಗಾಗುವುದಾದರೆ ಅದು ಯಾವಾಗಲೂ ಒಳಗಾಗುವ ರೀತಿಯಲ್ಲಿ ಕಾಣப்படுತ್ತದೆ. ಅದಕ್ಕೆ ನನಗೆ ಭಾಗ ಬೇಡ. And these people of Israel did the same thing. ಇದೇ ರೀತಿಯಾಗಿ ಇಸ್ರಾಯೇಲ್ ಜನರು ಸಹ ಅವರು ಭಾಗಿಗಳಾದರು. Wherever they go through, ಎಲ್ಲೆಲ್ಲಿ ಹೋದರೂ ಸಹ whatever problems they face, ಎಂತ ಕಷ್ಟಗಳು ಬಂದರೂ ಸಹ according to that they will compromise. ಅದೇ ರೀತಿಯಾಗಿ ತಮ್ಮನ್ನು ತಾವೇ ತೊಡಗಿಕೊಳ್ಳುವಂತವರಾಗಿ. And they fail God. ಅದು ಮಾತ್ರವಲ್ಲ ದೇವರಿಗೆ ವಿರೋಧವಾಗಿ ನಡೆದುಕೊಂಡರು. And in Hosea chapter 7 verse 8 it is mentioned very clearly. ಅಲ್ಲಿ ಹೋಶೇಯನು ಬರೆದ ಪ್ರವಾದನೆ ಗ್ರಂಥ 7 ಮತ್ತು 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Ephraim has mixed himself among the people. ಎಫ್ರಾಯಿಮು ಜನಾಂಗಗಳಲ್ಲಿ ಕಳೆದುಕೊಳ್ಳುತ್ತದೆ. And Ephraim is a cake unturned.
ಎಫ್ರಾಯಿಮು ತಿರುವಿ ಹಾಕದ ಚಪಾತಿ. which means God very well knows that the people of Israel are compromised with this world. ಇದರಿಂದ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಇಸ್ರಾಯೇಲ್ ಜನರು ಈ ಲೋಕಕ್ಕೆ ಸಂಬಂಧವಾಗಿ ಕಾಣಲ್ಪಡುತ್ತಿದ್ದಾರೆ ಎಂದು. I gave you one example. ಇದು ಒಂದು ಉದಾಹರಣೆಯಾಗಿ ನಾನು ಕೊಟ್ಟೆನು. And the people of the church, ಸಭೆಯಲ್ಲಿ ಕಾಣಲ್ಪಡುವಂತ ದೇವಜನರು they keep on compromising in what this world wants them to do. ಅವರು ಲೋಕ ಸಂಬಂಧವಾದ ವಿಷಯಗಳಲ್ಲಿ ತಮ್ಮನ್ನು ತಾನೇ ಯಾವಾಗಲೂ ತೊಡಗಿಕೊಂಡಿರುತ್ತಾರೆ. One bad word is enough. It's okay. One bad word only. God does not. ಒಂದು ಕೆಟ್ಟ ಪದ ತಾನೇ ದೇವರು ಏನು ಮಾಡುವುದಿಲ್ಲ. And one lie. ಒಂದು That's not ಸುಳ್ಳು a big deal for God. ಇದು ದೇವರಿಗೆ ಏನು ದೊಡ್ಡ ಕೆಲಸವಲ್ಲ. And one more dialogue in Tamil is 1000 போய் சொல்லி ஒரு கல்யாணம் என்ன பண்ணலாம்? ಅಲ್ಲಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬಹುದು. That is compromise. ಇದು ಏನಂದ್ರೆ ಲೋಕ ಸಂಬಂಧವಾದ ವಿಷಯಗಳಲ್ಲಿ ನಾವು ತೊಡಗಿಕೊಂಡಿದ್ದೇವೆ. And we can even we can do things and we don't have to show to people so that they're not going to think bad about us. ನಾವು ಯಾವ ರೀತಿಯಾಗಿ ಕಾಣಲ್ಪಡುತ್ತಿದ್ದೇವೆ ಎಂದರೆ ಈ ದಿನದಲ್ಲಿ ಲೋಕದಲ್ಲಿ ಜನರು ಭಾವಿಸುವ ರೀತಿಯಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಂಡಿದ್ದೇವೆ. ಯಾಕೆಂದರೆ ಜನರು ನಮ್ಮನ್ನು ನೋಡಿ ತಪ್ಪು ಎಂದು ಹೇಳಬಾರದು. ಅದು ಮಾತ್ರ ಅಲ್ಲ, ನಮಗೂ ಅವರ ಮಧ್ಯದಲ್ಲಿ ಒಂದು ಸಂಬಂಧವಾಗಬೇಕೆಂದು ನಾವು ಈ ರೀತಿಯಾಗಿ ಆಲೋಚನೆ ಮಾಡಿ ನಾವು ನಡೆದುಕೊಂಡು ಹೋಗುತ್ತಿದ್ದೇವೆ. And sometimes we ask God itself, God, please give me this one, allow me this only one chance so that I can conduct this and come off. ನಂತರ ದೇವರ ಬಳಿಯಲ್ಲೇ ಹೋಗಿ ನಾವು ದೇವರನ್ನೇ ಕೇಳುತ್ತೇವೆ, ದೇವರೇ ನನಗೆ ಒಂದೇ ಒಂದು ಚಾನ್ಸ್ ಅನ್ನು ಕೊಡು ದೇವರೇ, ಇದನ್ನು ಮುಗಿಸಿ ಬಂದು ನಂತರ ನಾನು ಮತ್ತೆ ಹಿಂತಿರುಗಿ ಹೋಗುವುದಿಲ್ಲ. And you know what will God say? ಇದಕ್ಕೆ ದೇವರು ಏನು ಉತ್ತರ ಕೊಡುತ್ತಾರೆ He ಗೊತ್ತಾ? will be thinking like this. ದೇವರು ಈ ರೀತಿಯಾಗಿ ಆಲೋಚನೆ ಮಾಡಬಹುದು. And he will be like, these are the humans that I made. They are here in a place. They are even giving suggestions to me that I should be quiet. ಈ ರೀತಿಯಾಗಿ ದೇವರ ಆಲೋಚನೆ ಮಾಡಬಹುದು. ನಾನು ಸೃಷ್ಟಿ ಮಾಡಿದಂತ ಈ ಜನರು ನನಗೆ ಬಂದು ದೇವರು ಇದನ್ನು ಮಾಡು ಅದನ್ನು ಮಾಡು ಎಂದು ನನಗೆ ಸಲಹೆ ಕೊಡುತ್ತಿದ್ದಾರೆ. And that's what Peter did. ಹೇಳಬಹುದು. ಇದನ್ನೇ ಪೇತ್ರನು ಸಹ ಹೇಳಿದನು. And you know what Jesus replied? ಅದಕ್ಕೆ ಉತ್ತರ ಯೇಸು ಕ್ರಿಸ್ತನು ಏನು ಕೊಟ್ಟನು ಗೊತ್ತಾ? ಅಪ್ಪಾಲೆ ಪೋ ಸಾತಾನೆ, ಹೋಗು, ನನ್ನನ್ನು ಬಿಟ್ಟು ಹೋಗು ಸೈತಾನನೇ. And this is what Jesus told. ಇದನ್ನೇ ದೇವರು ಹೇಳಿದರು, ಯೇಸು ಕ್ರಿಸ್ತನು ಹೇಳಿದನು. When you are trying to compromise for this world, ನೀವು ಈ ಲೋಕದ ಸಂಬಂಧ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಂತ ಸಮಯದಲ್ಲಿ let this voice come to you. ಇದೇ ರೀತಿಯಾದ ದೇವರ ಶಬ್ದವು ಬರುವಂತದ್ದಾಗಿದೆ. And let God's voice say that the Satan that is inside you shall be casted. ದೇವರು ಈ ರೀತಿಯಾಗಿ ಹೇಳಲಿ, ನಿಮ್ಮ ಒಳಗಡೆ ಇರುವಂತ ಸೈತಾನನನ್ನು ದೇವರು ಓಡಿಸಲಿ. Yes, sometimes we feel this world is very attractive. ನಾವು ಅನೇಕ ಬಾರಿ ಈ ಲೋಕವು ಬಹಳ ಆಕರ್ಷಣೆಯಲ್ಲಿ ಇದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. It's okay to have beer. ಇದು ಪರವಾಗಿಲ್ಲ, ಬಿಯರ್ ಅನ್ನು ಕುಡಿಯುವುದಾದರೆ ಏನಾಗುತ್ತದೆ? One person has told me, Pastor, this is not alcohol. ಒಬ್ಬ ವ್ಯಕ್ತಿ ಬಂದು ಹೇಳಿದರು, ಇದು ಮದ್ಯಪಾನವಲ್ಲ ಪಾಸ್ಟರ್, This is beer. ಇದು ಬಿಯರ್, It is good for health. ಇದು ಆರೋಗ್ಯಕ್ಕೆ ಒಳ್ಳೆಯದು. I asked him, why are you coming and saying me if it was good for health? ಇವರು ಕೇಳಿದರು, ಒಂದು ವೇಳೆ ಇದು ನಿನಗೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ನೀನು ತಿಳಿದುಕೊಳ್ಳುವುದಾದರೆ ನನ್ನ ಬಳಿಯಲ್ಲಿ ಯಾಕೆ ಬಂದು ವಿಚಾರಿಸುತ್ತಿದ್ದೀಯಾ? For orange juice, you are not coming and telling me, Pastor, I am drinking orange juice. ಒಂದು ವೇಳೆ ಆರೆಂಜ್ ಜ್ಯೂಸ್ ಅನ್ನು ತೆಗೆದುಕೊಳ್ಳುವುದಾದರೆ ನೀನು ಬಂದು ನನಗೆ ಹೇಳುತ್ತಿಲ್ಲ, ಪಾಸ್ಟರ್ ನಾನು ಆರೆಂಜ್ ಜ್ಯೂಸ್ ಅನ್ನು ಕುಡಿತಿದ್ದೇನೆ ಎಂದು. But for beer, you are coming and telling me. ಆದ್ರೆ ಬಿಯರ್ ಕುಡಿಯುವಂತ ಸಮಯದಲ್ಲಿ ನನಗೆ ಬಂದು ಹೇಳುತ್ತಿದ್ದೀಯಾ? That means you know in your heart that it is not right, but you are compromising there. ನಿನಗೆ ಚೆನ್ನಾಗಿ ಗೊತ್ತು, ನಿನ್ನ ಹೃದಯದಲ್ಲಿ ಇದು ಸರಿಯಾದದಲ್ಲ ಎಂದು ನಿನಗೆ ಗೊತ್ತಿದ್ದರೂ ಸಹ ಲೋಕದ ಸಂಬಂಧವಾದ ವಿಷಯಗಳಿಗೆ ನಿನ್ನೇ ತೊಡಗಿಕೊಳ್ಳುತ್ತಿದೀಯಾ? Only to make you feel comfortable, you are doing that. ನಿನ್ನನ್ನು ನೀನೇ ಅಲ್ಲಿ ಕಂಫರ್ಟಬಲ್ ಆಗಿ ಕಾಣಲ್ಪಡುವುದಕ್ಕೋಸ್ಕರ ನಿನ್ನನ್ನು ನೀನೇ ಅಲ್ಲಿ ತಗ್ಗಿಸಿಕೊಳ್ಳುತ್ತಿದೀಯಾ? But otherwise you know that it is not right. ಇಲ್ಲ, ನಿನಗೆ ಚೆನ್ನಾಗಿ ಗೊತ್ತು ಇದು ಸರಿಯಾದ ಮಾರ್ಗವಲ್ಲವೆಂದು. During the meetings, receptions, weddings and all, I see a lot of women and men wearing gold jewels. ನಾನು ಅನೇಕ ಮೀಟಿಂಗ್ಗಳಿಗೆ ಹೋಗುವಂತ ಸಮಯದಲ್ಲಿ ಇಲ್ಲವಾದ ಮದುವೆ ಮನೆಗಳಿಗೆ ಹೋಗಬೇಕಾದ್ರೆ ಅಲ್ಲಿ ನೋಡಬೇಕಾದ್ರೆ ಗಂಡಸರು ಹೆಂಗಸರು ಅಲ್ಲಿ ಆ ಬಂಗಾರವನ್ನು ಧರಿಸಿಕೊಂಡು ಬಂದಿರುತ್ತಾರೆ. And many of them I know that it is not original. ನನಗೆ ಗೊತ್ತು ಅನೇಕ ಜನರು ಒರಿಜಿನಲ್ ಅನ್ನು ಹಾಕಿಕೊಂಡು ಬಂದಿರುವುದಿಲ್ಲ. You know what we do, that we compromise in the gold also. ಏನ್ ಮಾಡ್ತಾರೆ ಗೊತ್ತಾ? ಲೋಕದಲ್ಲಿ ಕಾಣಲ್ಪಡುವಂತ ಆರ್ಟಿಫಿಷಿಯಲ್ ಆಗಿ ಕಾಣಲ್ಪಡುವಂತ ಆ ಒಂದು ಆಭರಣಕ್ಕೆ ಒಳಗಾಗುತ್ತಾರೆ. Why you want to look good in front of others and you cannot compromise the standard that you have? ಯಾಕೆಂದ್ರೆ ನೀವು ಜನರ ಮಧ್ಯದಲ್ಲಿ ನೀವು ಆಕರ್ಷಣೆ ಉಳ್ಳವರಾಗಿ ಕಾಣಲ್ಪಡಬೇಕೆಂದು ನಿಮ್ಮ ಹೃದಯದಲ್ಲಿ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಅದರ ಮುಖಾಂತರವಾಗಿ ಈ ರೀತಿಯಾಗಿ ನೀವು ಕಾಣಲ್ಪಡುತ್ತಿದ್ದೀರಾ. It is the same strategy we use with God also. ಇದೇ ರೀತಿಯಾಗಿ ನಾವು ಸಹ ದೇವರ ಬಳಿಯಲ್ಲಿ ಈ ರೀತಿಯಾದ ಒಂದು ವಿಷಯವನ್ನೇ ನಾವು ತಿಳಿದುಕೊಂಡಿದ್ದೇವೆ. That is the most funniest part. ಇದು ಬಹಳ ಹಾಸ್ಯ ತರುವಂತ ವಿಷಯವಾಗಿದೆ. Sometimes people will even think that yes, that is real gold. ಅನೇಕ ಜನರು ತಿಳಿದುಕೊಳ್ಳುತ್ತಾರೆ, ಹೌದು ಇದು ನಿಜವಾಗಿಯೂ ಆಭರಣವೆಂದು. But with God, ಆದ್ರೆ ದೇವರ ಬಳಿಯಲ್ಲಿ God knows very clearly what is there in your heart
hearts. ದೇವರಿಗೆ ಚೆನ್ನಾಗಿ ಗೊತ್ತು ನಿಮ್ಮ ಹೃದಯದಲ್ಲಿ ಏನಿದೆ ಎಂದು. And God knows very clearly you have compromised with this world. ಅದು ಮಾತ್ರ ಅಲ್ಲ, ದೇವರಿಗೆ ಚೆನ್ನಾಗಿ ಗೊತ್ತು ಲೋಕದ ಸಂಬಂಧದ ವಿಷಯಗಳಲ್ಲಿ ನೀವು ನೀವೇ ತೊಡಗಿಕೊಂಡಿದ್ದೀರಾ And ಎಂದು. you are doing it for your own pride. ಅದು ಮಾತ್ರ ಅಲ್ಲ, ನಿಮ್ಮ ಒಳಗಡೆ ಕಾಣಲ್ಪಡುವಂತ ಆ ಒಂದು ಗರ್ವಕ್ಕಾಗಿ ನೀವು ಮಾಡುತ್ತಿದ್ದೀರಾ ಎಂದು. And that's exactly where God sees you compromising to this world. ಆ ಒಂದು ಸಮಯದಲ್ಲಿ ದೇವರಿಗೆ ಚೆನ್ನಾಗಿ ಅರಿತುಕೊಳ್ಳುತ್ತಾನೆ ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಂಡಿದ್ದೀರಾ ಎಂದು. It's a very big challenge. ಇದು ಬಹಳ ದೊಡ್ಡದಾದ To live in ಸವಾಲಾಗಿದೆ. this world ಈ ಲೋಕದಲ್ಲಿ ನಾವು ಜೀವನವನ್ನು ನಡೆಸಿ and not compromising. ಈ ಲೋಕದ ಸಂಬಂಧ ವಿಷಯಗಳಿಗೆ ನಾವು ಒಳಗಾಗದ ರೀತಿಯಲ್ಲಿ ಇರುವಂತದ್ದೇ ದೊಡ್ಡ ಒಂದು ಸವಾಲಾಗಿದೆ. And God says it happens with the friendship with this world. ಯಾಕಂದ್ರೆ ಈ ಲೋಕದಲ್ಲಿ ನೀನು ಸ್ನೇಹ ಮಾಡುವುದಾದರೆ, And in James chapter 4 verse 4, it says friendship with this world is hostility towards God. ಅಲ್ಲಿ ಯಾಕೋಬ 4:4 ಬರೆಯಲ್ಪಟ್ಟಿದೆ, ನೀವು ಲೋಕಕ್ಕೆ ನೀವು ಸ್ನೇಹಿತರಾಗುವುದಾದರೆ ನೀವು ದೇವರಿಗೆ ವಿರೋಧಿಯಾಗಿ ಕಾಣಲ್ಪಡುತ್ತಿದ್ದೀರಾ. You can read that verse actually. It's very very deep and it has a deep meaning. Friendship with the world is hostility towards God. ಅಲ್ಲಿ ಯಾಕೋಬನು ಬರೆದ ಪತ್ರಿಕೆ 4:4 ಓದುವಂತ ಸಮಯದಲ್ಲಿ, ಇಹಲೋಕ ಸ್ನೇಹವು ದೇವ ವೈರತ್ವವೆಂದು ನಿಮಗೆ ತಿಳಿಯದು. Can you see this? You know how deep it is? ನೀವು ಅರ್ಥ ಮಾಡಿಕೊಳ್ಳಿರಿ ಇದು ಎಷ್ಟು ಬಹಳ ಆಳ ಉಳ್ಳದಾಗಿದೆ ಎಂದು. You compromising yourself for this world, ನೀವು ಲೋಕ ಸಂಬಂಧ ವಿಷಯಗಳಿಗೆ ನಿಮ್ಮನ್ನೇ ನೀವೇ ತೊಡಗಿಕೊಳ್ಳುವುದಾದರೆ, it makes God your enemy. ದೇವರು ನಿಮಗೆ ವೈರಿಯಾಗಿ ಕಾಣಲ್ಪಡುತ್ತಾನೆ. And it is not easy. ಇದು ಏನೋ ಒಂದು ಸಾಧಾರಣವಾದ ವಿಷಯವಲ್ಲ. It is not a joke. ಇದು ಏನೋ ಒಂದು ಹಾಸ್ಯವಾದ ವಿಷಯವಲ್ಲ. You can have anybody else in this world as enemy, and when you have God by your side, and you will win. ಒಂದು ವೇಳೆ ಈ ಲೋಕದಲ್ಲಿ ಶತ್ರುಗಳು ನಿಮಗೆ ಕಾಣಲ್ಪಟ್ಟರೂ ಸಹ ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಅವರ ಮೇಲೆ ದೊರೆತನ ಮಾಡಿ ಜಯವನ್ನು ಹೊಂದಿಕೊಳ್ಳಬಹುದು. But when you compromise to this world ಆದ್ರೆ ನೀವು ಲೋಕಕ್ಕೆ ನಿಮ್ಮನ್ನು ನೀವೇ ತಗ್ಗಿಸಿಕೊಳ್ಳುವುದಾದರೆ and make God your enemy, ದೇವರನ್ನೇ ನೀವು ವೈರಿಯಾಗಿ ಮಾಡಿಕೊಳ್ಳುವುದಾದರೆ, that is the end of your soul and your life. ಅದು ನಿಮ್ಮ ಆತ್ಮಕ್ಕೆ ಕೊನೆಯಾಗಿದೆ. ಅದು ಮಾತ್ರ ನಿಮ್ಮ ಜೀವನಕ್ಕೆ ಕೊನೆಯಾಗಿರುತ್ತದೆ. Hallelujah. Hallelujah. And we don't realize that. ನಾವು ಇದನ್ನು ತಿಳಿದುಕೊಳ್ಳುವುದಿಲ್ಲ. We think that we are very friendly with this world. ನಾವು ತಿಳಿದುಕೊಳ್ಳುತ್ತೇವೆ ಈ ಲೋಕಕ್ಕೆ ನಾವು ಒಂದು ಸ್ನೇಹಿತರಾಗಿ When ಕಾಣಲ್ಪಡುತ್ತಿದ್ದೇವೆ you ಎಂದು. become friendly here, you become enemy here. ನೀವು ಒಂದು ವೇಳೆ ಲೋಕಕ್ಕೆ ಸ್ನೇಹಿತರಾಗಿ ಕಾಣಲ್ಪಡುವುದಾದರೆ ನೀವು ದೇವರಿಗೆ ವಿರೋಧಿಯಾಗಿ ಕಾಣಲ್ಪಡುತ್ತೀರಾ. On the opposite, when you become enemy to this world, you become friends with God. ನೀವು ಒಂದು ವೇಳೆ ಈ ಲೋಕಕ್ಕೆ ವೈರತ್ವವನ್ನು ಬೆಳೆಸಿಕೊಳ್ಳುವುದಾದರೆ ನೀವು ದೇವರಿಗೆ ನೀವು ಸ್ನೇಹಿತರಾಗಿ ಕಾಣಲ್ಪಡುತ್ತೀರಾ. And that's what God loves. ಇದು ದೇವರು ಪ್ರೀತಿಸುವಂತವನಾಗಿದ್ದಾನೆ. You rather be with God than compromising with this world. ನೀವು ದೇವರ ಬಳಿಯಲ್ಲಿ ಇಡುವುದಕ್ಕೆ ಇಷ್ಟಪಡಿರಿ ಲೋಕದ ವಿಷಯವಾದ ಸಂಬಂಧಗಳಲ್ಲಿ ಇರುವುದಕ್ಕಿಂತ. And we'll go to the next point. ನಾವು ಇನ್ನೊಂದು ವಾಕ್ಯಕ್ಕೆ ಹೋಗೋಣ. And that is the nature of pride. ಅಹಂಕಾರದಿಂದ ನಾಶಗಳು ಬರುವಂತ ಸನ್ನಿವೇಶಗಳು. It is not a very tough point to understand. ಇದೇನೋ ಒಂದು ಬಹಳ ಕಠಿಣವಾದಂತ ಒಂದು ಪಾಯಿಂಟ್ ಅಲ್ಲ. If I ask you who has pride, ನಾನು ಒಂದು ವೇಳೆ ಯಾರ ಬಳಿಯಲ್ಲಿ ಅಹಂಕಾರವಿದೆ ಎಂದು ನಾನು ಕೇಳುವುದಾದರೆ everybody will be quiet. ಎಲ್ಲರೂ ಒಂದು ಸುಮ್ಮನೆ ಕುಳಿತುಕೊಂಡಿರುತ್ತೀರಾ? You will say no. ಇಲ್ಲ, We don't have pride. ನನ್ನ ಬಳಿಯಲ್ಲಿ ಅಹಂಕಾರವಿಲ್ಲ. So not even 2% I have, pastor. 2% ಸಹ ಇಲ್ಲ ಪಾಸ್ಟರ್. And this is what you say. ಇದನ್ನೇ ನೀವು ಹೇಳುತ್ತೀರಾ. But ಆದರೆ you know what is the first sin that God took action on? ನಿಮಗೆ ಮೊಟ್ಟ ಮೊದಲದಾಗಿ ದೇವರು ಯಾವ ಪಾಪದ ಮೇಲೆ ಆತನು ಕಠಿಣವಾಗಿ ಕ್ರಮವನ್ನು ತೆಗೆದುಕೊಂಡನು ಎಂದು ಗೊತ್ತಾ ನಿಮಗೆ? What is it? ಯಾವುದದು? It is pride. ಅದು ಅಹಂಕಾರ. The pride was Satan's the first sin that God took action on. ಮೊಟ್ಟ ಮೊದಲದಾಗಿ ಸೈತಾನನು ಪಟ್ಟಂತ ಅಹಂಕಾರದ ಮೇಲೆ ದೇವರು ಅಲ್ಲಿ ಮೊಟ್ಟ ಮೊದಲದಾಗಿ ಅಲ್ಲಿ ತಪ್ಪಾಗಿ ಆ ಒಂದು ತೀರ್ಪನ್ನು ಕೊಟ್ಟನು. Lucifer wanted to build a place above God. ಲೂಸಿಫರ್ ಅನ್ನು ನೋಡಬೇಕಾದ್ರೆ ದೇವರಿಗಿಂತ ಅವನಿಗಿಂತ ಮೇಲಾದ ಒಂದು ಕಾರ್ಯವನ್ನು ನಾನು ಸ್ಥಾಪಿಸಬೇಕೆಂದು ಈ ರೀತಿಯಾಗಿ ಆತನ ಆಲೋಚನೆ ಮಾಡಿದನು. And that's when the sin took roots. ಆ ಒಂದು ಸಮಯದಲ್ಲೇ ಪಾಪವು ಅಲ್ಲಿ ಬೇರು ಬಿಡುವುದಕ್ಕೆ ಪ್ರಾರಂಭಿಸಿತು. And it is the same pride which destroyed Israel. ಇದೇ ರೀತಿಯಾದ ಅಹಂಕಾರವು ಇಸ್ರಾಯೇಲ್ ಜನರನ್ನು ನಾಶಕ್ಕೆ ಒಳಪಟ್ಟಿತು. And even today Israel is facing the problem is only because of that pride. ಈ ಒಂದು ಅಹಂಕಾರದ ನಿಮಿತ್ತವಾಗಿ ಈ ದಿನದಲ್ಲಿಯೂ ಸಹ ಇಸ್ರಾಯೇಲ್ ಜನರು ಕಷ್ಟಪಡುತ್ತಿದ್ದಾರೆ. If you turn your Bibles towards Proverbs chapter 16 verse 18, ಅಲ್ಲಿ ಜ್ಞಾನೋಕ್ತಿಗಳು 16 ಮತ್ತು 18 ಓದುವಂತ it ಸಮಯದಲ್ಲಿ says pride goes before destruction.
Proverbs chapter 16, verse 18. ಆ, ಜ್ಞಾನೋಕ್ತಿಗಳು 16 ಮತ್ತು 18 ಓದುವಂತ ಸಮಯದಲ್ಲಿ ಗರ್ವದಿಂದ ಭಂಗ, ಒಬ್ಬಿನಿಂದ ದೊಬ್ಬು. And a haughty spirit before a fall. ಅಲ್ಲಿ ಹುಬ್ಬಿನಿಂದ ದೊಬ್ಬು, ಸೊಕ್ಕಿನವರ ಸಂಗಡ ಸೊರೆಯನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿನರಾಗುವುದು ವಾಸಿ. So I'm not going to explain much of this. ಇದನ್ನು ನಾನು ಬಹಳವಾಗಿ ನಿಮ್ಮ ಮಧ್ಯದಲ್ಲಿ ಹೇಳುವುದಿಲ್ಲ. Pride directly is related to destruction. ಈ ಒಂದು ಅಹಂಕಾರ ಎನ್ನುವಂಥದ್ದು ನಾಶನಕ್ಕೆ ಅದು ಮಾರ್ಗವಾಗಿದೆ. And when you have pride in you, ಒಂದು ವೇಳೆ ನಮ್ಮಲ್ಲಿ ಅಹಂಕಾರ ಇರುವುದಾದರೆ the path that you have set yourself is destruction. ನಿಮ್ಮ ಮಾರ್ಗವು ಅದು ನಾಶನವಾಗಿದೆ. So when you don't have pride, ಒಂದು ವೇಳೆ ನಿಮ್ಮಲ್ಲಿ ಅಹಂಕಾರವಿಲ್ಲದೆ ಹೋದರೆ everything changes. ಎಲ್ಲವೂ ಬದಲಾಗುತ್ತದೆ. The way you talk, ನೀವು ಮಾತನಾಡುವಂತ ಶೈಲಿ, the way you walk, ನೀವು ನಡೆಯುವಂತ ಶೈಲಿ, the way you smile, ನೀವು ನಗುವಂತ ಒಂದು ಶೈಲಿ, the way you dress, ನೀವು ವಸ್ತ್ರವನ್ನು ಉಟ್ಟುವಂತ ಶೈಲಿ, the way you work, ನೀವು ಕೆಲಸ ಮಾಡುವಂತದ್ದು, the way you minister, ನೀವು ದೇವರಿಗೆ ಸೇವೆ ಮಾಡುವಂತದ್ದು, the way you help, ನೀವು ಸಹಾಯ ಮಾಡುವಂತದ್ದು, everything changes. ಎಲ್ಲವೂ ಬದಲಾಗುತ್ತದೆ. And the moment the pride comes inside you, ಆ ಒಂದು ಅಹಂಕಾರವೆನ್ನುವಂಥದ್ದು ನಿಮ್ಮ ಒಳಗಡೆ ಬರುವಂತ I'll ಸಮಯದಲ್ಲಿ give you one example, small example. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. How do we walk when we wear a new cloth? ನಾವು ಹೊಸ ವಸ್ತ್ರವನ್ನು ಹಾಕಿಕೊಳ್ಳುವುದಾದರೆ ಯಾವ ರೀತಿಯಾಗಿ ನಮ್ಮ ನಡತೆ ಇರುತ್ತದೆ? How do we walk? ಯಾವ ರೀತಿಯಾಗಿ ನಡೆಯುತ್ತೇವೆ? Our walk is like this or like this? ನಾವು ನೆಟ್ಟಗೆ ನಿಂತುಕೊಂಡು ನಡೆಯುತ್ತೇವೆ, ಇಲ್ಲವಾದ್ರೆ ಬಗ್ಗಿಕೊಂಡು ನಡೆಯುತ್ತೇವಾ? How do we walk? ಯಾವ ರೀತಿಯಾಗಿ ನಡೆಯುತ್ತೇವೆ? Our chin will not come down, ನಮ್ಮ ಚಿನ್ ಕೆಳಗಡೆ ಬರುವುದಿಲ್ಲ, and our body's shoulder does not go grounding. ಒಂದು ವೇಳೆ ನಮ್ಮ ಶರೀರವು ಬಗ್ಗುವುದಿಲ್ಲ, And if we put heels, our heels goes up. ಒಂದು ವೇಳೆ ಹೀಲ್ಸ್ ಅನ್ನು ಹಾಕಿಕೊಳ್ಳುವುದಾದರೆ ಆ ಹೀಲ್ಸ್ ಇಂದ ನಾವು ಎತ್ತರವಾಗಿ ಕಾಣಲ್ಪಡುತ್ತೇವೆ. And even if it's paining, we walk with pride. ಒಂದು ವೇಳೆ ಅದು ಬಹಳ ಕಷ್ಟವಾಗಿದ್ದರೂ ಸಹ, ನೋವಾಗುತ್ತಿದ್ದರೂ ಸಹ ನಾವು ಕಷ್ಟಪಟ್ಟು ನಾವು ಅಲ್ಲಿ ನಡೆಯುವುದಕ್ಕೆ ಪ್ರಾರಂಭಿಸುತ್ತೇವೆ. What lifts you? ಯಾವುದು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಿದೆ? Not the heels. ಆ ಒಂದು ಹೀಲ್ಸ್ ಅಲ್ಲ, It is the pride which is lifting you. ಇದು ನಿಮ್ಮ ಅಹಂಕಾರವಾಗಿದೆ, ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಿದೆ. But if you wear old clothes, ಒಂದು ವೇಳೆ ಹಳೆಯ ವಸ್ತ್ರವನ್ನು ನೀವು ಹಾಕಿಕೊಳ್ಳುವುದಾದರೆ and it's not looking that great, ಅದೇನೋ ಅಷ್ಟು ಚೆನ್ನಾಗಿ ಕಾಣಲ್ಪಡುತ್ತಿಲ್ಲ. how do we walk? ಯಾವ ರೀತಿಯಾಗಿ ನಡೆಯುತ್ತೇವೆ? Quiet. ಸಾಧಾರಣ ರೀತಿಯಲ್ಲಿ. We don't show our pride outside. ನಾವು ನಮ್ಮ ಅಹಂಕಾರವನ್ನು ಹೊರಗಡೆ ತೋರಿಸುವುದಿಲ್ಲ. When we don't wear heels, ಒಂದು ವೇಳೆ ನಾವು ಹೀಲ್ಸ್ ಅನ್ನು ಹಾಕಿಕೊಳ್ಳದೆ ಹೋದರೆ how does our walk change? ಯಾವ ರೀತಿಯಾಗಿ ನಮ್ಮ ನಡವಳಿಕೆ ಬದಲಾಗುತ್ತದೆ? Calm and straight. ನಿಧಾನ ಗತಿಯಲ್ಲಿ ನಾವು ನೆಟ್ಟಗೆ ನಡೆಯುತ್ತೇವೆ. I'm not talking bad about somebody who is wearing heels. ನಾನು Don't feel bad. ನಾನು ತಪ್ಪಾಗಿ ಹೇಳುತ್ತಿಲ್ಲ ಹೀಲ್ಸ್ ಅನ್ನು ಹಾಕಿಕೊಳ್ಳುವಂತವರ ಮೇಲೆ ಈ ರೀತಿಯಾಗಿ ತಪ್ಪೆಂದು ನೀವು ತಿಳಿದುಕೊಳ್ಳಬೇಡಿ. I'm just pointing out to pride. ನಾನು ಅಹಂಕಾರಕ್ಕೆ ನಾನು ಹೇಳುತ್ತಿದ್ದೇನೆ. The mind of pride. ಆ ಒಂದು ಅಹಂಕಾರ ಇರುವಂತ ಆಲೋಚನೆಗಳಿಗೆ ನಾನು ಹೇಳುತ್ತಿದ್ದೇನೆ. Because pride comes in different ways. ಯಾಕಂದ್ರೆ ಈ ಒಂದು ಅಹಂಕಾರವು ಅನೇಕ ವಿಭಿನ್ನ ರೀತಿಯಲ್ಲಿ ಬರುವಂತದ್ದಾಗಿದೆ. Pride comes even in hair. ಆ ಒಂದು ಕೂದಲಿನಲ್ಲಿಯೂ ಸಹ ಒಂದು ಅಹಂಕಾರ ಬರುತ್ತದೆ. I was like, there was one good friend of mine. ನನಗೆ ಒಂದು ಒಳ್ಳೆಯ ಸ್ನೇಹಿತರಿದ್ದಾರೆ. And he was wanting to get married. ಅವರು ಮದುವೆ ಆಗಬೇಕೆಂದು ಅವರು ಆಲೋಚನೆ ಮಾಡಿದರು. And he had a proposal list. ಅವರ ಬಳಿಯಲ್ಲಿ ಮದುವೆ ಆಗುವುದಕ್ಕೆ ಅನೇಕ ಹೆಣ್ಣು ಮಕ್ಕಳನ್ನು ನೋಡಿದರು. And he put criterias. ಅದಕ್ಕೆ ಬೇಕಾಗಿರುವಂತ ಅಲ್ಲಿ ಕ್ರೈಟೀರಿಯಾಗಳನ್ನು ಹಾಕಿಕೊಂಡರು. The age of the girl should be 22 to 25. ಆ ಒಂದು ಮದುವೆ ಆಗುವಂತ ಹೆಣ್ಣು ಮಗುವಿನ ವಯಸ್ಸು 22ರಿಂದ 25ರ ಒಳಗಡೆ ಇರಬೇಕು. And she can be an BSc or BCom, anything. ಆಕೆ ಏನಾದರೂ ಸಹ ಓದಿರಬಹುದು. And after that, even if she's getting 20,000 rupees salary is enough. ಆಕೆಗೆ 20,000 ಸಂಬಳ ಬಂದರೂ ಸಹ ಸಾಕು. And I was like, okay. ಅವರು ಹೇಳಿದರು So ಸರಿ. we put all the profiles and shadi.com, Christian matrimony, everything. ಅವರು shadi.com, Christian matrimony ಈ ರೀತಿಯ ಎಲ್ಲ ಸೈಟ್ಗಳಿಗೆ ಅವರು ತಮ್ಮ ಪ್ರೊಫೈಲ್ ಅನ್ನು ಅಪ್ಲೋಡ್ ಮಾಡಿದರು. For 3 months we have been searching. 3 ತಿಂಗಳವರೆಗೂ ಇವರು ಹುಡುಕುತ್ತಲೇ ಇದ್ದಾರೆ. And after 3 months I met him. 3 ತಿಂಗಳಾದ ನಂತರ ಇವರು ಅವರ ಸ್ನೇಹಿತರನ್ನು ಹೋಗಿ ಅಲ್ಲಿ ಸಂಧಿಸಿದರು. And suddenly he was like, brother, I wanted to update my profile. ಅವರು ಹೇಳುತ್ತಾರೆ, ಬ್ರದರ್ ನಾನು ಈಗ ನನ್ನ ಪ್ರೊಫೈಲ್ ಅನ್ನು ಅಪ್ಡೇಟ್ ಮಾಡಬೇಕು. I was like, okay, what is a big deal we can update? I asked him, what are the criteria? Tell me. ಅವರು ಮತ್ತೆ ಹಿಂತಿರುಗಿ ಕೇಳಿದರು, ಯಾವ್ದಾವುದನ್ನು ನಾನು ಸರಿಪಡಿಸಬೇಕು ಹೇಳಿರಿ, ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳಿದರು. And first thing is, he said age restriction not above 22. ಅವರು ಹೇಳಿದರು, ಈ ಒಂದು ಮದುವೆ ಆಗುವಂತ ಹುಡುಗಿಯ ವಯಸ್ಸು 22ಕ್ಕಿಂತ ಮೇಲಿರಬಾರದು. And after that, she should be an engineer. ಆ ನಂತರ ಆಕೆಯು ಇಂಜಿನಿಯರ್ ಆಗಿರಬೇಕು. And she should be fair. ಆಕೆಯು ಸುಂದರವಾಗಿ ಕಾಣಲ್ಪಡಬೇಕು. It's like, what happened to this fellow?
ನಂತರ ಇವರು ತಿಳಿದುಕೊಂಡರು ಏನಾಯ್ತು ಈ ವ್ಯಕ್ತಿಗೆ. Since he was my friend, I asked him, "Ennada aachu unukku?" ಇವರು ಅವರ ಸ್ನೇಹಿತರಾಗಿರೋದ್ರಿಂದ ಕೇಳಿದರು, ನಿನಗೆ ಏನಾಯಿತು? Okay, you tell me salary. ನಂತರ ಕೇಳಿದರು, ಆಕೆಗೆ ಎಷ್ಟು ಸಂಬಳ ಬರಬೇಕು? Salary na or 50,000 போட்டுக்கப்பா. ಸ್ಯಾಲರಿ ಬಂದು 50,000 ಇರಬೇಕು. Hey, 3 ಮಾಸத்துல என்னடா? ಅವರು ಕೇಳಿದರು, 3 ತಿಂಗಳಿನಲ್ಲಿ ನಿನಗೆ ಏನಾಯಿತು? You know what he told? ನಿಮಗೆ ಗೊತ್ತಾ ಆತನಿಗೆ I have grown my hair. ನಾನು ನನ್ನ ಕೂದಲನ್ನು ನಾನು ಬೆಳೆಸಿಕೊಂಡಿದ್ದೇನೆ. He has planted hair. ಅವರು ಅಲ್ಲಿ ಪ್ಲಾಂಟೇಶನ್ ಅನ್ನು ಮಾಡಿಸಿಕೊಂಡಿದ್ದಾರೆ ಕೂದಲನ್ನು. And now his pride has come in hair. ಅವರ ಅಹಂಕಾರವು ಕೂದಲಿನ ಮೇಲೆ ಇದೆ. I was like, I got so angry. ನನಗೆ ಬಹಳ ಕೋಪ ಬಂದಿತು. I said, what if that hair falls before your marriage? ಇವರು ಈ ರೀತಿಯಾಗಿ ಕೇಳಿದರು, ಒಂದು ವೇಳೆ ನೀನು ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಆ ಕೂದಲು ಉದುರಿ ಹೋಗುವುದಾದ್ರೆ ಏನ್ ಮಾಡುತ್ತೀಯಾ? He was like, no, doctor has given me lifetime guarantee. ಇಲ್ಲ ಅಲ್ಲಿ ಇರುವಂತ ಡಾಕ್ಟರ್ ಹೇಳಿದ್ದಾರೆ ಲೈಫ್ ಟೈಮ್ ಅದು ಇರುತ್ತದೆ ಎಂದು. I am talking about a Christian. ನಾನು ಕ್ರೈಸ್ತನಲ್ಲಿ ಇರುವಂತ ಒಂದು ವಿಶ್ವಾಸಿಯ ಬಗ್ಗೆ ಹೇಳುತ್ತಿದ್ದೇನೆ. And he is very strong believer. ಅವರು ದೇವರ ಮೇಲೆ ನಂಬಿಕೆ ಇರುವಂತ ವ್ಯಕ್ತಿ. என்னடா போய் முடியல பெருமை பண்ணிட்டுக்கிறேன்னு கேட்டேன். ಇವರು ಕೇಳಿದರು, ಏನಪ್ಪಾ ನೀನು ಕೂದಲಿನಲ್ಲಿ ನೀನು ಅಹಂಕಾರ ಪಟ್ಟೆ ಅಲ್ಲ. Till today he is not talking to me. ಇಲ್ಲಿ ಈ ದಿನದವರೆಗೂ ಸಹ ಇವರ ಸಂಗಡ ಅವರು ಮಾತನಾಡುತ್ತಿಲ್ಲ. Because it was like hitting their pride. ಯಾಕೆಂದ್ರೆ ಅದು ಹೋಗಿ ಅವರ ಅಹಂಕಾರಕ್ಕೆ ಒಡೆಯುವಂತದ್ದಾಗಿತ್ತು. So we won't know which route that pride takes. ನಮಗೆ ಗೊತ್ತಿಲ್ಲ ಯಾವ ಒಂದು ಮಾರ್ಗದಲ್ಲಿ ಈ ಒಂದು ಅಹಂಕಾರವು ಬರುತ್ತದೆ ಎಂದು. It can take any direction. ಯಾವ ರೀತಿಯಾದ ಮಾರ್ಗವಾದರೂ ತೆಗೆದುಕೊಳ್ಳಬಹುದು. But it is up to us whether we fall for that pride or we save ourselves towards the humility. ಇದು ನಮಗೆ ಬಿಟ್ಟಿದ್ದು, ನಾವು ಹೋಗಿ ಆ ಒಂದು ಅಹಂಕಾರದ ಒಳಗಡೆ ಬೀಳುವಂತದ್ದ, ಇಲ್ಲವಾದ್ರೆ ನಾವು ಚಾಚು ತಪ್ಪದೆ ದೇವರ ಬಳಿಯಲ್ಲಿ ಇರುವಂತದ್ದ. Humbleness is something which is exact opposite to pride, which is very difficult for us to practice. ತಗ್ಗಿಸಿಕೊಳ್ಳುವಂತ ಮನೋಭಾವವು ಈ ಒಂದು ಅಹಂಕಾರಕ್ಕೆ ವಿರೋಧವಾಗಿದೆ. ಆದರೆ ಈ ತಗ್ಗಿಸಿಕೊಳ್ಳುವಂತ ಸ್ವಭಾವವನ್ನು ಬೆಳೆಸಿಕೊಳ್ಳುವಂತದ್ದು ನಮಗೆ ಬಹಳ ಕಷ್ಟವಾಗಿದೆ. And Jesus very clearly says that humbleness opens door towards the heart of Christ. ಈ ರೀತಿಯ ಯೇಸು ಕ್ರಿಸ್ತನು ಹೇಳಿದನು, ತಗ್ಗಿಸಿಕೊಳ್ಳುವಂತವರು ಅದು ದೇವರ ಹೃದಯದ ಬಾಗಿಲನ್ನು ತೆರೆಯುವಂತದ್ದಾಗಿದೆ ಅಂತ ಯೇಸು ಕ್ರಿಸ್ತನು ಹೇಳಿದನು. And this morning Pastor Pradeep was talking about how we talk with people. ಅವರು ಪಾಸ್ಟರ್ ಪ್ರದೀಪ್ ಅವರು ಈ ಬೆಳಗಿನ ಸಮಯದಲ್ಲಿ ಹೇಳುತ್ತಿದ್ದರು ಯಾವ ರೀತಿಯಾಗಿ ಜನರ ಸಂಗಡ ಮಾತನಾಡುತ್ತಾರೆ ಎಂದು. And there is a difference when you talk with humility and when you talk with pride. ನೀವು ತಗ್ಗಿಸಿಕೊಳ್ಳುವಂತ ಗುಣದಿಂದ ಜನರ ಮಧ್ಯದಲ್ಲಿ ಮಾತನಾಡುವಂತದ್ದು, ಅದು ಮಾತ್ರ ಅಲ್ಲ ಅಹಂಕಾರದಿಂದ ಮಾತನಾಡುವಂತದಕ್ಕೆ ಅಲ್ಲಿ ವ್ಯತ್ಯಾಸ ಉಂಟು. And when you talk with humility, ನೀವು ತಗ್ಗಿಸಿಕೊಳ್ಳುವಂತ ಗುಣದಿಂದ ಮಾತನಾಡುವಂತ ಸಮಯದಲ್ಲಿ people see the grace of Christ in you. ಅಲ್ಲಿ ದೇವರ ಕೃಪೆಯನ್ನು ನಿಮ್ಮ ಮುಖಾಂತರವಾಗಿ ಜನರು ಕಂಡುಕೊಳ್ಳುತ್ತಾರೆ. And people see how God is working through your words. ಅದು ಮಾತ್ರ ಅಲ್ಲ, ನೀವು ಮಾತನಾಡುವಂತ ಮಾತಿನ ಮುಖಾಂತರವಾಗಿ ದೇವರು ಯಾವ ರೀತಿಯಾದ ಕಾರ್ಯವನ್ನು ಮಾಡುತ್ತಿದ್ದಾನೆ ಎಂದು ಸಹ ಅವರು ತಿಳಿದುಕೊಳ್ಳುತ್ತಾರೆ. And that humility will make sure that you have the favor of God. ಈ ಒಂದು ತಗ್ಗಿಸಿಕೊಳ್ಳುವಂತ ಗುಣಗಳನ್ನು ನಾವು ಅವಲಂಬಿಸಿಕೊಳ್ಳುವುದಾದರೆ ದೇವರಿಂದ ಬರುವಂತ ಕೃಪೆಗೆ ನಾವು ಒಳಗಾಗುತ್ತೇವೆ. And when people see you humble, they see the favor of God on you. ಜನರು ನೀವು ತಗ್ಗಿಸಿಕೊಳ್ಳುವಂತ ಗುಣವನ್ನು ಹೊಂದಿದ್ದೀರಾ ಎಂದು ಅವರು ನೋಡುವಂತ ಸಮಯದಲ್ಲಿ ದೇವರ ಒಂದು ಕೃಪೆಯ, ಅದು ಮಾತ್ರ ಅಲ್ಲ ಜನರಿಂದಲೂ ಕೃಪೆಯನ್ನು ನೀವು ಹೊಂದಿಕೊಳ್ಳುತ್ತೀರಾ. And that humility makes us experience God completely. ಅಲ್ಲಿ ಈ ಒಂದು ತಗ್ಗಿಸಿಕೊಳ್ಳುವಂತ ಗುಣವು ದೇವರನ್ನು ಪರಿಪೂರ್ಣವಾಗಿ ಅನುಭವಿಸುವುದಕ್ಕೆ ನಮಗೆ ಅದು ಸ್ಥಳವನ್ನು ಮಾಡಿಕೊಡುತ್ತದೆ. But the moment the pride enters in your heart, ಆದರೆ ಅಹಂಕಾರವು ನಮ್ಮ ಜೀವನದಲ್ಲಿ ಅದು ಬರುವಂತ ಸಮಯದಲ್ಲಿ everything shatters. ಎಲ್ಲವೂ ಅದು ಕಳೆದುಕೊಳ್ಳುತ್ತೀವಿ. Pastor, it's only little pride, Pastor. ಪಾಸ್ಟರ್, ಅದು ಚಿಕ್ಕದಾಗಿರುವಂತ ಒಂದು ಅಹಂಕಾರ It ಪಾಸ್ಟರ್. does not work with God. ಇದು ದೇವರಲ್ಲಿ ಅಲ್ಲಿ ಕೆಲಸವನ್ನು Whether ನಡೆಸುವುದಿಲ್ಲ. it's big or whether it's small, ಇದು ದೊಡ್ಡದೋ ಚಿಕ್ಕದೋ it's irrelevant to God. ಇದು ದೇವರಿಗೆ ಅದು ಚೆನ್ನಾಗಿ ಕಾಣಲ್ಪಡುವುದಿಲ್ಲ. You fix your heart to be humble. ನೀವು ನಿಮ್ಮ ಹೃದಯವನ್ನು ತಗ್ಗಿಸಿಕೊಳ್ಳುವುದಕ್ಕೆ ನೀವು ನಿಮ್ಮ ಹೃದಯವನ್ನು ತಿರುಗಿಸಿಕೊಳ್ಳಿರಿ. Hallelujah. Hallelujah. And this was one of the silent destroyers that people of Israel had, and they got destroyed, and we are going to escape from that. ಈ ಒಂದು ಮೌನವಾಗಿ ನಾಶಪಡಿಸುವಂತ ಕಾರಣಗಳು ಇದು ಒಂದಾಗಿತ್ತು. ಇದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಮಾರ್ಗವನ್ನು ತೋರ್ಪಡಿಸುತ್ತಿದ್ದಾನೆ. And there's a last point that we'll see. ಇದು 5ನೇ ವಾಕ್ಯ ನಾವು ನೋಡೋಣ. And the last point is spiritual ignorance. ಆತ್ಮಿಕ ವಿಷಯವಾದ ಅಪಾಯಗಳು. And we'll exactly see where the people of Israel had the spiritual ignorance. ನಾವು ನೋಡೋಣ ಎಲ್ಲೆಲ್ಲಿ ಈ ಒಂದು ಆತ್ಮಿಕ ವಿಷಯದಲ್ಲಿ ಎಲ್ಲೆಲ್ಲಿ ಅವರು ಅಪಾಯವನ್ನು ಹೊಂದಿಕೊಂಡರು. ಅದು ಮಾತ್ರವಲ್ಲ, ಅದನ್ನು ಅಪಹಾಸ್ಯ ಮಾಡುವಂತವರಾಗಿ ಯಾವ ರೀತಿಯ ಕಾಣಲ್ಪಟ್ಟರೆ ನಾವು ನೋಡೋಣ. In book of Hosea chapter 4, and we'll turn it towards verses 6. Hosea chapter 4, ಹೊಸೇಯನು ಬರೆದ ಪ್ರವಾದನೆ verses ಗ್ರಂಥ 6. 4ನೇ ಅಧ್ಯಾಯದ 6ನೇ ವಾಕ್ಯವನ್ನು ಓದೋಣ. It says,
My people are destroyed for the lack of knowledge. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. Israel's destruction was not just a result of sin. ಇಸ್ರಾಯೇಲ್ ಜನರು ನಾಶ ಹೊಂದುವಂಥದ್ದು ಬರೀ ಒಂದು ಪಾಪದ ನಿಮಿತ್ತವಾಗಿ ಅವರ ನಾಶನಕ್ಕೆ But ಒಳಗಾಗಲಿಲ್ಲ. it's because of the ignorance of the ways that God had put in front of them. ಅವರು ಜ್ಞಾನಹೀನರಾಗಿದ್ದ ನಿಮಿತ್ತವಾಗಿಯೂ ಸಹ ಅವರು ನಾಶನಕ್ಕೆ ಒಳಗಾದರು. What is exactly God mentioning here in this verse? The lack of knowledge. ಇಲ್ಲಿ ದೇವರು ಏನನ್ನು ಹೇಳುತ್ತಿದ್ದಾನೆ ನೋಡಬೇಕಾದ್ರೆ ಜ್ಞಾನಹೀನರಾಗಿದ್ದಾರೆ. Any idea? ಏನಾದರೂ ನಿಮಗೆ ಐಡಿಯಾ ಇದೆಯಾ? What is knowledge from God? ದೇವರಿಂದ ಬರುವಂತ ಜ್ಞಾನವೆಂದರೆ ಏನು? It is nothing but the word of God. ಅದಕ್ಕೆ ಮೂಲ ಅರ್ಥ ಏನೆಂದರೆ ಅದು ದೇವರ ವಾಕ್ಯವಾಗಿದೆ. And that's a key. ಇದು ಒಂದು ಕೀಲಿಕೈಯಾಗಿದೆ. And we get spiritually out of our track only when we don't have the knowledge of God. ನಾವು ಈ ಒಂದು ಆತ್ಮಿಕ ವಿಷಯದಿಂದ ನಾವು ಹೊರಗಡೆ ಬರುವುದು ಅದಕ್ಕೆ ಮೂಲವಾದ ಕಾರಣ ಯಾವುದು ಎಂದರೆ ನಾವು ದೇವರ ವಾಕ್ಯವನ್ನು ಅರಿಯದೇ ಇರುವಂತ ಸಮಯದಲ್ಲಿ ನಾವು ಆತ್ಮ ವಿಷಯದಲ್ಲಿ ನಾವು ಖಿನ್ನತೆಗೆ ಒಳಗಾಗುತ್ತೇವೆ. How do we don't have the spiritual knowledge? ಯಾವ ರೀತಿಯಾಗಿ ನಮಗೆ ಆತ್ಮಿಕ ವಿಷಯವಾದ ಜ್ಞಾನವು ಇರುವುದಿಲ್ಲ? Because we don't have the knowledge on word of God. ಯಾಕಂದ್ರೆ ನಮಗೆ ದೇವರ ವಾಕ್ಯದ ಮೇಲೆ ನಮಗೆ ಜ್ಞಾನವಿಲ್ಲ. Why we don't have the knowledge on word of God? ಯಾಕೆ ನಮ್ಮಲ್ಲಿ ದೇವರ ವಾಕ್ಯದ ಮೇಲೆ ಜ್ಞಾನವಿಲ್ಲ? We ignore learning and reading the word of God. ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ಳುವುದಕ್ಕೆ ಅದು ಮಾತ್ರ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವುದಿಲ್ಲ. And that exactly makes us drifting away from the ways, that paths that God has kept for us. ಇದರ ಮುಖಾಂತರವಾಗಿ ದೇವರು ನಮಗೆಂದು ಇಟ್ಟಿರುವಂತ ಮಾರ್ಗದಿಂದ ನಮ್ಮನ್ನು ನಾವೇ ವಿಭಾಗಿಸಿಕೊಂಡು ಅದರಿಂದ ದೂರ ಸರಿಯುವುದಕ್ಕೆ ಪ್ರಾರಂಭಿಸುತ್ತೇವೆ. And Bible even says it is a spiritual food. ದೇವರ ವಾಕ್ಯ ಹೇಳುತ್ತದೆ ಅದು ಆತ್ಮಿಕ ವಿಷಯವಾದ ಆಹಾರ. Without the spiritual food, ಆತ್ಮಿಕ ವಿಷಯವಾದ ಆತ್ಮದ ಆಹಾರವಿಲ್ಲದೆ there is no way that your spirit can be nourished. ಎಂದಿಗೂ ಸಹ ನಿಮ್ಮ ಆತ್ಮವು ಅದು ಸಂಪೂರ್ಣವಾಗಿ ಸಮರ್ಪಿಸಿಕೊಡುವುದಕ್ಕೆ ಆಗುವುದಿಲ್ಲ. When the spirit is not nourished, ಒಂದು ವೇಳೆ ನಿಮ್ಮ ಆತ್ಮಕ್ಕೆ ನಿಮ್ಮ ಆಹಾರ ಕೊಡದೆ ಹೋದರೆ the sin fills your soul, ನಿಮ್ಮ ಶರೀರಕ್ಕೆ ನಿಮ್ಮ ಆತ್ಮಕ್ಕೆ ಅಲ್ಲಿ ಪಾಪವು ತುಂಬಿಸಲ್ಪಡುತ್ತದೆ, and the soul dies. ಅದಾದ ನಂತರ ನಿಮ್ಮ ಆತ್ಮವು ಸತ್ತು ಹೋಗುತ್ತದೆ. And when your soul dies, ನಿಮ್ಮ ಆತ್ಮವು ಮರಣಕ್ಕೆ ಒಳಗಾಗುವಂತ ಸಮಯದಲ್ಲಿ you directly walk towards hell. ನೀವು ನರಕಕ್ಕೆ ನೀವು ಹಾದು ಹೋಗುತ್ತೀರಾ. And that is exactly where God does not want you to go towards. ಇದೇ ದೇವರು ನೀವು ಅಲ್ಲಿ ಹೋಗಬಾರದೆಂದೇ ತಾನು ಆತನು ಬಯಸುವಂತವನಾಗಿದ್ದಾನೆ. But ಆದರೆ the problem is, ಇದಕ್ಕೆ ಮೂಲ ಕಾರ್ಯ we trust God, we obey God, we don't have pride, we don't sin, we do all these things, but when it comes to the knowledge of God, meditating the word of God and knowing the word of God and implementing the word of God is where we fail. ನಾವು ದೇವರ ಮೇಲೆ ನಂಬಿಕೆ ಇಡುತ್ತೇವೆ, ದೇವರು ಹೇಳುವಂಥ ವಾಕ್ಯಗಳನ್ನು ನಡೆಸಿಕೊಂಡು ಹೋಗುತ್ತೇವೆ, ದೇವರು ಹೇಳುವಂಥ ಮಾರ್ಗದಲ್ಲೇ ನಾವು ನಡೆಯುತ್ತೇವೆ. ಆದರೆ ಒಂದು ವೇಳೆ ನಮಗೆ ದೇವರ ವಾಕ್ಯದ ಮೇಲೆ ಜ್ಞಾನ ಇಲ್ಲದೆ ಹೋದರೆ, ದೇವರ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಇಲ್ಲದೆ ಹೋದರೆ ನಾವು ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ. And that is exactly happening in this world. ಈ ಲೋಕದಲ್ಲಿ ಇದೇ ನಡೆಯುತ್ತಿದೆ. And one of the examples is we had a quiz competition. ಈ ಒಂದು ಉದಾಹರಣೆ ಕ್ವಿಸ್ ಕಾಂಪಿಟೇಷನ್ ಇತ್ತು. And in the quiz competition, ಆ ಒಂದು ಕ್ವಿಸ್ ಕಾಂಪಿಟೇಷನ್ ಅಲ್ಲಿ you would have understood how the word of God is supposed to be learned and how much we are supposed to learn. ಈ ಒಂದು ಕ್ವಿಸ್ ಕಾಂಪಿಟೇಷನ್ ಮುಖಾಂತರವಾಗಿ ನಮಗೆ ಚೆನ್ನಾಗಿ ಗೊತ್ತಾಯಿತು ದೇವರ ವಾಕ್ಯವು ಯಾವ ರೀತಿಯಾಗಿ ಅದು ಅರ್ಥವನ್ನು ಕೊಡುತ್ತದೆ, ಅದು ಮಾತ್ರವಲ್ಲ ಯಾವ ರೀತಿಯಾಗಿ ನಾವು ಧ್ಯಾನಿಸಬೇಕೆಂದು ಸಹ ನಾವು ತಿಳಿದುಕೊಂಡೆವು. And when we announced the quiz competition, ನಾವು ಕ್ವಿಸ್ ಕಾಂಪಿಟೇಷನ್ ಇರುತ್ತದೆ ಎಂದು ನಾವು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ from that day ಆ ದಿನದಿಂದ till the end of quiz competition, ಆ ಒಂದು ಕ್ವಿಸ್ ಕಾಂಪಿಟೇಷನ್ ದಿನದವರೆಗೂ the time that you spent to read Bible ನೀವು ಸಮಯವನ್ನು ತೆಗೆದುಕೊಂಡು ದೇವರ ವಾಕ್ಯವನ್ನು ಓದುವುದಕ್ಕೆ ಕೊಟ್ಟಂತ ಸಮಯವು is more than what you read before. ನೀವು ನಿಮ್ಮ ಜೀವನ ಪೂರ್ತಿಯಾಗಿ ಕೊಟ್ಟಂತ ಸಮಯಕ್ಕಿಂತಲೂ ಅದು ಅಧಿಕವಾಗಿ How ಕಾಣಲ್ಪಡುವಂತದ್ದಾಗಿದೆ. many of you agree? ಎಷ್ಟು ಜನರು ಇದು ಹೌದು ಎಂದು ನೀವು Hallelujah. ತಿಳಿದುಕೊಳ್ಳುತ್ತೀರಾ? ಹಲ್ಲೆಲೂಯಾ. And that is how we are supposed to learn always. ಇದೇ ರೀತಿಯಾಗಿ ನಾವು ಯಾವಾಗಲೂ ದೇವರ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕು. And that will give you the knowledge. ಇದು ನಿಮಗೆ ದೇವರ ಜ್ಞಾನವನ್ನು ಕೊಡುವಂತದ್ದಾಗಿದೆ. Here we fought for the prize ಇಲ್ಲಿ ನಾವು ಬರುವಂತ ಬಹುಮಾನಕ್ಕೆ ನಾವು ಅಲ್ಲಿ ಸ್ಪರ್ಧೆಯನ್ನು ಮಾಡಿದೆವು with the word of God. ದೇವರ ವಾಕ್ಯದಲ್ಲಿ. But what I am talking here is about we are going to fight for the kingdom of God. ಆದ್ರೆ ನಾನು ಇಲ್ಲಿ ಮಾತನಾಡುವಂತ
ವಾಕ್ಯಗಳು ದೇವರ ರಾಜ್ಯಕ್ಕೋಸ್ಕರ ನೀವು ಅಲ್ಲಿ ಯುದ್ಧ ಮಾಡಬೇಕು. When you build your knowledge ನೀವು ದೇವರ ಜ್ಞಾನದಿಂದ ನೀವು ತುಂಬಿಸಿಕೊಳ್ಳುವಂತ with the ಸಮಯದಲ್ಲಿ kingdom of, with the word of God, ದೇವರ ವಾಕ್ಯದ ಮುಖಾಂತರವಾಗಿ and you know exactly what you're facing, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ನಿಮಗೆ ವಿರೋಧವಾಗಿ ಬರುತ್ತಿರುವಂತ ಕಾರ್ಯಗಳು ಯಾವುದು ಎಂದು. and you know exactly where you're walking towards, ನಿಮಗೆ ಚೆನ್ನಾಗಿ ಗೊತ್ತು ಯಾವ ಮಾರ್ಗದಲ್ಲಿ ನೀವು ಹಾದು ಹೋಗುತ್ತಿದ್ದೀರಾ ಎಂದು. and you know for sure that knowledge is going to take you to the next level. ನಿಮಗೆ ಚೆನ್ನಾಗಿ ಗೊತ್ತು ಈ ಒಂದು ದೇವರ ಜ್ಞಾನದಿಂದ ನೀವು ಆ ಒಂದು ಜಾಗದಿಂದ ಮುಂದಕ್ಕೆ ಹೋಗುವುದಕ್ಕೆ ಅದು ಸಹಾಯಕರವಾಗಿರುತ್ತದೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. But unfortunately, ಆದರೆ that spiritual ignorance, ಈ ಒಂದು ಆತ್ಮಿಕ ವಿಷಯದಲ್ಲಿ ಕಾಣಲ್ಪಡುವಂತ ಖಿನ್ನತೆ, it's okay. One day if you don't read Bible, it's okay. ಅಂದುಕೊಳ್ಳುತ್ತೀರಾ ಆ ಒಂದು ದಿನ ನಾನು ವಾಕ್ಯವನ್ನು ಓದದೆ ಹೋದರೆ ಪರವಾಗಿಲ್ಲ. God is not going to get angry. ದೇವರು ಇದರಿಂದ ಆತನು ಕೋಪಕ್ಕೆ ಒಳಗಾಗುವುದಿಲ್ಲ. Pastor is not going to get angry. ದೇವ ಸೇವಕರು ಇದರ ಮುಖಾಂತರವಾಗಿ ಕೋಪಕ್ಕೆ But ಒಳಗಾಗುವುದಿಲ್ಲ. one thing you have to realize, ಆದ್ರೆ ಒಂದನ್ನು ನೀವು ತಿಳಿದುಕೊಳ್ಳಬೇಕು, it's not about them getting angry. ಇದು ಅವರು ಕೋಪ ಮಾಡಿಕೊಳ್ಳುತ್ತಾರೆ ಇವರು ಕೋಪ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ It's ಅಲ್ಲ. about your knowledge getting degraded day by day when you don't learn the word of God. ನೀವು ದೇವರ ವಾಕ್ಯವನ್ನು ನೀವು ಅಭ್ಯಾಸಿಸದೆ ಹೋದರೆ, ನೀವು ಕಲಿತುಕೊಳ್ಳದೆ ಹೋದರೆ ನಿಮಗೆ ಇರುವಂತ ದೇವರ ಜ್ಞಾನವನ್ನು ದಿನ 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 ಕಡಿಮೆ ಆಗುತ್ತಲೇ ಬರುತ್ತದೆ. It is very difficult to sustain in this world when you don't have spiritual knowledge. ಈ ಲೋಕದಲ್ಲಿ ನೀವು ಜೀವನ ಮಾಡುವುದಕ್ಕೆ ಬಹಳ ಕಷ್ಟವಾಗುತ್ತದೆ ಒಂದು ವೇಳೆ ನಿಮಗೆ ಪರಲೋಕದ ಜ್ಞಾನ ಇಲ್ಲದೆ ಹೋದರೆ. I'll give you one more secret. ಇನ್ನೊಂದು ರಹಸ್ಯವನ್ನು ಹೇಳುತ್ತೇನೆ. If your heart is filled with the word of God, ಒಂದು ವೇಳೆ ನಿಮ್ಮ ಹೃದಯವು ದೇವರ ವಾಕ್ಯದಿಂದ ಅದು ತುಂಬಿರುವುದಾದರೆ, your emotions cannot drive you. ನಿಮ್ಮಲ್ಲಿ ಕಾಣಲ್ಪಡುವಂತಹ ಒಂದು ಒತ್ತಡಗಳು ಎಂದಿಗೂ ನಿಮ್ಮನ್ನು ಅದು ದೂರ ಮಾಡುವುದಕ್ಕಾಗುವುದಿಲ್ಲ. Because the word of God will attack your emotions. ಯಾಕಂದ್ರೆ ಈ ಒಂದು ದೇವರ ವಾಕ್ಯಗಳು ನಿಮಗೆ ಅಲ್ಲಿ ಬರುವಂತ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. Because your emotions are driven by this world. ಯಾಕಂದ್ರೆ ಈ ಲೋಕದಲ್ಲಿ ಕಾಣಲ್ಪಡುವಂತ ಕಷ್ಟಗಳು ಈ ಲೋಕದಿಂದಲೇ ಅದು And ಬಂದದ್ದಾಗಿದೆ. your spirit is going to be driven by the word of God. ಆದ್ರೆ ನಿಮ್ಮ ಆತ್ಮವು ದೇವರ ವಾಕ್ಯದ ಮುಖಾಂತರವಾಗಿ ಅದು ನಡೆಸಲ್ಪಡುತ್ತದೆ. And the word of God for sure is going to be victorious because the word is God himself. ಯಾಕಂದ್ರೆ ಈ ಒಂದು ದೇವರ ವಾಕ್ಯವು ಯಾವಾಗಲೂ ಜಯಶಾಲಿಯಾಗಿ ಕಾಣಲ್ಪಡುತ್ತದೆ, ಯಾಕಂದ್ರೆ ದೇವರೇ ವಾಕ್ಯವಾಗಿದ್ದಾನೆ. This is exactly why you cannot be spiritually ignorant in your life. ಅದರ ನಿಮಿತ್ತವಾಗಿ ನೀವು ಎಂದಿಗೂ ಆತ್ಮಿಕ ವಿಷಯವಾದ ಸಂಬಂಧಗಳಲ್ಲಿ ನೀವು ಖಿನ್ನತೆಗೆ ಒಳಗಾಗಬಾರದು. And this is exactly what the people of Israel did. ಇದನ್ನೇ ಅಲ್ಲಿ ಇಸ್ರಾಯೇಲ್ ಜನರು ಮಾಡಿದರು. And they were spiritually ignorant. ಅಲ್ಲಿ ನೋಡಬೇಕಾದ್ರೆ ಆತ್ಮಿಕ ವಿಷಯವಾದ ವಿಷಯಗಳಲ್ಲಿ ಅವರು ಖಿನ್ನತೆಗೆ ಒಳಗಾಗಿದ್ದರು. And the entire generation did not enter into the kingdom of enter into the Canaan, land of Canaan. ಈ ಒಂದು ಸಮಸ್ಯೆಯ ನಿಮಿತ್ತವಾಗಿ ಅಲ್ಲಿದ್ದಂತ ಸಂಪೂರ್ಣವಾದ ಆ ಜನಾಂಗವೇ ಕಾನಾನ್ ದೇಶಕ್ಕೆ ಪ್ರವೇಶಿಸುವುದಕ್ಕೆ ಆಗಲಿಲ್ಲ. Except for two people ಇಬ್ಬರು ಜನರು ಮಾತ್ರ who were spiritually strong with the word of God. ಯಾರು ಆ ಒಂದು ದೇವರ ವಾಕ್ಯದಲ್ಲಿ ಅದು ಮಾತ್ರ ಅಲ್ಲ ಆತ್ಮಿಕವಾದ ವಿಷಯದಲ್ಲಿ ದೃಢವಾಗಿದ್ದರೋ, And they entered the kingdom, land of Canaan. ಅವರು ಮಾತ್ರ ಕಾನಾನ್ ದೇಶಕ್ಕೆ ಪ್ರವೇಶಿಸಿದರು. Because they remembered the ways what God had taught them in the entire word of God that they had. ಯಾಕೆಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ದೇವರ ವಾಕ್ಯದ ಮುಖಾಂತರವಾಗಿ ದೇವರು ತಿಳಿಸಿಕೊಟ್ಟಂತ ಪ್ರತಿಯೊಂದು ಅಧ್ಯಯನಗಳನ್ನು ಅವರು ಅಭ್ಯಾಸಿಸಿ ಅದರಂತೆ ನಡೆದುಕೊಂಡರು. And this is exactly is left for us too. ಇದೇ ನಮಗೂ ಸಹ ದೇವರು ಕೊಟ್ಟಿರುವಂತ ಒಂದು ಅವಕಾಶವಾಗಿದೆ. Till Jesus Christ comes the next time. ಮತ್ತೆ ಎರಡನೇ ಬರವಣಿಗೆಯಲ್ಲಿ ಬರುವಂತ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ Bible very clearly says, ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, give attention to the word of God. ನೀವು ನಿಮ್ಮ ಹೃದಯವನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳಿರಿ. 1 Timothy chapter 4, 1 ತಿಮೋಥಿ 4ನೇ ಅಧ್ಯಾಯ we'll read verse 13. 13ನೇ ವಾಕ್ಯವನ್ನು ಓದೋಣ. It says, till I come, ನಾನು ಬರುವವರೆಗೂ give attention to reading, ನೀವು ದೇವರ ವಾಕ್ಯಕ್ಕೆ ನೀವು ನಿಮ್ಮ ಹೃದಯವನ್ನು ತಿರುಗಿಸಿಕೊಳ್ಳಿರಿ. to exhortation and to doctrine. ಯಾಕಂದ್ರೆ ನೀವು ಮೇಲಂತಸ್ತಿಕೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. And this is exactly what we are supposed to do until God comes back again to this ನಾವು world. ಇದನ್ನೇ ಮಾಡಬೇಕು, ಅದು ಮಾತ್ರವಲ್ಲದೆ ಅಭ್ಯಾಸಿಸಬೇಕು ದೇವರು ಬರುವವರೆಗೂ. So I have put the facts in front of you. ನಾನು ನಿಮ್ಮ ಮುಂದೆ ಪ್ರತಿಯೊಂದು ವಾಕ್ಯಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. What is silently destroying your life? ಯಾವ್ದು ನಮ್ಮನ್ನು ಮೌನವಾಗಿ ನಾಶಪಡಿಸುತ್ತಿದೆ The ಎಂದು. first one is misplaced trust. ಮೊಟ್ಟ ಮೊದಲನೇದಾಗಿ ದೇವರ ಮೇಲೆ ಅಪನಂಬಿಕೆ ಇರುವಂತದ್ದು. The second is modern idolatry. ಎರಡನೇದಾಗಿ ಈ ಲೋಕದಲ್ಲಿ ಕಾಣಲ್ಪಡುವಂತ ಆಕರ್ಷಣೆಗಳ ಮೇಲೆ ನಾವು ನಮ್ಮ ಭರವಸೆ And ಇಟ್ಟಿರುವಂತದ್ದು. third is compromising with this world. ಅದು ಮಾತ್ರ ಅಲ್ಲ ಲೋಕದ ಸಂಬಂಧವಾದ ವಿಷಯಗಳಿಗೆ ನಮ್ಮ ನಾವೇ ತೊಡಗಿಕೊಳ್ಳುವಂತದ್ದು. Fourth is pride. ನಾಲ್ಕನೇದು ಅಹಂಕಾರ. And the fifth is spiritual ignorance, which is ignoring the word of God. ಐದನೇದು ಆತ್ಮಿಕ ವಿಷಯವಾದ ಸಂಬಂಧಗಳಿಗೆ ನಾವು ನಮ್ಮ ದೃಷ್ಟಿಯನ್ನು ಇಡದೇ ಇರುವಂತದ್ದು. ಅದು ಮಾತ್ರ ಅಲ್ಲ ದೇವರಿಗೆ ನಾವು ವಿರೋಧಿಗಳಾಗಿ
ಕಾಣಲ್ಪಡುವಂತದ್ದು. And you know exactly this can destroy your life. ಇವಾಗ ನಿಮಗೆ ಚೆನ್ನಾಗಿ ಗೊತ್ತು ಯಾವ ಯಾವ ಕಾರ್ಯಗಳು ನಿಮ್ಮ ಜೀವನವನ್ನು ನಾಶಪಡಿಸಬಹುದೆಂದು. Till today you could have told, yes, I don't know, pastor. ಈ ದಿನದವರೆಗೂ ನೀವು ಹೇಳಬಹುದು, ಹೌದು ಪಾಸ್ಟರ್ ನನಗೆ ಗೊತ್ತಿರಲಿಲ್ಲ ಈ ಒಂದು ಕಾರ್ಯಗಳು ನನ್ನ ನಾಶಪಡಿಸುತ್ತದೆ ಎಂದು. But today you know. ಆದ್ರೆ ಇವತ್ತು ನಿಮಗೆ ಗೊತ್ತಾಗಿದೆ, God has spoken to you. ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. And it is your decision to have this destroys in your life or take them away from your life and grow towards the kingdom of God. ಇದು ನಿಮ್ಮ ತೀರ್ಮಾನವಾಗಿದೆ. ಒಂದು ವೇಳೆ ನಾನು ಮೌನವಾಗಿ ನಾಶ ಮಾಡುವಂತ ಕಾರ್ಯಗಳು ನಾನು ಇನ್ನ ಇಟ್ಟುಕೊಂಡು ನನ್ನ ಜೀವನ ನಡೆಸುತ್ತೇನೆ, ಇಲ್ಲವಾದರೆ ಇದೆಲ್ಲವನ್ನು ತ್ಯಜಿಸಿ ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕಪಡುತ್ತೇನೆ. Yes, the world is beautiful. ಹೌದು, ಈ ಲೋಕ ಬಹಳ ಸುಂದರವಾಗಿದೆ. Yes, the world is attractive. ಹೌದು, ಈ ಲೋಕ ಬಹಳ ಆಕರ್ಷಣೆ ಉಳ್ಳದಾಗಿದೆ. Yes, the pride gives me good feeling. ಹೌದು, ಅಹಂಕಾರ ಎನ್ನುವಂಥದ್ದು ನನಗೆ ಬಹಳ ಒಂದು ಸೌಂದರ್ಯವಾಗಿ ಸುಂದರವಾಗಿ ಕಾಣಲ್ಪಡುತ್ತದೆ. But how long that can be continuing? ಆದ್ರೆ ಎಲ್ಲಿಯವರೆಗೂ ನಮ್ಮ ಜೀವನದಲ್ಲಿ ನಡೆಸಿಕೊಂಡು ಬರುವುದಕ್ಕೆ ಸಾಧ್ಯ? At one point of time, ಆದ್ರೆ ಒಂದು ಸಮಯದಲ್ಲಿ you have to choose between heaven and hell. ನೀವು ಪರಲೋಕವನ್ನು ನರಕದ ಮಧ್ಯದಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಇರ್ತೈಸಿ ತೆಗೆದುಕೊಳ್ಳಬೇಕು. At that moment you cannot say that nothing has destroyed my life. ಆ ಒಂದು ಸಮಯದಲ್ಲಿ ನೀವು ಹೇಳುವುದಕ್ಕಾಗುವುದಿಲ್ಲ ಯಾವುದು ಸಹ ನನ್ನ ನಾಶಪಡಿಸಿಲ್ಲ When ಎಂದು. it's too late you cannot do anything. ಆ ಒಂದು ಸಮಯ ಕಳೆದು ಹೋದ ನಂತರ ನಿಮ್ಮಿಂದ ಏನು ಮಾಡೋದಕ್ಕೆ ಆಗುವುದಿಲ್ಲ. It's better you realize now and fix yourself. ಈ ಒಂದು ದಿನದಲ್ಲಿ ಈ ಒಂದು ಸಮಯದಲ್ಲಿ ನೀವು ತಿಳಿದುಕೊಂಡು ನಿಮ್ಮನ್ನು ನೀವೇ ಅಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಪ್ರಾರಂಭಿಸಿರಿ. And you will see a change in your life. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ನೋಡುತ್ತೀರಾ. And you will see blessings in your life. ಅದು ಮಾತ್ರವಲ್ಲ, ದೇವರ ಆಶೀರ್ವಾದವನ್ನು ನೋಡುತ್ತೀರಾ. And you will see peace in your life. ನಿಮ್ಮಲ್ಲಿ ಸಮಾಧಾನವನ್ನು ನೋಡುತ್ತೀರಾ. And you see the knowledge of God guiding you in this world. ಅದು ಮಾತ್ರವಲ್ಲ, ಲೋಕದಲ್ಲಿ ಸಂಬಂಧಪಟ್ಟ ವಿಷಯಗಳಲ್ಲಿ ದೇವರ ಜ್ಞಾನದ ಮುಖಾಂತರವಾಗಿ ದೇವರು ನಿಮ್ಮನ್ನು And you ನಡೆಸುವಂತವನಾಗಿರುತ್ತಾನೆ. will see the protection of God. ಅದು ಮಾತ್ರವಲ್ಲ, ದೇವರ ಸುರಕ್ಷತೆಯನ್ನು ನೋಡುತ್ತೀರಾ. And you will see God fighting for you. ದೇವರು ನಿಮಗೋಸ್ಕರ ಆತನು ಯುದ್ಧ ಮಾಡುವಂತವನಾಗಿರುತ್ತಾನೆ. And at the end you will see God taking you to the kingdom of God. ಕೊನೆಯಲ್ಲಿ ದೇವರು ತನ್ನ ರಾಜ್ಯಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುವಂತವನಾಗಿರುತ್ತಾನೆ. This is what you get if you find out these destroyers and fix that in your life. ಇವೆಲ್ಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಯಾವಾಗ ಮೌನವಾಗಿ ನಾಶ ಮಾಡುವಂತ ಕಾರಣಗಳನ್ನು ನೀವು ಹುಡುಕಿ ಅದನ್ನು ನಾಶಪಡಿಸುವಂತ ಸಮಯದಲ್ಲಿ ಇವೆಲ್ಲವನ್ನು ನೀವು ಪಡೆದುಕೊಳ್ಳುತ್ತೀರಾ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ஒரு விஷயம் சொல்லிட்டு போயிடுறேன் உங்களுக்கு. ಒಂದು ವಿಷಯವನ್ನು ಹೇಳಿ ಹೋಗುತ್ತೇನೆ. ஆஃப்டர் த ஃபர்ஸ்ட் சர்வீஸ் ஒரு ஃபேமிலி என்கிட்ட வந்தது. ಫಸ್ಟ್ ಸರ್ವಿಸ್ ಆದ ನಂತರ ಒಂದು ಕುಟುಂಬ ನಮ್ಮ ದೇವ ಸೇವಕರ ಬಳಿಗೆ ಬಂದರು. அதில் ஒரு தம்பி என்கிட்ட பேசணும்னு சொல்லியிருந்தார். ಅವರ ತಮ್ಮನು ಈ ರೀತಿಯಾಗಿ ನಾನು ಮಾತನಾಡಬೇಕು ನಿಮ್ಮ ಹತ್ರ ಎಂದು ಹೇಳಿದರು. போன வாரமும் வந்தார், என்கிட்ட ஜெபம் பண்ண இடத்துல டைம் இல்லைப்போ ஒருங்க வெயிட் பண்ணுங்க அப்படின்னா, அப்புறம் அவரால் வெயிட் பண்ண முடியல, ரொம்ப நேரம் இருந்துட்டு அவர் போயிட்டாரு. ಹೋದ ವಾರವೂ ಸಹ ಅವರು ಬಂದರು. ಅವರು ಪಾಸ್ಟರ್ ಅವರು ಅವ್ರಿಗೆ ಹೇಳಿದರು, ನೀವು ಒಂದು ಸ್ವಲ್ಪ ಸಮಯಗಳ ನಂತರ ನೀವು ಕಾಯಿರಿ ಎಂದು ಹೇಳಬೇಕಾದ್ರೆ ಸಮಯವಿಲ್ಲದೆ ಇರುವುದರಿಂದ ಹೋದ ವಾರ ಅವರು ಹೋದರು. இந்த வாரம் வந்தார். ಈ ಒಂದು ವಾರವೂ ಸಹ ಬಂದರು. முகமெல்லாம் ரொம்ப சேடாக இருந்தது. ಅವರು ಬಹಳ ಒಂದು ಸೋಲುವಿಕೆಯಿಂದ ಸೋತು ಹೋದವರಾಗಿ ಬಂದರು. அவங்க அம்மாவும் சேடாக இருந்தாங்க. ಅವರ ತಾಯಿಯೂ ಸಹ ಬಹಳ ಸೋಲನ್ನು ಅನುಭವಿಸುವಂತವರಾಗಿದ್ದರು. ஒன்றும் பிரச்சனை என்ன தான், உன் பிரச்சனை என்னான்னு கேட்டேன் நான். ನಿಮ್ಮ ಸಮಸ್ಯೆ ಏನು ಎಂದು ನಾನು ಕೇಳಿದೆನು. இல்லை பாஸ்டர், குடும்பத்தில் சமாதானம் இல்லை. ಅವ್ರು ಹೇಳಿದರು, ಇಲ್ಲ ಪಾಸ್ಟರ್ಸ್, ಕುಟುಂಬದಲ್ಲಿ ಸಮಾಧಾನ ಇಲ್ಲ. எங்கள் அப்பா பேசுறது இல்லை என்கிட்ட. ನನ್ನ ತಂದೆಯವರು ನನ್ನ ಸಂಗಡ ಮಾತನಾಡುವುದಿಲ್ಲ. என்ன ஆச்சுன்னு. ಏನಾಯಿತು ಎಂದು ನಾನು ಕೇಳಿದೆನು. பையன் நல்ல, எனக்கு தெரியும் அந்த பையன் நல்ல பையன், ரொம்ப சின்சியரு, எல்லாம் ஒழுக்கம் நிறைந்ததான பையன், ஒரு ஒழுங்கான பையன், ஒரு வாழ்க்கையில் முன்னேறி கொண்டிருக்கதான ஒரு பையன். ನನಗೆ ಚೆನ್ನಾಗಿ ಗೊತ್ತಿರುವಂತ ಹುಡುಗ, ಆತನು ಒಳ್ಳೆಯ ಹುಡುಗನು. ಅದು ಮಾತ್ರವಲ್ಲ, ಆತನು ಚೆನ್ನಾಗಿ ಜೀವನ ನಡೆಸಿಕೊಂಡು ಬಂದಂತ ಒಬ್ಬ ಹುಡುಗನು. என்ன பிரச்சனை? ಏನು ಸಮಸ್ಯೆ? ஒன்றும் இல்லை பாஸ்டர், எங்கள் அப்பா வேலை செய்கிற இடத்துல என் ஃபோன் நம்பரை யாருக்கா கொடுத்தாராம். ಏನು ಇಲ್ಲ ಪಾಸ್ಟರ್, ನಮ್ಮ ತಂದೆಯವರು ಕೆಲಸ ಮಾಡುವಂತ ಸ್ಥಳದಲ್ಲಿ ನನ್ನ ಫೋನ್ ನಂಬರ್ ಅನ್ನು ಯಾರಿಗೂ ಕೊಟ್ಟಿದ್ದಾರೆ. அந்த ஃபோன் நம்பரை பார்த்துட்டு ಆ ಫೋನ್ ನಂಬರ್ ಅನ್ನು ನೋಡಿ அந்த ஆள் சொல்லியிருக்கிறான், ಆ ಒಂದು ವ್ಯಕ್ತಿ ಹೇಳಿದ್ದಾರೆ, இந்த நம்பர் வச்சுக்கிறவங்க வாழ்க்கை ரொம்ப கஷ்டப்படுவாங்க. ಈ ಒಂದು ನಂಬರ್ ಅನ್ನು ಇಟ್ಟುಕೊಂಡಿರುವಂತ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಹಳ ಕಷ್ಟಪಡುತ್ತಾರೆ. அவங்க கல்யாணம் ஆனாலும் கூட அந்த பொண்ணும் அவங்கள எப்போ பார்த்தாலும் சண்டை போட்டு அவங்க டைவர்ஸ் போயிடுவாங்க. ಅವರು ಮದುವೆ ಆದರೂ ಸಹ ಆ ಒಂದು ಹೆಂಡತಿಯು ಅವರ ಸಂಗಡ ಯಾವಾಗಲೂ ಜಗಳವಾಡಿಕೊಂಡು ಡೈವರ್ಸ್ ವರೆಗೂ ಹೋಗುತ್ತಾರೆ. இவன் செய்கிற பிஸ்னஸ் எல்லாம் கெட்டு போயிடும். ಅವರು ಮಾಡುವಂತ ಎಲ್ಲಾ ಬಿಸ್ನೆಸ್ಗಳು ಕೆಟ್ಟು ಹೋಗುತ್ತದೆ. இந்த நம்பர் இந்த மொபைல் நம்பருக்கு ரொம்ப மோசமான நம்பரு. ಈ ಒಂದು ಮೊಬೈಲ್ ನಂಬರ್ ಬಹಳ ಮೋಸಕರವಾದಂತ ನಂಬರ್ಗಳು. இந்த நம்பர் உடனே போய் சேஞ்ச் பண்ணணும். ಈ ಒಂದು ಮೊಬೈಲ್ ನಂಬರ್ ಅನ್ನು ತಕ್ಷಣವೇ ಹೋಗಿ ನೀವು ಬದಲಾಯಿಸಬೇಕು. என்ன ரியாக்ஷன் காரணம் உங்ககிட்ட இருந்து?
ನಿಮ್ಮಿಂದ ಏನು ರಿಯಾಕ್ಷನ್ ಬರುತ್ತಿಲ್ಲ. அந்த பையன் மேல தப்பு இல்ல, ಆ ಒಂದು ಹುಡುಗನ ಮೇಲೆ ತಪ್ಪಿಲ್ಲ, அவன் படிப்பு மேல தப்பு இல்ல, ಆತನು ಓದಿದಂತ ವಿದ್ಯಾಭ್ಯಾಸದ ಮೇಲೆ அவன் ತಪ್ಪಿಲ್ಲ, வேலை பணத்துல தப்பு இல்ல, ಆತನು ಕೆಲಸ ಮಾಡುತ್ತಿರುವಂತದ್ದು ತಪ್ಪಲ್ಲ, அவன் மேல மேல உயர்ந்தின உரத்துலயும் தப்பு இல்ல. ಅವರು ಮೇಲಕ್ಕೆ ಮೇಲಕ್ಕೆ ಬರುತ್ತಿರುವಂತದ್ದು ಸಹ ತಪ್ಪಿಲ್ಲ. எது மேல தப்பு இப்போ? ಯಾವುದರ ಮೇಲೆ ತಪ್ಪಿದೆ? அந்த சிம் கார்டுல. ಆ ಒಂದು ಸಿಮ್ ಕಾರ್ಡಿನ ಮೇಲೆ. அந்த சிம் கார்டு பாப்பா எவனோ போட்ட சிம் கார்டு அந்த நம்பர் வந்துடுச்சு. இவர் என்ன பார்த்தாரோ தெரியல அந்த ஆளு. அவர் வந்து நியூமராலஜி பார்த்து சொல்றவர் அந்த நம்பரை பார்த்தாரு. உடனே போய் சேஞ்ச் பண்ணணும்னு வந்து பையன்கிட்ட வந்து டேய் அப்பா அப்படியே கேட்டுக்கணும். யாரு? கிறிஸ்துவ குடும்பம். ஹலோ, அப்பா அப்படி அவன் இன்னொரு குடிக்கார பையன் சொன்னதை இவன் அப்படியே கேட்டுக்கணும். அப்படியே வந்து பையன்கிட்ட இம்மிடியட்டா சேஞ்ச் பண்ணணும். இன்னாத்தையா அவன் பையன்கிட்ட எதுவுமே சொல்லல. ஃபோன் நம்பர் ஃபோனை சேஞ்ச் பண்ணு, நீ ஃபோனை சேஞ்ச் பண்ணு, நம்பர் சேஞ்ச் பண்ணின. எதுக்குப்பா நான் நம்பரை ஃபோன் சேஞ்ச் பண்ணு? இல்லை நீ பண்ணித்தான் அவனு. ஓ நீ கம்னீரியா? அவன் பையனுக்கு ரொம்ப கோவம் சொல்லுகிறேன். என்ன நீ பேசுற? என் பேங்க்லலாம் அது தான் இருக்குது, எல்லா இடத்துலையும் அதே நம்பர் தான் கொடுத்துரு, எங்கே பார்த்தாலும் அது நம்பர் தான் இருக்குது. சேஞ்ச் பண்ணனா உடனே சேஞ்ச் எல்லாம் பண்ண முடியாது, அதெல்லாம் பண்ண முடியாது, இன்னும் என்னத்தான் உன் பிரச்சனை அப்படின்னா. இல்லை நீ இப்படி இருக்குதுன்னு நான். ಇಲ್ಲಿ ನೋಡಿರಿ, ಆ ಒಂದು ವ್ಯಕ್ತಿಯು ಅವರ ತಂದೆಯವರ ಬಳಿಯಲ್ಲಿ ಬಂದು ಹೇಳಿದರು, ನ್ಯೂಮರಾಲಜಿ ನೋಡಿರಬಹುದು, ನಂಬರ್ಗಳನ್ನು ನೋಡಿಕೊಂಡು ಹೇಳಿರಬಹುದು. ಈ ರೀತಿಯಾಗಿ ನೀವು ಹೋಗಿ ನಿಮ್ಮ ಮಗನಿಗೆ ತಕ್ಷಣವೇ ಹೋಗಿ ಆ ಒಂದು ನಂಬರನ್ನು ಚೇಂಜ್ ಮಾಡಿ ಅಂತ ಹೇಳಿದ ತಕ್ಷಣ ಆ ತಂದೆಯವರು ಬಂದು ಮಗನ ಬಳಿಯಲ್ಲಿ ಹೇಳಬಹುದು, ತಕ್ಷಣ ನೀನು ಬಂದು ಆ ಮೊಬೈಲ್ ನಂಬರನ್ನು ಚೇಂಜ್ ಮಾಡು ಅಂತ ಹೇಳಬೇಕಾದ್ರೆ ಮಗನು ಕೇಳಿದ್ದಾರೆ, ಯಾಕೆ ನಾನು ಚೇಂಜ್ ಮಾಡಬೇಕು? ನಾನು ಯಾಕಂದರೆ ಬ್ಯಾಂಕ್ಗೆ ಆಮೇಲೆ ನನ್ನ ಆಧಾರ್ ಕಾರ್ಡ್ಗೆ ಎಲ್ಲದಕ್ಕೂ ಈ ನಂಬರನ್ನು ಕೊಟ್ಟಿದ್ದೇನೆ, ತಕ್ಷಣ ಚೇಂಜ್ ಮಾಡೋದಕ್ಕೆ ಯಾಕೆ ಹೇಳ್ತಿದ್ದೆ ಅಂತ ಹೇಳಬೇಕಾದ್ರೆ ಅವರು ಏನು ಹೇಳದೆ ನೀನು ಚೇಂಜ್ ಮಾಡು ಎಂದು ಯಾವಾಗಲೂ ಅವರಿಗೆ ಬೈಯುವುದಕ್ಕೆ ಪ್ರಾರಂಭಿಸಿದರು. வீட்டில் பையன்கிட்டே பேச கிடையாது. அவன் இப்போ ரெண்டு வாரமா பையனை பார்த்து அப்பா பேச மாட்டேன்றான். 2 ವಾರವಾಗಿದೆ ಮಗನ ಸಂಗಡ ತಂದೆಯವರು ಮಾತನಾಡುತ್ತಲೇ ಇಲ್ಲ. குடும்பத்துல பிரச்சனை, ಕುಟುಂಬದಲ್ಲಿ ಸಮಸ್ಯೆ, அவன் ஒய்ஃப் கிட்ட பேசுறது கிடையாது. ಅವರ ಹೆಂಡತಿಯ ಸಂಗಡಲೂ ಸಹ ಮಾತನಾಡುತ್ತಿಲ್ಲ. என்ன ಯಾಕೆ? ஒத்து பாருங்க, எவனோ ஒருத்தன் சாஸ்திரக்காரன் சொன்னான்னா உடனே இவர் கேட்டுக்கினாரு, அப்படியே இன்னைக்கு அதைத்தான் பண்ணி நிற்கிறேன். எல்லா கிறிஸ்தவ குடும்பத்துலையும் அவங்க என்ன சொல்றாங்க, இவங்க என்ன சொல்றாங்க, நியூமராலஜி, அஸ்ட்ராலஜி, என்னென்ன லாஜி இருக்குதோ எல்லா லாஜியும் பார்த்துன்னு வந்து வீட்டில் போட்டுறோம். ஒரே ஒரு லாஜி, அது தியாலஜி, அது பைபிளு, அதை எடுத்து படித்து பார்த்தீங்கன்னா, நான் உனக்கு போதித்து நீ நடக்க வேண்டிய வழி நடத்த தேவன் ஆகிய கர்த்தர் உன் மேலின் கண்ணை வைத்து உனக்கு ஆலோசனை சொல்றேன்னு சொல்கிறேன். அந்த ஒரு லாஜியை விட்டுட்டு வராங்க. இருக்கிற ஊரில் இருக்கிற லாஜியெல்லாம் பிடிச்சின்னு வந்தீங்கன்னா இட் இஸ் எ சைலண்ட் கில்லர். நீ குடும்பமே மோசம், பாஸ்டர் இப்படி ஆயிடுச்சு பாஸ்டர். என்ன எப்படிப்பட்ட காரியம் பாருங்க. ಈ ದಿನದಲ್ಲಿ ನೋಡಿ ಅವರ ಕುಟುಂಬ ನೋಡಬೇಕಾದ್ರೆ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ನೋಡಬೇಕಾದ್ರೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಈ ರೀತಿಯಾಗಿ ಎಲ್ಲ ಲಾಜಿಗಳನ್ನು ನೋಡ್ತೀವಿ. ಆದರೆ ಥಿಯಾಲಜಿ ಎನ್ನುವಂಥ ನಮ್ಮ ಸತ್ಯದ ವಾಕ್ಯವನ್ನು ನೋಡದೆ ಈ ದಿನದ ಅನೇಕ ಕ್ರೈಸ್ತರು ಅವರು ಹೇಳಿದರು ಇವರು ಹೇಳಿದರು ಎಂದು ನಾವು ಅದನ್ನು ಇಟ್ಟುಕೊಂಡು ಕುಟುಂಬದಲ್ಲಿ ನಾವು ಮಾತನಾಡೋದಕ್ಕೆ ಪ್ರಾರಂಭಿಸಿದರೆ, ಆದರೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಿಲ್ಲ. ನೋಡಿರಿ, ಈ ರೀತಿಯಾದ ಒಂದು ಕಷ್ಟವನ್ನು ಆ ಕುಟುಂಬದವರು ಈಗ ಕಷ್ಟಪಡುತ್ತಿದ್ದಾರೆ. டேட்டை பார்க்குறோம், டைம் பார்க்க, அதான் சொன்னால் டேட்டு பார்த்தேன், டைம் பார்த்தேன், அஸ்ட்ராலஜி பார்த்தேன், நியூமராலஜி பார்த்தேன், எல்லாம் பார்த்தேடா. வண்டியில் போய் நிற்கிறிய, வண்டியில் பிரேக் இருக்குதான்னு பார்த்தியாடா நான். ಅಲ್ಲಿ ನೋಡಬೇಕಾದ್ರೆ ಡೇಟ್ ನೋಡಿದ್ಯಾ, ಟೈಮ್ ನೋಡಿದ್ಯಾ, ಈ ರೀತಿಯಾಗಿ ಅದನ್ನು ನೋಡಿದ್ಯಾ, ಇದನ್ನು ನೋಡಿದ್ಯಾ, ಆದರೆ ಗಾಡಿ ನೋಡಿದ್ಯಾ? ಆದರೆ ಅವ್ರು ಕೇಳುವಂಥ ಕಾರ್ಯ ಗಾಡಿನಲ್ಲಿರುವಂಥ ಬ್ರೇಕನ್ನು ನೋಡಿದ್ಯಾ? புரியுதுங்களா? எல்லாம் பார்த்துட்டு வண்டியில் பிரேக் இல்லாத வண்டியை தூக்கின்னு போனீங்கன்னா அதுக்கப்புறம் என்ன ஆகுது? ಆಕ್ಸಿಡೆಂಟ್. அதான் சைலண்ட் டிஸ்ட்ராயர். கண்களை முடி ஜெபிப்போம். ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ஏசையா உமக்கு Lord, we praise and worship you, Lord, for the wonderful message that you given us. Yes, Master, in our lives, Lord, we lose our trust on you, putting our trust on the world. Lord, our life, we misplace things in our lives, oh God. Where you are supposed to be, in that place we keep the other things. The idolatry that we keep in our life. Lord, removes you from our life. The compromise of the world and the pride, Lord, the lack of knowledge of God's word destroys us completely. Some of us know these are things there in our lives. Some of us do not know these things are there in our lives.
But Lord, today you brought this into our knowledge. Having known the word of God, if we ignore it, Lord, it will be a sin. Help us to understand every word of yours. And Lord, implement that in our lives. Help us to obey your word. And Lord, bless your people. We are all human. Many times we fail. We fail to understand why things are happening in our lives. Sometimes, even if we know, Lord, we continue to do that. Help us to come out of it, to overcome sin with the word of God. Yes, Master. Lord, thank you for the wonderful sermon and the God's servant. Bless him more and more. Let him be, Lord, a messenger to many people, taking God's word to the public. Yes, Master. Bless him. Bless his ministry. Thank you, Lord, for all the people who are here. They're blessed to hear such words, that knowledge that you bestowed upon us today. Bless all your people as we go out. Lord, help us to go as a victorious people, equipped with the knowledge of a God, conquering the world and the sin, and be, Lord, a partaker in the kingdom of God. Bless your people. Thank you. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೀನ್, ಆಮೀನ್, ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್, ಆಮೀನ್, ಆಮೀನ್.